ಸೊ ಇದು ಆಗುತ್ತಾ ಅನ್ನೋದು ಡೌಟ್ ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ, ಬಟ್ 100% ಆಗುತ್ತೆ ಅಂತ ನಾವ್ ಹೇಳ್ತೀವಿ. ಸೊ ಗ್ಲೋಬಲ್ ಗಾರ್ನರ್ ಆಪ್ ಇಂದ ಯಾರು ನಮ್ಮ ಗ್ರಾಹಕರು ಯಾರು ಅಂತ ಕೇಳಿದ್ರೆ, ವರ್ಷದಲ್ಲಿ 10,000 ರೂಪಾಯಿ ಖರ್ಚು ಮಾಡುವಂತ ಯಾವುದೇ ವ್ಯಕ್ತಿ ಗ್ಲೋಬಲ್ ಗಾರ್ನರ್ ಗೆ ಯೂಸರ್ ಆಗ್ಬೋದು. ಇದೇ ನಮಗೆ ಒಂದು ಮಿನಿಮಮ್ ಅರ್ಹತೆ ಏನು ಅಂತ ಕೇಳಿದ್ರೆ 10,000 ರೂಪಾಯಿ ವರ್ಷದಲ್ಲಿ ಖರ್ಚು ಮಾಡಿದ್ರೆ ಸಾಕು. ಸೊ ಈಗ ನೀವ್ ಹೇಳ್ಬೋದು ಸರ್ 10,000 ರೂಪಾಯಿ ವರ್ಷದಲ್ಲ, ಇದು ತಿಂಗಳಲ್ಲಿ ಒಂದು 15 ದಿನಕ್ಕೆ ಎಕ್ಸ್ಪೆನ್ಸ್ ಇದ್ದೇ ಇದೆ ಅಲ್ವಾ ಅಂತ. ಎಸ್ ಇರ್ಬೋದು, ಬಟ್ ಇದು ಯಾವ ರೀತಿಯಲ್ಲಿ ಈ ಕಾನ್ಸೆಪ್ಟ್ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಇರುವಂತ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವ ವ್ಯಕ್ತಿಗಳು ಕೂಡ ಒಂದು ವರ್ಷಕ್ಕಾದ್ರೂ 10,000 ಸ್ಪೆಂಡ್ ಮಾಡ್ತಾರೆ. ಅವರು ಕೂಡ ಆಸ್ ಅ ಯೂಸರ್ ನಾಳೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಇನ್ ಕ್ಯಾಶ್ ಫ್ಲೋ ಇನ್ಕಮ್ ಅರ್ನ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇನೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಸೊ ನಾವು ಇಲ್ಲಿ ತನಕ ಏನು ಪರ್ಚೇಸ್ ಮಾಡ್ತಿದ್ವಿ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ತಿದ್ವಿ, ನಮಗೆ ಯಾವುದೇ ತರ ರಿಟರ್ನ್ ಸಿಗ್ತಾ ಇರ್ಲಿಲ್ಲ. ಬಟ್ ಈಗ ಈ ಕಂಪನಿ ಹೇಳ್ತಾ ಇದೆ, ನೀವು ಜಸ್ಟ್ ನೀವೇನ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅದೇನು ಆನ್ಲೈನ್ ಪರ್ಚೇಸ್ ನೀವೇನ್ ಮಾಡ್ತಿದ್ದೀರಾ, ಅದು ಜಸ್ಟ್ ಬೈ ಫ್ರಮ್ ಗ್ಲೋಬಲ್ ಗಾರ್ನರ್. ಗ್ಲೋಬಲ್ ಗಾರ್ನರ್ ಆಪ್ ಇಂದ ಪರ್ಚೇಸ್ ಮಾಡಿದ ತಕ್ಷಣ ನಾವು ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಮಾಡ್ಬೇಕಾಗಿರೋದು ಏನು, ನೀವು ಫಾರ್ ಎಕ್ಸಾಂಪಲ್ ನೀವು ಜಿಜಿ ಆಪ್ ಡೌನ್ಲೋಡ್ ಮಾಡಿದ್ದೀರಾ, ನೀವ್ ಏನೇ ಶಾಪ್ ಮಾಡ್ತೀರಾ, ಕೆಲವೊಂದು ಶಾಪಿಂಗ್ ಇದು ಲೈಕ್ ಲೋಕಲ್ ವೆಂಡರ್ ಇಂದ ಪರ್ಚೇಸ್ ಮಾಡಿರೋದು, ಅಮೆಝಾನ್ ಇಂದ ಪರ್ಚೇಸ್ ಮಾಡಿರೋಂತ ವಸ್ತುಗಳಿಗೆ ನೀವು ಬಿಲ್ ಅಪ್ಲೋಡ್ ಮಾಡಬೇಕು. ಬಿಲ್ ಅಪ್ಲೋಡ್ ಆಗಿ ಅಪ್ರೂವ್ ಆದ್ಮೇಲೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಸ್ಟಾರ್ಟ್ ಆಗೋದು. ವೆರಾಸ್ ನೀವು ಏನು ಮೆಗಾ ಸ್ಟೋರ್ಸ್ ಇಂದ ನಾವೇನ್ ಕರಿತೀವಿ, ಬಿಗ್ ಬಜಾರ್ ಕೂಪನ್ ಇರ್ಬೋದು ಅಥವಾ ಶಾಪೋ ಸ್ಟಾಪ್ ಕೂಪನ್ಸ್ ಇರ್ಬೋದು, ಈ ತರದ್ದು ಪ್ರೀಪೇಡ್ ಟೈಪ್ ಅಲ್ಲಿ ಇರುತ್ತೆ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡಿರೋದು ನಿಮಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇವಾಗ ನಿಮ್ಗೆ ಆಸ್ ಅ ಯೂಸರ್ ನಾವು ಇನ್ನೊಂದು ಹೊಸ ಫೆಸಿಲಿಟಿ ಕಳೆದ 3 ದಿನದಿಂದ ಸ್ಟಾರ್ಟ್ ಮಾಡಿದೀವಿ ಗ್ಲೋಬಲ್ ಗಾರ್ನರ್ ಕಡೆಯಿಂದ. ವಾಟ್ ಇಸ್ ದಟ್? ನೀವು ಈಗ ಬೇಕಾದ್ರೆ 10,000 ಡಿನಾಮಿನೇಷನ್ 10, 25,000, 50,000 ನಿಮ್ಗೆ ಎಷ್ಟು ಶಕ್ತಿ ಇದೆ ಆ ತರ ಇರೋ ಡಿನಾಮಿನೇಷನ್ ನೀವು ಪ್ರೀಪೇಡ್ ವೋಚರ್ ಗ್ಲೋಬಲ್ ಗಾರ್ನರ್ ಇಂದ ಪರ್ಚೇಸ್ ಮಾಡಬಹುದು. ಓಕೆ, ನೀವು 10,000 ರೂಪಾಯಿ ವೋಚರ್, ಫಾರ್ ಎಕ್ಸಾಂಪಲ್ ನೀವು 10,000 ರೂಪಾಯಿ ವೋಚರ್ ನೀವು ಒಮ್ಮೆ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಕಂಪನಿ UPV ಕೊಟ್ಬಿಡ್ತಾ ಇದೆ. ಸೊ ಏನಿದೆ UPV ಅನ್ನೋದು ಅದೇನು ಅಂತ ಮತ್ತೆ ಹೇಳ್ತೀನಿ. ಈಗ ಈ 10,000 ರೂಪಾಯಿ ಈಗ ನೀವು ಒಮ್ಮೆ ಒಂದು ವೋಚರ್ ಕ್ರಿಯೇಟ್ ಮಾಡಿದ್ಮೇಲೆ ಇದರಿಂದ ನೀವು ಇಡೀ ತಿಂಗಳಲ್ಲಿ ನೀವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು 1,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ದೀರಾ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರಿ, 1,000 ರೂಪಾಯಿ ರೀಚಾರ್ಜ್ ಮಾಡಿದ್ದೀರಾ, 5,000 ರೂಪಾಯಿ ನೀವು ನೆಕ್ಸ್ಟ್ ಹೋಗಿ ಬಿಗ್ ಬಜಾರ್ ಇಂದ ಮನೆಗೆ ಗ್ರಾಸರಿ ತರಕಾರಿ ಎಲ್ಲ ತಂದಿದ್ದೀರಾ. ಓಕೆ, ಸೊ ಇದೇ ತರ ನೀವು 1,000 ರೂಪಾಯಿ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ಗೆ ಏನ್ ಮನೆಗೆ ಬೇಕು ಮೆಡಿಸಿನ್ಗೆ ತಂದಿದ್ದೀರಾ. ಸೊ ಇವಾಗ ನಿಮ್ಗೊಂದು ಸಂತೋಷ ಸುದ್ದಿ ಇದೆ, ಅಪೋಲೋ ಫಾರ್ಮಸಿ ಕೂಡ ನಮ್ ಜೊತೆ ಟೈಅಪ್ ಆಗಿದೆ. ಈಗ 1mg ಆನ್ಲೈನ್ ಅಲ್ಲಿ ಬೈ ಮಾಡ್ಬೇಕಾಯ್ತು, ಇನ್ ಫ್ಯೂಚರ್ ಡೇಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅಪೋಲೋ ಫಾರ್ಮಸಿಯಿಂದನೂ ಕೂಡ ನೀವು ಮೆಡಿಸಿನ್ಸ್ ಪರ್ಚೇಸ್ ಮಾಡಬಹುದು ಥ್ರೂ ಗ್ಲೋಬಲ್ ಗಾರ್ನರ್. ಓಕೆ, ಸೊ ಈ ರೀತಿಯಲ್ಲಿ ನೀವು ಯಾವುದೇ ಶಾಪಿಂಗ್, ಫಾರ್ ಎಕ್ಸಾಂಪಲ್ ಇದೆ ನೋಡಿ, ಈ ತರ ನೀವು ಒಮ್ಮೆ ಒಂದು ವೋಚರ್ ಪರ್ಚೇಸ್ ಮಾಡಿದ್ಮೇಲೆ ಬೇಕಾದ್ರೆ 10 ರೂಪಾಯಿದು ರೀಚಾರ್ಜ್ ಕೂಡ ನೀವು ಮಾಡ್ಬೋದು. ನಿಮಗೆ ಏನ್ ಖುಷಿ ಇದೆ, ಯಾವ ಡಿನಾಮಿನೇಷನ್ ನೀವೇ ರೀಚಾರ್ಜ್ ಮಾಡ್ಕೋಬಹುದು. ಸೊ ಇದಕ್ಕೆ ಒಂದು ಸತಿ ನೀವು ಒಂದು ಪ್ರೀಪೇಡ್ ಕೂಪನ್ ತಗೊಂಡ್ರೆ ಸಾಕು, ನಿಮ್ಮ ಅನುಕೂಲಕ್ಕೆ ಶಾಪಿಂಗ್ ನೀವು ಮಾಡಬಹುದು. ಸೊ ಇದಕ್ಕೆ 1 ವರ್ಷದ ಟೈಮ್ ಇರುತ್ತೆ, ನಿಮಗೆ 1 ವರ್ಷದ ಟೈಮ್ ಇರುತ್ತೆ. 1 ವರ್ಷದಲ್ಲಿ ನೀವು ಯಾವಾಗ ಬೇಕಾದ್ರೂ ಇದು ಯೂಟಿಲೈಸ್ ಮಾಡ್ಕೋಬಹುದು. ಸೊ ಮಲ್ಟಿಪಲ್ ಆಫ್ 10 ರೂಪೀಸ್ ಮಾಡ್ಬೋದು, 100 ರೂಪೀಸ್ ಮಾಡ್ಬೋದು, 50 ರೂಪೀಸ್ ಮಾಡ್ಬೋದು. ಸೊ ಓನ್ಲಿ ಒನ್ ಟೈಮ್ ಒಂದು ಪ್ರೀಪೇಡ್ ವೋಚರ್ ಪರ್ಚೇಸ್ ಮಾಡಿದಾಗ ಈ ತರ ಮಲ್ಟಿಪಲ್ ಆಫ್ 10,000, 25,000, 50,000 ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇಕು, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟಿದೆ ಆ ರೀತಿಯಲ್ಲಿ ನೀವು ಫಸ್ಟೇ ವೋಚರ್ ತಗೋಬಹುದು. ಸೊ ಈ ರೀತಿಯಲ್ಲಿ ವೋಚರ್ ಆಗಿದ್ದಕ್ಕೆ ಬೆನಿಫಿಟ್ ಏನು ಅಂತ ಕೇಳಿದ್ರೆ, ಸೊ ಗ್ಲೋಬಲ್ ಗಾರ್ನರ್ ಅಲ್ಲಿ ಬಿಸ್ನೆಸ್ ಗೊತ್ತಿರೋರ್ಗೊಂದು ಒಂದು ಬೆನಿಫಿಟ್ ಇದೆ. 10,000 ರೂಪಾಯಿ ನಾನೀಗ ಯಾವ ರೀತಿಯಲ್ಲಿ ತೋರಿಸಿದ್ನಲ್ಲ, ಈ ತರ ಕಂಪ್ಲೀಟ್ ಆಗಿದ ತಕ್ಷಣ ಇದನ್ನ ನಾವು ಒಂದು UPV ಅಂತ ಕರೀತೇವೆ. ಸೊ 10,000 ರೂಪಾಯಿ ನಿಮ್ಮ ಖರ್ಚು. ನಿಮ್ಗೆ ಇಲ್ಲಿ ತನಕ ಖರ್ಚು ಮಾಡಿದಾಗ ನೀವು ಎಕ್ಸ್ಪೆನ್ಸ್ ಇಂದ ನಿಮ್ಗೆ ಇಲ್ಲಿ ತನಕ ದುಡ್ಡು ಬರ್ತಿರ್ಲಿಲ್ಲ, ನಮ್ಗೆ ಯಾರಿಗೂ ಬರ್ತಿರ್ಲಿಲ್ಲ. ಇಲ್ಲಿ ತನಕ ನಾವೆಷ್ಟೋ ವರ್ಷದಿಂದ ನಾವೆಷ್ಟೋ ಲಕ್ಷಾಂತರ ರೂಪಾಯಿ ನಮ್ಮ ಮನೆಗೆ ಖರ್ಚು ಮಾಡಿದೀವಿ, ಬಟ್ ಇಲ್ಲಿ ತನಕ ನಾವು ಯಾವುದೇ ಖರ್ಚಿಗೆ ನಮ್ಗೆ ದುಡ್ಡು ಬರ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವ್ ಏನ್ ದುಡ್ಡು ಖರ್ಚು ಮಾಡ್ತಾ ಇದೀರಾ ಆ ಖರ್ಚಿನ ನಿಮ್ಗೆ ದುಡ್ಡು ಬರ್ತಾ ಇದೆ. ಬಿಕಾಸ್ ನೀವು 10,000 ರೂಪಾಯಿ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಕಂಪನಿ ನಿಮ್ಗೆ ಒಂದು UPV ಜನರೇಟ್ ಮಾಡ್ತಾ ಇದೆ. UPV ಅಂದ್ರೆ ಯೂನಿಟ್ ಪರ್ಚೇಸ್ ವ್ಯಾಲ್ಯೂ. UPV ಅಂದ್ರೆ ಯೂನಿಟ್ ಪರ್ಚೇಸ್ ವ್ಯಾಲ್ಯೂ. ಇದು ಕಂಪನಿಯ ಬಿಸ್ನೆಸ್ ಕ್ಯಾಲ್ಕುಲೇಷನ್ಗೆ ಈ ಒಂದು ಅವರೇಜ್ ಮಾಡ್ಕೊಂಡಿದೆ. ಓಕೆ, ಸೊ ಈಗ ಕ್ಯಾಶ್ ಬ್ಯಾಕ್ ಹೋಗ್ತೀನಿ.
ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಯಾಶ್ ಬ್ಯಾಕ್? ಇಲ್ಲಿ 4 ತರದ ಕ್ಯಾಶ್ ಬ್ಯಾಕ್ ಇದೆ. ಮೊದಲನೇದು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್. ಓಕೆ, ಸೊ ಹೆಸರೇ ಹೇಳ್ತದೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್. ನೀವು ನಿಮ್ಮ ಆಪ್ಷನ್ ಅಲ್ಲಿ, ಯೂಸರ್ ಆಪ್ಷನ್ ಅಲ್ಲಿ 4 ಆಪ್ಷನ್ ಗಳಿದೆ. ನೀವು ಕ್ಯಾಶ್ ಬ್ಯಾಕ್ ಚೂಸ್ ಮಾಡಬಹುದು, ಫಸ್ಟೇ ಚೂಸ್ ಮಾಡಬಹುದು. ಈಗ ಮತ್ತೊಂದು ಆಪ್ಷನ್ ಹೊಸದಾಗಿ ಆಡ್ ಮಾಡಿದ್ದಾರೆ. ಶಾಪಿಂಗ್ ಮುಗಿಸಿದ ಮೇಲೂ ಕೂಡ ಬೇಕಾದ್ರೆ ನೀವು ಸಪೋಸ್ ಸ್ಟಾರ್ಟಿಂಗ್ ನಲ್ಲಿ ಕ್ಯಾಶ್ ಬ್ಯಾಕ್ ಚೇಂಜ್ ಮಾಡಕ್ ಮರ್ತೋಗಿದ್ರೆ ಶಾಪಿಂಗ್ ಮುಗಿದ ಮೇಲೂ ಕೂಡ ಈಗ ಕ್ಯಾಶ್ ಬ್ಯಾಕ್ ಚೇಂಜ್ ಮಾಡೋ ಅವಕಾಶ ಈಗ ಹೊಸ ಅಪ್ಡೇಟ್ ಅಲ್ಲಿ ಕೊಟ್ಟಿದೆ ಆಪ್. ಓಕೆ, ಸೊ ನೀವು ಈ ಕ್ಯಾಶ್ ಬ್ಯಾಕ್, ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಕ್ಕಿದೆ ಬೆನಿಫಿಟ್? ಫಾರ್ ಎಕ್ಸಾಂಪಲ್, ಯಾವುದೇ ತರ ಶಾಪಿಂಗ್ ನೀವು ಮಾಡಿ, ಗ್ಲೋಬಲ್ ಕಾರ್ನರ್ ಇಂದ ಯಾವುದೇ ಶಾಪಿಂಗ್ ನೀವು ಮಾಡಿ, ಅದಕ್ಕೆ ನಿಮಗೆ 2 to 10% ಇನ್ಕಮ್ ಬರುತ್ತೆ. ಸೊ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಲ್ಲಿ 2% ಇಂದ 10% ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ನಿಮ್ಗೆ ಇಮಿಡಿಯೇಟ್ಲಿ ಕಂಪನಿ ಕೊಡ್ತಾ ಇದೆ. ಓಕೆ, 2 to 10%. ಅದು ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್. ಸಪೋಸ್ ನೀವು ಬಿಗ್ ಬಜಾರ್ ತರ ಪ್ರಾಡಕ್ಟ್ ಆದ್ರೆ ಮೋರ್ ದನ್ 7% ಸಿಗ್ತಾ ಇದೆ. ಆರೋ ತರ ಪ್ರಾಡಕ್ಟ್ ಆದ್ರೆ ಮೋರ್ ದನ್ ಅಪ್ ಟು 10% ಸಿಗ್ತಾ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ವಾಟ್ ಯು ಬೈ ಫ್ರಮ್ ಗ್ಲೋಬಲ್ ಕಾರ್ನರ್. ಇದು ಸೊ ಇದು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್. ಸಿಂಪಲ್, ನಿಮ್ಗೆಲ್ಲ ಗೊತ್ತಿರೋಂತ ಕ್ಯಾಶ್ ಬ್ಯಾಕ್ ಸಿಸ್ಟಮ್. ಸೊ ನೀವೇನೇ ಪರ್ಚೇಸ್ ಮಾಡಿ 2 to 10% ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಬಿಕಾಸ್ ಗ್ಲೋಬಲ್ ಕಾರ್ನರ್ ಅಲ್ಲಿ ನೀವು 2 ಟೈಪ್ ಇನ್ಕಮ್ ಇದೆ, ಅದು ಫಸ್ಟ್ ಹೇಳ್ಬೇಕು. ಓಕೆ, ಸೊ ನೀವು ಯಾವುದೇ ಪರ್ಚೇಸ್ ನೀವು ಗ್ಲೋಬಲ್ ಕಾರ್ನರ್ ಅಲ್ಲಿ ಮಾಡಿದಾಗ ನಿಮ್ಗೆ 2 ಟೈಪ್ಸ್ ಆಫ್ ನಿಮ್ಮ ವಾಲೆಟ್ ಅಲ್ಲಿ 2 ತರದ್ದು ಇನ್ಕಮ್ ಬರುತ್ತೆ. ಒಂದು ಜಿಜಿ ಕಾಯಿನ್ಸ್ ಅಂತ ಕರಿತೀವಿ, ಒಂದು ಜಿಜಿ ಕಾಯಿನ್ಸ್, ಇನ್ನೊಂದು ಜಿಜಿ ಮನಿ ಅಂತ ಕರಿತೀವಿ. ಓಕೆ, ಇದು 2 ತರದ ಇನ್ಕಮ್. ಜಿಜಿ ಮನಿ ಅನ್ನೋದು ಸಿಂಪಲ್. ಜಿಜಿ ಮನಿ ಅಂತ ನಿಮ್ಮ ವಾಲೆಟ್ ಅಲ್ಲಿ ಒಂದು ಆಪ್ಷನ್ ಇದೆ. ಅಲ್ಲಿ ಬರುವ ಯಾವುದೇ ದುಡ್ಡು ರಿಯಲ್ ಕರೆನ್ಸಿ, ರಿಯಲ್ ಕ್ಯಾಶ್ ತರ. ಸಪೋಸ್ ನಿಮಗೆ 1000 ರೂಪಾಯಿ ಜಿಜಿ ಮನಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಇಮಿಡಿಯೇಟ್ಲಿ ಇದು ನಿಮ್ಮ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರಾ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ನೀವು ಈ ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮ ದುಡ್ಡು ಡ್ರಾ ಮಾಡಬಹುದು. ಜಿಜಿ ಮನಿ. ಓಕೆ, ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಜಿಜಿ ಮನಿ ಅನ್ನೋದು ಸಿಂಪಲ್. ಜಿಜಿ ಕಾಯಿನ್ಸ್ ಅನ್ನೋದು ಇದು ಗ್ಲೋಬಲ್ ಕಾರ್ನರ್ ಕರೆನ್ಸಿ. ಗ್ಲೋಬಲ್ ಕಾರ್ನರ್ ಏನ್ ಹೇಳ್ತಾ ಇದೆ, ಯಾವುದೇ ಪರ್ಚೇಸ್ ನನ್ನ ಆಪ್ ಇಂದ ಮಾಡಿದ್ರೆ 100% ಜಿಜಿ ಕಾಯಿನ್ಸ್ ಅಂತ ಕೊಟ್ಟೇ ಕೊಡ್ತೀನಿ. ಇದು ರಿವಾರ್ಡ್ ಇದ್ದೇ ಇರುತ್ತೆ. ಓಕೆ, ಸೊ 100% ಜಿಜಿ ಕಾಯಿನ್ಸ್ ಸಿಕ್ಕುತ್ತೆ. ಅದು 10 ರೂಪಾಯಿದು ರಿಚಾರ್ಜ್ ಮಾಡಿ ಅಥವಾ 10 ಲಕ್ಷದ್ದು ಹೌಸ್, ಒಂದು ಮನೆನೇ ಪರ್ಚೇಸ್ ಮಾಡಿ ಥ್ರೂ ಜಿಜಿ ರಿಯಲೇಟರ್ ಹತ್ರ. ಸೊ 100% ನಿಮಗೆ ಕ್ಯಾಶ್ ಬ್ಯಾಕ್ ಅಂತೂ ಬಂದೇ ಬರುತ್ತೆ ಥ್ರೂ ಜಿಜಿ ಕಾಯಿನ್ಸ್. ಸೊ ಜಿಜಿ ಕಾಯಿನ್ಸ್ ಹಾಗಾದ್ರೆ ಕನ್ವರ್ಟ್ ಮಾಡ್ಬೋದಾ ಸರ್ ಅಂತ ಕೇಳಿದ್ರೆ, ಸರ್ ಜಿಜಿ ಕಾಯಿನ್ಗೆ ಏನ್ ವ್ಯಾಲ್ಯೂ ಅಂತ ಕೇಳಿದ್ರೆ, ಸರಳ ಭಾಷೆಯಲ್ಲಿ ಹೇಳ್ತಾ ಇದೀನಿ, ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಹೇಳ್ತಾ ಇದೀನಿ. 1 ಜಿಜಿ ಕಾಯಿನ್ ಈಕ್ವಲ್ ಟು 1 ರೂಪಿ ತರ ಲೆಕ್ಕ ಇಟ್ಕೊಳ್ಳಿ. ಓಕೆ, 1 ಜಿಜಿ ಕಾಯಿನ್ ಈಕ್ವಲ್ ಟು 1 ರೂಪಿ. ಸೊ ಎಷ್ಟು ಜಿಜಿ ಕಾಯಿನ್ ಇರುತ್ತೆ ಅಷ್ಟು ಅದು ರೂಪಾಯಿನೇ. ಓಕೆ, ಅದು ನೀವು ಕನ್ವರ್ಟ್ ಹೆಂಗ್ ಮಾಡ್ಬೋದು ಅಂತ ಕೇಳಿದ್ರೆ 2 ರೀತಿಯಲ್ಲಿ ಕನ್ವರ್ಟ್ ಮಾಡ್ಬೋದು. ಸಪೋಸ್ ನೀವು ಇವತ್ತು ನೀವು ಬರೀ ಯೂಸರ್ ಆಗಿ ನಮ್ಮ ಒಂದು ವಾವ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಬೆಳಗ್ಗೆ, ಭಾನುವಾರ ಬೆಳಗ್ಗೆ ಇತ್ತು. ಇವತ್ತು ನೀವೇನಾದ್ರೂ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 500 ಜಿಜಿ ಕಾಯಿನ್ಸ್ ಕಂಪ್ನಿನೇ ಕೊಡ್ತಾ ಇದೆ. ಓಕೆ, ಇವತ್ತು ಸಪೋಸ್ ಅಯ್ಯೋ ಸರ್ ಮಿಸ್ ಆಯ್ತಲ್ಲ, ನಮ್ಗೆ ಇದಕ್ಕೇನಾದ್ರು ಕೊಡ್ತಾರೆ, ಇದಕ್ಕೆ ಕೊಡಲ್ಲ. ಬಟ್ ನೆಕ್ಸ್ಟ್ ಇದೇ ವೀಕ್ ಅಲ್ಲಿ ಮತ್ತೊಂದು ವಾವ್ ಅನ್ನೋ ಪ್ರೋಗ್ರಾಮ್ ಇರುತ್ತೆ. ಆ ವಾವ್ ಇದ್ರೆ ನೀವು ಇಮಿಡಿಯೇಟ್ಲಿ ಆ ವಾವ್ ಅಟೆಂಡ್ ಮಾಡಿ 500 ಜಿಜಿ ಕಾಯಿನ್ಸ್ ನಿಮಗೆ ಬರುತ್ತೆ. ಓಕೆ, ಸೊ ನೀವು ಏನು ಯೂಸರ್ ಅಲ್ಲ, ನೀವೇನು ಮಾಡಿರ್ಲಿಲ್ಲ, ಈಗ ಆಪ್ ಇತ್ತು, ಬಟ್ ನೀವು 500 ಜಿಜಿ ಕಾಯಿನ್ಸ್ ನಾವು ಕೊಟ್ಟಿದ್ದೀವಿ. ಸಪೋಸ್ ಈ ವೀಕ್ ಅಲ್ಲಿ ನೀವು ಒಂದು ಆರೋ ಅಥವಾ ಹೋಮ್ ಟೌನ್ ಅನ್ನೋ ಒಂದು ಬ್ರ್ಯಾಂಡ್ ಹೋಗಿ ನೀವು ಏನೋ ಒಂದು ಶಾಪಿಂಗ್ ಮಾಡ್ತಾ ಇದ್ದೀರಾ, ಒಂದು ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಒಂದು 10,000 ರೂಪಾಯಿ ಒಂದು ಫರ್ನಿಚರ್ ಪರ್ಚೇಸ್ ಮಾಡಿದ್ದೀರಾ. ಓಕೆ, 10,000 rupees ಒಂದು ಫರ್ನಿಚರ್ ಪರ್ಚೇಸ್ ಮಾಡಿದ್ದೀರಾ. ಇಲ್ಲಿ ನೀವು 9,500 rupees ಕ್ಯಾಶ್ ಕೊಟ್ರೆ ಸಾಕು, ಬಾಕಿ ಇದು ಜಿಜಿ ಕಾಯಿನ್ಸ್ 500 rupees ಜಿಜಿ ಕಾಯಿನ್ಸ್ ಅಲ್ಲಿ ಪೇ ಮಾಡಬಹುದು. ಸೊ 10,000 ರೂಪಾಯಿನಲ್ಲಿ ನಿಮಗೆ 5% ಅಂದ್ರೆ ನೆಕ್ಸ್ಟ್ ಬಿಲ್ ಅಲ್ಲಿ 5% ನೀವು ಯಾವುದೇ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡುವಾಗ ಎಲ್ಲೆಲ್ಲಿ ಕೆಲವೊಂದು ವೆಂಡರ್ಗಳು ಜಿಜಿ ಕಾಯಿನ್ಸ್ ಆಕ್ಸೆಪ್ಟ್ ಮಾಡ್ತಾರೆ, ಅಲ್ಲಿ ನೀವು ಜಿಜಿ ಕಾಯಿನ್ಸ್ ನ ಸ್ಪೆಂಡ್ ಮಾಡಬಹುದು. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಓಕೆ, ಸೊ ಇದು ಕರೆನ್ಸಿನೇ, ಬಟ್ ಒಂದೇ ಸತಿ ಖರ್ಚು ಮಾಡಕ್ಕಾಗಲ್ಲ, 5% ಮಾತ್ರ. ನೆಕ್ಸ್ಟ್ ಬಿಲ್ ಅಲ್ಲಿ ಸೆಲೆಕ್ಟೆಡ್ ವೆಂಡರ್ಸ್ ಹತ್ರ ಖರ್ಚು ಮಾಡಬಹುದು. ಸೆಲೆಕ್ಟೆಡ್ ವೆಂಡರ್ ಯಾರು ಅಂತ ಕೇಳ್ಬೇಕು ಅಂತಿದ್ರೆ ನೀವು ಆಪ್ ನೋಡಿದ್ರೆ ಸಾಕು. ಆ ಆಪ್ ಅಲ್ಲಿ ಲೋಗೋ ಮೇಲ್ಗಡೆ ಎಲ್ಲೆಲ್ಲಿ ಗೋಲ್ಡನ್ ಕಾಯಿನ್ ಇರುತ್ತೆ, ಲೋಗೋ ಯಾವ್ದಾದ್ರು ಬ್ರ್ಯಾಂಡ್, ಫಾರ್ ಎಕ್ಸಾಂಪಲ್ ಬಾಸ್ಕಿನ್ ರಾಬಿನ್ಸ್ ಅನ್ನೋ ಬ್ರ್ಯಾಂಡ್ ಮೇಲೆ ಗೋಲ್ಡ್ ಜಿಜಿದು ನಮ್ಮ ಲೋಗೋ ಕಾಣುತ್ತೆ ಗೋಲ್ಡನ್ ಕಲರ್ ಅಲ್ಲಿ. ಅಲ್ಲಿ ಎಲ್ಲೆಲ್ಲಿ ನೀವು ಆ ಲೋಗೋ ಕಾಣುತ್ತೆ ಅಲ್ಲಲ್ಲಿ ನೀವು ಜಿಜಿ ಕಾಯಿನ್ಸ್ ನ ಉಪಯೋಗಿಸಬಹುದು ಫಸ್ಟ್ ಥಿಂಗ್. ಅಥವಾ ಈ ಜಿಜಿ ಕಾಯಿನ್ಸ್ ನ ರಿಯಲ್ ಕ್ಯಾಶ್ ಕನ್ವರ್ಟ್ ಮಾಡಬಹುದು, ಈ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ನಲ್ಲಿ ಕನ್ವರ್ಟ್ ಮಾಡಬಹುದು. ಓಕೆ, ಬಿಕಾಸ್ ಇದು ಹೇಳೋದಕ್ಕಿಂತ ಮುಂಚೆ ಹೇಳಿದ್ರೆ ಇದಕ್ಕೂ ಲಿಂಕ್ ಸಿಕ್ಕಲ್ಲ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಜಿಜಿ ಕಾಯಿನ್ಸ್ ಅಂಡ್ ಜಿಜಿ ಮನಿದು
ಕಾನ್ಸೆಪ್ಟ್ ಈಗ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾನು ಐ ವಿಲ್ ಗೋ ಟು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್. ಸೊ ಇದು ಸಿಂಪಲ್, ಇದು ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂದ್ರೆ ಏನು ಅಂತ. 2ರಿಂದ 10% ಯಾವುದೇ ಪ್ರಾಡಕ್ಟ್ ನೀವು IC ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ನಾಳೆ ಅನ್ನೋ ದಿನದ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ, ನಾನು ಇವತ್ತೇ ಏನೇ ಬಂದ್ರೆ ಇವತ್ತೇ ಬಂದ್ಬಿಟ್ಟು ಅಂತಿದ್ರೆ, ನೀವು ಹೋಗಿ ನೀವು 1 ಲಕ್ಷದ ಕ್ರೋಮಾ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಕ್ರೋಮಾದಿಂದ ಒಂದು ಮೊಬೈಲ್ ತಗೊಳ್ಳಿ, ಲ್ಯಾಪ್ಟಾಪ್ ತಗೊಳ್ಳಿ, ಟಿವಿ ತಗೊಳ್ಳಿ, ರೆಫ್ರಿಜರೇಟರ್ ತಗೊಳ್ಳಿ, ಅಥವಾ ಈಝೋನ್ ಅಗೇನ್ ಎಲೆಕ್ಟ್ರಾನಿಕ್ ಜೈಂಟ್, ರಿಟೇಲ್ ಜೈಂಟ್ ಅವರು, ಸೊ ಅಲ್ಲಿ ಹೋಗಿ ತಗೊಳ್ಳಿ, ಅಥವಾ ಬಿಗ್ ಬಜಾರ್ ಅಲ್ಲಿ ಹೋಗಿ ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ, ಏನೇ ಪರ್ಚೇಸ್ ಮಾಡಿ ನಿಮ್ಗೆ 2 to 10% ಕ್ಯಾಶ್ ಬ್ಯಾಕ್ ಇಮಿಡಿಯೇಟ್ಲಿ ಬರುತ್ತೆ. ಬಂತಿ. ಸೆಕೆಂಡ್ ಕ್ಯಾಶ್ ಬ್ಯಾಕ್ ನಮ್ಮಲ್ಲಿ ಇರೋದು SCB ಅಂದ್ರೆ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್. SCB ಅಂದ್ರೆ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್. ಇದಕ್ಕೆ UPV ಲೆಕ್ಕ ಬೇಡ, ಬಟ್ ಎಲ್ಲೆಲ್ಲಿ SCB ಅಂತ ಪದ ಉಪಯೋಗಿಸ್ತೀವಿ ಅಲ್ಲಿ ಈ UPV ಲೆಕ್ಕ ಬರುತ್ತೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್, ಇದನ್ನ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ. 10,000 ರೂಪಾಯಿದು UPV. ಸೊ SCB ಬಂದಿರೋ ಕಡೆ UPV ಬರುತ್ತೆ. ಓಕೆ, ಸೊ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್ RPP ಅಂತ ಹೇಳ್ತೀವಿ. ಸೊ ಹೆಸರು RPP ಅಂದ್ರೆ ಏನು ಅಂತ ಕೇಳಿದ್ರೆ ರ್ಯಾಂಡಮ್ ಪಿಕ್ ಪ್ರೋಸೆಸ್. ರ್ಯಾಂಡಮ್ ಪಿಕ್ ಪ್ರೋಸೆಸ್. ಸರ್ ಇದು ನಥಿಂಗ್ ಬಟ್ ಲಾಟರಿ ಸಿಸ್ಟಮ್. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು 10,000 ಶಾಪಿಂಗ್ ಕಂಪ್ಲೀಟ್ ಆಯ್ತು, ನಿಮ್ದೊಂದು UPV ಜನರೇಟ್ ಆಯ್ತು. ಓಕೆ, ಸೊ ನಂಬರ್ ಎಕ್ಸ್, ಮಿಸ್ಟರ್ ಎಕ್ಸ್ ಅನ್ನೋರ್ದು 10,000 ಕಂಪ್ಲೀಟ್ ಆಯ್ತು, ಅವ್ರದ್ದು UPV ನಂಬರ್ 1 ಆಯ್ತು. ಇಲ್ಲಿ ಇನ್ಯಾರೋ ಉತ್ತರ ಪ್ರದೇಶದಲ್ಲಿ ಯಾರೋ ವೈ ಅನ್ನೋ ವ್ಯಕ್ತಿ ಅವ್ರದ್ದು ಒಂದು ಶಾಪಿಂಗ್ ಮಾಡಿದ್ರು, 10,000 ಅವ್ರದ್ದು ಕಂಪ್ಲೀಟ್ ಆಯ್ತು, ಅವ್ರದ್ದು UPV ನಂಬರ್ 2 ಆಯ್ತು. ಸೊ ಈ ತರ ಪ್ರತಿ ತಿಂಗಳಲ್ಲಿ ಎಷ್ಟೆಷ್ಟು ಜನ ಈ UPV ಕಂಪ್ಲೀಟ್ ಆಗುತ್ತೆ, ಇವ್ರದೆಲ್ಲ UPVಗಳು ಬರುತ್ತೆ. ಒಂದು ಲಾಟರಿ ಸಿಸ್ಟಮ್ ತರ, ಒಂದು ಲಾಟರಿನಲ್ಲಿ ಎಲ್ಲಾ UPVಗಳು ಹಾಕಿ ಕಂಪ್ಯೂಟರ್ ರ್ಯಾಂಡಮ್ ಆಗಿ ನಂಬರ್ ಪಿಕ್ ಮಾಡುತ್ತೆ. ಓಕೆ, ಸೊ ಈ ತರ ಈ YZ ಈ ತರ UPV 3, 4, 5, 6 ಅಂತ ಬರ್ತಾ ಇದೆ. ಸೊ ರ್ಯಾಂಡಮ್ ಆಗಿ ಕಂಪ್ಯೂಟರ್ ಪಿಕ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಿಮಗ್ ಬಂತು, ನಿಮ್ಮ ಲಾಟರಿ ಪಿಕ್ ಆದಾಗ ನಿಮ್ಗೆ 100% ಕ್ಯಾಶ್ ಬ್ಯಾಕ್ ಬಂತು ಅಂತ ಇಟ್ಕೊಳ್ಳಿ. ಸೊ ಕಂಪನಿ ನಿಮಗೆ 10,000 ರೂಪಾಯಿ ಕೊಡ್ತಾ ಇದೆ. ಬಿಕಾಸ್ ನೀವು ಸ್ಪೆಂಡ್ ಮಾಡಿದಷ್ಟು 10,000 ರೂಪಾಯಿ. ಸೊ ನಿಮಗೆ ಟೋಟಲ್ 10,000 ರೂಪಾಯಿ ನಿಮಗೆ ಕಂಪನಿ ಕೊಡ್ತಾ ಇದೆ. ಈ ವೈ ಅಂದಿರೋ ವ್ಯಕ್ತಿಗೆ ಬರೀ 2% ಬಂದಿರೋದು. ಸೊ ಅವ್ರಿಗೆ ಒಂದು ಮೂವಿ ವೋಚರ್, 200 ರೂಪಾಯಿ ಮೂವಿ ಟಿಕೆಟ್, ಮೂವಿ ವೋಚರ್ ಕೊಡ್ತಾ ಇದೆ. ಇಲ್ಲಿ ಯಾರೋ ಒಂದು ಝೆಡ್ ಅನ್ನೋ ವ್ಯಕ್ತಿಗೆ 50% ಬಂತು. ಸೊ ಅವ್ರಿಗೆ 5,000 GG ಮನಿ ಕಂಪನಿ ಕೊಡ್ತಾ ಇದೆ. ಸೊ ರ್ಯಾಂಡಮ್ ಪಿಕ್ ಪ್ರೋಸೆಸ್ ಅಂದ್ರೆ ಇಷ್ಟೇನೆ. ಲಾಟರಿ ಟಿಕೆಟ್, ಲಾಟರಿ ಸಿಸ್ಟಮ್, ಎಲ್ಲಾ ರ್ಯಾಂಡಮ್ ಆಗಿ ಎಲ್ಲಾ ನಂಬರ್ಗಳನ್ನ ಒಂದು ನಂಬರ್ ಅಲ್ಲಿ ಪ್ರತಿ ತಿಂಗಳ ಒಂದ್ಸತಿ ಟ್ರಾನ್ಸಾಕ್ಷನ್ ಆಗುತ್ತೆ, ರ್ಯಾಂಡಮ್ ಅಲ್ಲಿ ಪಿಕ್ ಮಾಡುತ್ತೆ, ಯಾರಿಗೆ ಯಾವ್ದು ಬರುತ್ತೆ ಆ ರೀತಿಯಲ್ಲಿ ಕೊಡುತ್ತೆ. ನಿಮಗೆ ಇಲ್ಲಿ ಚಾನ್ಸ್ ಇದೆ, ಬೇಕಾದ್ರೆ 2% ಬರ್ಬೋದು ಅಥವಾ 100% ನಿಮಗೆ ಬರ್ಬೋದು. ಡಿಪೆಂಡ್ಸ್ ಆನ್ ಯುವರ್ ಲಕ್. ಸೊ ನಿಮಗೆ ನಿಮ್ಮ ಲಕ್ಕಿನ ಮೇಲೆ ಜಾಸ್ತಿ ನಂಬಿಕೆ ಇದ್ರೆ, ನಾನು ತುಂಬಾ ಲಕ್ಕಿ ಪರ್ಸನ್, ನನಗೆ ಜಾಸ್ತಿ ಲಕ್ ಇದೆ, ನಾನು ಇದೇ ಆಪ್ಟ್ ಮಾಡ್ತೀನಿ ಅಂತಿದ್ರೆ, ಎಸ್ ನೀವು ಇದೇ ಆಪ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ 2% ಬರ್ಬೋದು ಅಥವಾ 100% ಬರ್ಬೋದು. ಸೊ ದಿಸ್ ಇಸ್ ರ್ಯಾಂಡಮ್ ಪಿಕ್ ಪ್ರೋಸೆಸ್. ಸೊ ಥರ್ಡ್ ಕ್ಯಾಶ್ ಬ್ಯಾಕ್ ಹೋಗ್ತಾ ಇದೀನಿ, FIFO ಅಂತ ಕರಿತೀವಿ. ಓಕೆ, ಇಲ್ಲಿ 100% ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಗ್ಯಾರಂಟಿ 100% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹೌ ಇಟ್ ವರ್ಕ್ಸ್? ಸೊ FIFO ಅನ್ನೋದು ನಮ್ಮ 3ನೇ ಸಿಸ್ಟಮ್. ಓಕೆ, ಸೊ ಈ FIFOಗೆ ಈಗ ಮತ್ತೆ ಇದು ನೆನ್ಪಿಟ್ಕೊಳ್ಳಿ, ಮತ್ತೆ UPV ನೆನ್ಪಿರ್ಬೇಕು. ನೀವು 10,000 ಶಾಪಿಂಗ್, ಮತ್ತೊಮ್ಮೆ ಹೇಳ್ತಾ ಇದೀನಿ, ಒಂದೇ ಸತಿ ಶಾಪ್ ಮಾಡ್ಬೇಕು ಅಂತಿಲ್ಲ. 500, 1,000, 2,000, 3,000, 5,000 ಅಥವಾ 1 time 10,000 or 1 time 50,000. ಫಾರ್ ಎಕ್ಸಾಂಪಲ್ ನೀವೇನೋ 50,000 ಒಂದು ಟೆಲಿವಿಷನ್ ಪರ್ಚೇಸ್ ಮಾಡಿದ್ದೀರಾ, ಸೊ 50,000 ಆಯ್ತು. ಸೊ ಅಂತ ಕಡೆ ನಿಮ್ದು 5 UPV ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಸತಿ ನೀವು 50,000 ಏನೋ ಎಕ್ಸ್ಪೆನ್ಸ್ ಇತ್ತು, ಸೊ ನಿಮ್ಗೆ 5 UPV ಬರುತ್ತೆ. ಓಕೆ, ಇದ ಅರ್ಥ ಮಾಡ್ಕೊಳ್ಳಿ. ಸೊ ಮಲ್ಟಿಪಲ್ ಆಫ್ 10s ನಿಮ್ಗೆ 10 ಒಂದೊಂದು UPV ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ 50 ಆಗಿದ ತಕ್ಷಣ 5 UPV ಬರುತ್ತೆ, ಅದ್ ನೆನ್ಪಿಟ್ಕೊಳ್ಳಿ. ಸೊ 10 UPV ಬಂದಿದ ತಕ್ಷಣ ಕಂಪನಿ ನಿಮಗೆ ಇಲ್ಲಿ 10,000 GG ಕಾಯಿನ್ಸ್ ಸಿಗ್ತಾ ಇದೆ, ಪ್ಲಸ್ ಒಂದು 200 ರೂಪೀಸ್ ವರ್ತ್ ಇರುವ ಮೂವಿ ವೋಚರ್ ಕೊಡ್ತಾ ಇದೆ. ಓಕೆ, 200 ರೂಪಾಯಿ ವರ್ತ್ ಇರೋ ಮೂವಿ ವೋಚರ್ ಸಿಗ್ತಾ ಇದೆ. ಸೊ 10,000 ಕಂಪ್ಲೀಟ್ ಮಾಡಿದ ತಕ್ಷಣ ಇದು ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಇದ್ದೇ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ FIFO ಅಂದ್ರೆ ಏನು? ಸಿಂಪಲ್, ನಾನು ಅದೇ ಇದು ಕೇಳ್ತೇನೆ. ಇದು ಫಾರ್ ಎಕ್ಸಾಂಪಲ್
ನಾವು ಯಾವ್ದಾರು ಒಂದು ಕ್ಯೂ ನಲ್ಲಿ ನಿಂತಿರ್ತೀವಲ್ಲ, ಒಂದು ದರ್ಶನದ ಕ್ಯೂ ಅಂತ ನಾವು ನಿಂತಿರ್ತೀವಲ್ಲ ಆತರ. ಸಿ ಈಗ ಅಥವಾ ಒಂದು ಬ್ರಿಡ್ಜ್ ಅಂತಾನೆ ಇಟ್ಕೊಳ್ಳಿ, ಇಲ್ಲಿ ಬ್ರಿಡ್ಜ್ ಇದೆ. ಸೊ ಇಲ್ಲಿ ಯಾರು ಈ ಫಸ್ಟ್ ಬರ್ತಾರೆ ಅವರು ಇದರಿಂದ ಫಸ್ಟ್ ಹೊರಗಡೆ ಹೋಗ್ತಾರೆ, ಅಷ್ಟೇ ಸಿಂಪಲ್. ಫಿಫೋ ಅನ್ನೋದು ಅಷ್ಟೇನೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಸೊ ಮೊದಲನೇ ವ್ಯಕ್ತಿ ಯಾರು ಬರ್ತಾರೆ ಅವರು ಫಸ್ಟ್ ಔಟ್ ಆಗ್ತಾರೆ. ಸೊ ಸೆಕೆಂಡ್ ಯಾರು ಬರ್ತಾರೆ ಅವ್ರು ಸೆಕೆಂಡ್ ಹೋಗ್ತಾರೆ. ಥರ್ಡ್ ಯಾರು ಬರ್ತಾರೆ ಅವ್ರು ಥರ್ಡ್ ಹೋಗ್ತಾರೆ. ಸೊ ಫೋರ್ತ್ ಯಾರು ಬರ್ತಾರೆ ಅವ್ರು ಫೋರ್ತ್ ಹೋಗ್ತಾರೆ. ಸೊ ಲಾಸ್ಟ್ ವ್ಯಕ್ತಿ ಯಾರೊಬ್ಬ ಎಕ್ಸ್ ಅನ್ನೋ ವ್ಯಕ್ತಿ ಲಾಸ್ಟ್ ಬರ್ತಾರೆ ಅವ್ರು ಲಾಸ್ಟ್ ಹೋಗ್ತಾರೆ. ಓಕೆ, ಇಷ್ಟೇ ಕಾನ್ಸೆಪ್ಟ್. ಐ ಹೋಪ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಇವತ್ತು ಈವ್ನಿಂಗ್ ನೀವೇನೋ ಶಾಪಿಂಗ್ ಮಾಡಿದ್ರಿ, 10,000 rupees ಆನ್ಲೈನ್ ಶಾಪಿಂಗ್ ಮಾಡಿದ್ದೀರಾ, ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಏನೋ ಶಾಪ್ ಮಾಡಿದ್ರಿ, ನಿಮ್ದೊಂದು UPV ಜನರೇಟ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ನೀವು ಫಾರ್ ಎಕ್ಸಾಂಪಲ್ UPV ನಂಬರ್ 1 ಅಂತ ಇಟ್ಕೊಳ್ಳಿ ನೀವು. ಓಕೆ, ಸೊ ನೀವು ಎಲ್ಲಿಂದ ಪರ್ಚೇಸ್ ಮಾಡಿರೋದು? ಬ್ಯಾಂಗ್ಳೂರಿಂದ. ಓಕೆ, ಸೊ ನೆಕ್ಸ್ಟ್ ನಾಳೆ ಬೆಳಗ್ಗೆ ಯಾರೋ ಮಂಗಳೂರಲ್ಲಿ ನಮ್ಮ ಶ್ರೀಶಾ ಅವರು ಒಂದು 50,000 ಒಂದು 60,000 ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರು. ಸೊ ಅವರು 60,000 ಪರ್ಚೇಸ್ ಮಾಡಿರೋದು. ಸೊ ಅವರಿಗೆ 6 UPV ಬಂದಿದೆ. ಓಕೆ, ಅವರು ಕೂಡ ಫಿಫೋ ಅನ್ನ ಕ್ಯಾಶ್ ಬ್ಯಾಕ್ ಆಪ್ಟ್ ಆಗಿದ್ದಾರೆ. ಸೊ ಇದೇ ತರ ಇದರಲ್ಲಿ ಇವ್ರು ಯಾರು ಅಂತ ನಿಮಗೆ ಸಂಬಂಧನೇ ಇರಬೇಕು ಅಂತಿಲ್ಲ. ನಮ್ಮ ಗ್ಲೋಬಲ್ ಕಾರ್ನರ್ ಅಲ್ಲಿ ಯಾವುದೇ ಸ್ಟೇಟ್ ಇಂದ ಎಲ್ಲಿಂದ ಆದ್ರೂ ಕೂಡ ಶಾಪ್ ಮಾಡಿ ಅವರ ಶಾಪಿಂಗ್ ಎಷ್ಟಾಗುತ್ತೆ 10,000 ಇಂಟು ಮಲ್ಟಿಪ್ಲಿಕೇಶನ್ ಅಷ್ಟು UPV ನಂಬರ್ ಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆ. ಸಪೋಸ್ ಇದು ನೀವು UPV ನಂಬರ್ 1. ನಾನು ಆಗ್ಲೇ ಹೇಳಿತರ ನಿಮ್ಮ ಹಿಂದೆ ಶ್ರೀಶಾ ಅನ್ನೋ ವ್ಯಕ್ತಿ ಮಂಗಳೂರಲ್ಲಿ ಪರ್ಚೇಸ್ ಮಾಡಿದ್ರು, ಬಟ್ ಜಸ್ಟ್ ಅವರು ನಿಮ್ಮ ನಂತರ ಪರ್ಚೇಸ್ ಮಾಡಿರೋದು. ಸೊ ನಿಮ್ಮ ನಂತರ 6 UPV ನಿಮ್ಮ ಕೆಳಗಡೆ ಶಾಪಿಂಗ್ ಆಗಿ ಬಂದಿದೆ. ಸೊ 6 UPVs, ನಿಮ್ದು ನಂಬರ್ 1 UPV, ನಿಮ್ಮ ಕೆಳಗಡೆ 6 UPV ಬಂದಿದೆ. ಇಲ್ಲಿ ಕಂಪನಿ 5% ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದೆ. 500 ರೂಪಾಯಿ ನಿಮ್ಗೆ GG ಮನಿ ಕೊಡ್ತಾ ಇದೆ. ಓಕೆ, ಸೊ ನಾನು ಆಗ್ಲೇ ಹೇಳಿದ್ರೆ ಇದು ಒಂದೇ ವ್ಯಕ್ತಿ ಆಗಿರ್ಬೋದು. ಇದು 6 ವ್ಯಕ್ತಿಗಳು ಬರಬೇಕು ಅಂತಿಲ್ಲ, 6 UPV ಬರಬೇಕು ಅಷ್ಟೇ. 6 ವ್ಯಕ್ತಿಗಳೇ ಬೇರೆ, 6 UPVನೇ ಬೇರೆ. ಓಕೆ, ಸೊ ನಾನು ಇಲ್ಲಿ ಹೇಳಿದ್ನಲ್ಲ, ಇವ್ರು ಒಂದೇ ಪರ್ಸನ್ 60,000 ಶಾಪ್ ಮಾಡಿದ್ರು, ಅದಕ್ಕೆ 6 UPV ಬಂತು, ಇವ್ರು ಬಂತು. ನೆಕ್ಸ್ಟ್ ಇದೇ ಸಿಸ್ಟಮ್ ನಲ್ಲಿ ಕಂಪನಿನಲ್ಲಿ ಇನ್ನೊಂದು 10 ದಿನದಲ್ಲಿ 36 UPV ಬಂತು. ಓಕೆ, ಸೊ ಎಷ್ಟು? 36 UPV ಬಂತು. ಸೊ UPV ಬಂದಿದ ತಕ್ಷಣ ಕಂಪನಿ ಇಲ್ಲಿ ನಿಮಗೆ 10% ಇನ್ಕಮ್ ಕೊಡ್ತಾ ಇದೆ. ದಟ್ ಇಸ್ 1,000 ರೂಪಾಯಿ ನಿಮ್ಗೆ GG ಮನಿ ಸಿಗ್ತಾ ಇದೆ ನಿಮ್ಮ ಕೆಳಗಡೆ 36 UPV ಬಂದಿದ್ದಕ್ಕೆ. ಓಕೆ, ಸೊ ಇದೇ ರೀತಿಯಲ್ಲಿ ನಿಮ್ಮ ಕೆಳಗಡೆ 216 UPV, ನೀವು 216 ವ್ಯಕ್ತಿಗಳು ಅಂತ ಅನ್ಕೋಬಹುದು, ಅಲ್ಲ, 216 UPV ಬಂದಿದ ತಕ್ಷಣ ನಿಮಗೆ ಕಂಪನಿ 8,500 ರೂಪಾಯಿ GG ಮನಿ ಕೊಡ್ತಾ ಇದೆ. ಸೊ ಕಂಪನಿ ನಿಮ್ಗೆ 8,500 rupees ನಿಮಗೆ ಕಂಪನಿ ಕೊಡ್ತಾ ಇದೆ. ಓಕೆ, ಸೊ ಈಗ ಇದು ಕ್ಯಾಲ್ಕುಲೇಟ್ ಮಾಡದ 8, 9, 10,000 ರೂಪಾಯಿ ನೀವು ಖರ್ಚು ಮಾಡಿದ್ದೆಷ್ಟು? 10,000 ರೂಪಾಯಿ. ನಿಮ್ಗೊಂದು 200 ರೂಪಾಯಿ ಮೂವಿ ವೋಚರ್ ಬಂದಿದೆ. 10,000 ರೂಪಾಯಿ ನಿಮ್ಗೆ ನೀವು ಖರ್ಚು ಮಾಡಿರೋ ದುಡ್ಡು ನಿಮ್ಗೆ ಬಂದಾಗೋಯ್ತು. ಬರೀ 216 UPV ನಿಮ್ಮ ಕೆಳಗಡೆ ನೀವು ನಂತರ ನಿಮ್ಮ ಶಾಪಿಂಗ್ ನಂತರ ಕಂಪನಿನಲ್ಲಿ ಶಾಪ್ ಆಗಿದ್ದಾಗ ಬಂದಿದ್ರೆ ಸಾಕು. ಸೊ 10,000 ಬಂತು. ಇಲ್ಲಿಗೆ ನಿಮ್ಮ ಇನ್ಕಮ್ ನಿಲ್ತಾ ಇಲ್ಲ. ಈ ಲೆವೆಲ್ ಟಚ್ ಆಗಿದ ತಕ್ಷಣ ಸಿಸ್ಟಮ್ ಚೆಕ್ ಮಾಡ್ತಾ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು GG ಕಾಯಿನ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇದೆ. ಇದು ಸಿಸ್ಟಮ್ ಚೆಕ್ ಮಾಡುತ್ತೆ. ಸೊ ಇಲ್ಲಿ 10,000 GG ಕಾಯಿನ್ಸ್ ನೀವೇನು ಖರ್ಚೆ ಮಾಡಿಲ್ಲ, ನೀವು GG ಕಾಯಿನ್ಸ್ ಏನಿತ್ತು ಹಂಗೆ ಇಟ್ಕೊಂಡಿದ್ದೀರಾ. ಸೊ ಅದು ಖುಷಿ ಆಯ್ತು ಕಂಪ್ನಿಗೆ. ಸೊ ಈ GG ಕಾಯಿನ್ಸ್ ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, GG ಮನಿ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಇದು ಕೂಡ ನಿಮ್ಗೆ GG ಮನಿ ಆಗಿ ಬಂತು. ಸೊ ನಿಮಗೆ 20,000 ರೂಪಾಯಿ GG ಮನಿ ಕಂಪನಿ ನಿಮ್ಗೆ ಕೊಡ್ತಾ ಇದೆ. ಓಕೆ, ಸೊ 20,000 GG ಮನಿ ನಿಮಗೆ ಕೊಟ್ಟಾಯ್ತು. ಕ್ಲಿಯರ್? ಸೊ ನೀವು ಖರ್ಚು ಮಾಡಿದ 10,000, ಬಟ್ ನಿಮ್ಗೆ ಬಂದಿರೋ ಇನ್ಕಮ್ 20,000 ರೂಪೀಸ್. ಇದಕ್ಕೆ ನೀವೇನು ಮಾಡಿಲ್ಲ, ನೀವು ಒಮ್ಮೆ ಒಂದು ಶಾಪಿಂಗ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆನ್ಸಸ್ಗೆ ನೀವು ನೆಕ್ಸ್ಟ್ ಮೊಬೈಲ್ ಆಪ್ ಡಿಲೀಟೇ ಮಾಡಿ ಬರುತ್ತೆ. ಸರ್, ಈಗ ನೀವು ಎರಡನೇ ಪ್ರಶ್ನೆ ಕೇಳ್ಬೋದು, ಸರ್ ಇದು ಎಷ್ಟು ದಿನದಲ್ಲಿ ಬರುತ್ತೆ? ಸೊ ನನಗೆ ಗೊತ್ತಿಲ್ಲ, ಬಿಕಾಸ್ ಇದು ಪ್ಯೂರ್ಲಿ ಕಂಪನಿನಲ್ಲಿ ಎಷ್ಟು ಸೇಲ್ ಆಗುತ್ತೆ ಅದ್ರ ಮೇಲೆ ನಡೆಯುತ್ತೆ.
ಎಷ್ಟು ಜನ ನಿಮ್ ಹಿಂದೆ ಪರ್ಚೇಸ್ ಮಾಡ್ತಾರೆ ಅದರಿಂದ ನಡೆಯುತ್ತೆ. ಎಷ್ಟು ಫಾಸ್ಟ್ ಆಗಿ ಒಂದೇ ದಿನಕ್ಕೆ ಆಗೋಗ್ಬೋದು, ಒಂದು ವಾರಕ್ಕೆ ಆಗ್ಬೋದು, ಒಂದು ವರ್ಷಕ್ಕೆ ಆಗ್ಬೋದು, 5 ವರ್ಷಕ್ಕಾದ್ರೂ ಆಗ್ಬೋದು. ನನ್ನ ಪ್ರಶ್ನೆ ಇಷ್ಟೇ, ಸರಿ 5 ವರ್ಷಕ್ಕಾದ್ರೂ ಏನಾದ್ರೂ ಮೋಸ ಇದೆಯಾ? ನೀವು ಖರ್ಚಂತೂ ಮಾಡ್ತಾ ಇದ್ರಿ, ಮಾಡಿರೋ ದುಡ್ಡಿಗೆ ನಿಮ್ಗೆ ಒಂದು ಆದಾಯ ಬರುವಂತ ಸಿಸ್ಟಮ್ ಕೊಟ್ಟಿದೀವಿ, ಮೋಸ ಅಂತೂ ನಿಮ್ಗೆ ಏನೂ ಆಗ್ತಾ ಇಲ್ಲ. ಓಕೆ, ಬಟ್ ಇದು ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಅದ್ರ ಮೇಲೆ ಬರುತ್ತೆ. ಓಕೆ, ಇಲ್ಲಿ ತನಕ ಏನಾದ್ರೂ ಡೌಟ್ ಇದ್ರೆ ಶ್ರೀಧರ್ ಸರ್ ಅವ್ರನ್ನ ಅನ್ಮ್ಯೂಟ್ ಮಾಡ್ಬೋದು, ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು ಇಲ್ಲಿ ತನಕ, ಬಿಫೋರ್ ವಿ ಗೋ ಇನ್ ಟು ಮೈ ಸರ್ಕಲ್. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದು. ಸರ್ ಇದು ಕೆಲ ACPs ಗಳಿರ್ಬೋದು, CP ಗಳಿರ್ಬೋದು. ಸರ್ ನಿಮಗೆ ಸಿಂಪಲ್ ಡೌಟ್ ಇರ್ಬೋದು, ಮುಜುಗರ ಬೇಡ, ಬಿಕಾಸ್ ಇದು ನಾಲೆಡ್ಜ್ ಶೇರಿಂಗ್ ಸೆಷನ್. ಸೊ ನಿಮಗೆ ಸಿಂಪಲೆಸ್ಟ್ ಡೌಟ್ ಇದ್ರು ಕೇಳಿ, ಬಿಕಾಸ್ ಇದು ನೀವು ಎಕ್ಸ್ಪ್ಲೈನ್ ಮಾಡೋದು ಕಸ್ಟಮರ್ ತುಂಬಾ ಇಂಪಾರ್ಟೆಂಟ್. ನೀವು ಹೊಸೊಬ್ಬರೇ ಕೇಳಬೇಕು ಅಂತಿಲ್ಲ, ಸಿಂಪಲ್ ಡೌಟ್ ಇದ್ರು ಕೇಳಿ, ಏನು ಮುಜುಗರ ಬೇಡ, ಬಿಕಾಸ್ ಇದು ನಾಲೆಡ್ಜ್ ಶೇರಿಂಗ್ ಸೆಷನ್. ನಿಮಗೆ ನಾಲೆಡ್ಜ್ ಬರ್ಲಿ ಅಂತ ಮಾಡ್ತಾ ಇರೋದು. ಕೇಳಿ, ಏನೇ ಇದ್ರು ಕೇಳಿ. ಮತ್ತೆ ಒಂದ್ಸತಿ ಬಂದು ನೋಡ್ತೀನಿ ಯಾರಾದ್ರೆ. ಸೊ ಇನ್ನು ಅಡ್ಮಿಟ್ ಅಲ್ಲಿ ಇದ್ದೀರಲ್ಲ ಸರ್, ಯಾರ್ಯಾರು ಬರ್ತಾ ಇದಾರೆ? ಯಾರು ಕ್ವಶನ್ ಇಲ್ವಾ? ಔಟ್ ಆಫ್ 24 people nobody has doubt? 24 ಜನದಲ್ಲಿ ಯಾರಿಗೂ ಡೌಟ್ ಇಲ್ಲ? ಅಂದ್ರೆ ಒಂದು ನೀವು ಸರಿಯಾಗಿ ಅರ್ಥ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದ್ರ ಅರ್ಥ ಎರಡು ಅರ್ಥ. ಒಂದು, ನಾನು ಹೇಳ್ತಾ ಇರೋದು ನಿಮ್ಗೆ ಏನೂ ಅರ್ಥ ಆಗಿಲ್ಲ, ಅಥವಾ ನಾನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೆ ನಿಮ್ಗೆ ಎಲ್ಲ ಅರ್ಥ ಆಗೋಯ್ತೆ. ಎರಡರಲ್ಲಿ ಒಂದು. ಎರಡನೇದು ಸರ್ ಸಾಧ್ಯ. ಎರಡನೇದೇ ಸರ್, ಖಂಡಿತವಾಗಿ. ಓಕೆ, ಹಾಗಾದ್ರೆ ಇನ್ನೇನು ಡೌಟ್ ಇಲ್ಲ. ಸೊ ಐ ಕ್ಯಾನ್ ಗೋ ರೈಟ್. ಥರ್ಡ್ ದಿಗೋಗದ. ಓಕೆ, ಸಿ ಈ ಒಂದು ಕ್ಯಾಶ್ ಬ್ಯಾಕ್ ಅಲ್ಲಿ ಬೆನಿಫಿಟ್ ತುಂಬಾ ಚೆನ್ನಾಗಿದೆ. ಇದು ಒನ್ ಆಫ್ ದಿ ಬೆಸ್ಟ್ ಕ್ಯಾಶ್ ಬ್ಯಾಕ್. ಆಕ್ಚುಲಿ ಕಂಪನಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಶ್ ಬ್ಯಾಕ್ ಇದು ಸಿಸ್ಟಮ್ ಇದು. ಬಟ್ ಈ ಸಿಸ್ಟಮ್ ಒಂದು ಡ್ರಾಬ್ಯಾಕ್ ಏನಂತ ಕೇಳಿದ್ರೆ, ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದು ಯಾರೋ ಕಂಟ್ರೋಲ್ ಇಲ್ಲ. ಇದು ಕಂಪನಿಗೂ ಕಂಟ್ರೋಲ್ ಅಲ್ಲಿ ಇಲ್ಲ. ಕಸ್ಟಮರ್ ಎಷ್ಟು ಬರ್ತಾರೆ ಅದ್ರ ಮೇಲೆ ಆಗುತ್ತೆ. ಆಟೋಮೆಟಿಕ್ಲಿ ಒಂದ್ ದಿನಕ್ಕೆ ಆಗ್ಬೋದು, ಒಂದ್ ವಾರಕ್ಕೆ ಆಗ್ಬೋದು, ವರ್ಷಕ್ಕೆ ಆಗ್ಬೋದು. ಸೊ ನನ್ನ ಕಂಟ್ರೋಲ್ ಇಲ್ಲ. ಸೊ ಈ ತರ ಈ ಕಂಪ್ಲೇಂಟ್ ಇಂದ ಕಂಪನಿಗೆ ತುಂಬಾ ಜನ ಹೇಳೋದು, ಸರ್ ಬೇರೆ ಏನಾದ್ರು ಹೊಸ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಪ್ಲಾನ್ ಮಾಡಿ, ಅದ್ರಲ್ಲಿ ನಮಗೂ ನಾವೇ ನಮ್ಮ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ನ ಕಂಟ್ರೋಲ್ ಮಾಡಬಹುದಂತ ಸಿಸ್ಟಮ್ ಏನಾದ್ರು ತಗೊಂಡ್ ಬನ್ನಿ ಅಂತ ಹೇಳಿ ಪುಷ್ ಮಾಡಿದಾಗ ಕಂಪನಿ 2019 ನವೆಂಬರ್ ಅಲ್ಲಿ ಹೊಸ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ತಂದ್ರು, ಮೈ ಸರ್ಕಲ್. ಇವತ್ತಿನ ಟಾಪಿಕ್ ಏನಿದೆ ಇದೇ ಮೈ ಸರ್ಕಲ್. ಸೊ ಇದು 4ನೇ ಕ್ಯಾಶ್ ಬ್ಯಾಕ್ ತಂದ್ರು. ಓಕೆ, ಇಲ್ಲಿ ಆಟೋಮೆಟಿಕ್ ಆಗಿ ಟ್ಯಾಗ್ ಆಗ್ತಾ ಇತ್ತು, ನಿಮಗೂ ನೆಕ್ಸ್ಟ್ ಶಾಪರ್ಗೂ ಸಂಬಂಧ ಇರ್ಲಿಲ್ಲ. ಬಟ್ ಇಲ್ಲಿಂದ ನಾವೇ ನಮ್ಮ ಕ್ಯಾಶ್ ಬ್ಯಾಕ್ ನ ಕಂಟ್ರೋಲ್ ಮಾಡಬಹುದು, ನಾವೇ ನಮ್ಮ ಕ್ಯಾಶ್ ಬ್ಯಾಕ್ ನ ನಡೆಸಬಹುದು. ಸೊ ಆ ಸಿಸ್ಟಮ್ ಇಲ್ಲಿ ತಂದ್ರು. ಸೊ ದಟ್ ವಾಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್. ಇದರಲ್ಲೂ ಕೂಡ ಇದರಲ್ಲಿ 100% ಅಲ್ಲ, ಇಲ್ಲಿ 100% ನಿಮಗೆ ಬರ್ತಾ ಇದ್ದಿದ್ದು. ಇಲ್ಲಿ 1 ಕೋಟಿ ಅರ್ನ್ ಮಾಡಕ್ ಅವಕಾಶ ಕೊಡ್ತಾ ಇದ್ರೆ. ನಿಜವಾಗ್ಲೂ ಫಸ್ಟ್ ಟೈಮ್ ಕೇಳ್ತಾ ಇರೋರಿಗೆ ಏನ್ ಮಾತಾಡ್ತಾ ಇದ್ರೆ ಅಂತ ಅನಿಸ್ಬೋದು. ನನಗಂತೂ ಫಸ್ಟ್ ಟೈಮ್ ಅವ್ರು ಹೇಳಿದ ತಕ್ಷಣ ಇದು ನಂಬ್ಲೆಲ್ಲ ಎದ್ದುಂಟೋಗ್ಬಿಟ್ಟಿದೆ. ಸೊ ಫ್ಯಾಕ್ಟ್ ಅದು. 1 ಕೋಟಿ ಬರುತ್ತೆ, ನಾವು 10,000 ಖರ್ಚು ಮಾಡಿದ್ರೆ 1 ಕೋಟಿ ಬರುತ್ತೆ, ನಾನು ನನ್ನ ಬಗ್ಗೆ ಆಗಿದ್ದಿಲ್ಲ. ಸೊ ದಟ್ ಇಸ್ ದ ಕ್ಯಾಶ್ ಬ್ಯಾಕ್ ಇಲ್ಲಿ ಕೊಡ್ತಾ ಇರೋದು. ಹೌ ಇಟ್ ವರ್ಕ್ಸ್, ಇದು ಮೈ ಸರ್ಕಲ್. ಸೊ ಮೈ ಸರ್ಕಲ್ ಇದು ನಾನು. ಮತ್ತೆ ನೆನಪಿಟ್ಕೊಳ್ಳಿ, 10,000 ಶಾಪಿಂಗ್, 10,000 ಖರ್ಚು, 1 UPV, 10,000 GG ಕಾಯಿನ್ಸ್ ಕೊಡ್ತಾ ಇದೆ, ಮೂವಿ ವೋಚರ್ ಕೊಡ್ತಾ ಇದೆ. ಸೊ ದಿಸ್ ಇಸ್ ಸಿಂಪಲ್, ರೈಟ್? ಸೊ ಈಗ ಸಾಮಾನ್ಯವಾಗಿ ಜಿಜಿಗೆ ಬರುವಂತ ಪ್ರತಿಯೊಂದು ವ್ಯಕ್ತಿನೂ ಕೂಡ ಇದೇ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿನೇ ಜಾಯಿನ್ ಆಗ್ತಾ ಇರೋದು. ಓಕೆ, ನಾವು ಇದಕ್ಕೆಲ್ಲಾ ಕಸ್ಟಮರ್ಸ್ಗೂ ನಾವು ಇದು ಯಾರು ಅಥವಾ ವಿಡಿಯೋ ನೋಡಿ ಜಾಯಿನ್ ಆಗ್ಬೋದು, ಅಥವಾ ನಮ್ಮ ಪ್ರೀ ರೆಕಾರ್ಡೆಡ್ ಪ್ರೋಗ್ರಾಮ್ ನೋಡಿ ಜಾಯಿನ್ ಆಗ್ಬೋದು, ಅಥವಾ ಮೈ ಸರ್ಕಲ್ದು ಈ ತರ ಒಂದು ಪ್ರೆಸೆಂಟೇಶನ್ ನೋಡ್ಬಿಟ್ಟೆ ಜಾಯಿನ್ ಆಗ್ತಾ ಇರೋದು. ಸೊ ಆಟೋಮೆಟಿಕ್ಲಿ ಅವ್ರ ಟೆಂಡೆನ್ಸಿ ಇಷ್ಟೇನೆ, ಬರೀ 10,000 ಖರ್ಚು ಮಾಡೋದಿಕ್ ಮಾತ್ರ ಅಲ್ಲ, 10,000 ಖರ್ಚು ಮಾಡಿ ಬೇರೆಯವ್ರನ್ನ ರೆಫರ್ ಮಾಡಿ ನಾವು ಇನ್ಕಮ್ ಅರ್ನ್ ಮಾಡ್ಬೇಕು ಅಂತ ನಾವು ನಮ್ಗೆ ಖಂಡಿತವಾಗ್ಲೂ ಆ ಆಸೆ, ಆ ಇಂಟ್ರೆಸ್ಟ್ ಡೇ 1 ಇಂದಾನೇ ಇರುತ್ತೆ. ಓಕೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಮಗ್ ಸಿಕ್ಕಿರುವಂತ ಯಾವುದೇ ಬೆನಿಫಿಟ್, ಅದು ಹ್ಯೂಮನ್ ಟೆಂಡೆನ್ಸಿ ಏನು ಅಂತ ಕೇಳಿದ್ರೆ,
ನಮಗೆ ಯಾವುದೇ ಒಳ್ಳೆ ಸಿಕ್ಕಿದ್ರೆ ನಾವು ಪ್ರಚಾರ ಮಾಡೇ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ MTR ಅನ್ನೋ ರೆಸ್ಟೋರೆಂಟ್ ಬೆಂಗಳೂರಲ್ಲಿ ಅವರು ದಿನಾ ಪೇಪರ್ ಅಲ್ಲಿ ಆಡ್ ಕೊಡ್ತಾರೆ, ನಾವೇ ಫೇವ್ರೇಟ್, ನಾವೇ ಬೆಸ್ಟ್ ಅಂತ ನಾವು ಹೇಳಲ್ಲ. ಬೆಳಗ್ಗೆ ನೀವು 6 ಗಂಟೆಗೆ ಹೋದ್ರು, 7 ಗಂಟೆಗೆ ಹೋದ್ರು, 8 ಗಂಟೆಗೆ ಹೋದ್ರು ಕ್ಯೂ ನಿಂತಿರ್ತಾರೆ, ಒಂದು ಕಾಫಿ ಕುಡಿಯೋಕೆ ಜನ ನಿಂತಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋದ್ರು ಕ್ಯೂ ನಿಂತಿರ್ತಾರೆ ಜನ ಊಟ ಮಾಡಕ್ಕೆ. ಸೊ ವೈ? ಬಿಕಾಸ್ ಇವತ್ತು ವರ್ಡ್ ಆಫ್ ಮೌತ್ ರೆಕಮೆಂಡೇಶನ್. ನಾವ್ ಯಾರು ನಮ್ ಶ್ರೀಧರ್ ಸರ್ ಬೆಂಗಳೂರಲ್ಲಿ ಇದ್ದಾರೆ, ನಾನು ಹೋಗಿದ ತಕ್ಷಣ ಹೇಳ್ತೀನಿ ಸರ್ ಒಂದು ಒಳ್ಳೆ ವೆಜಿಟೇರಿಯನ್ ಊಟ ಮಾಡ್ಬೇಕು ಅಂದ್ರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ, MTR ಇಲ್ಲೇ ಪಕ್ಕದಲ್ಲಿದೆ ಅಂತ ಕರ್ಕೊಂಡು ಹೋಗ್ತಾರೆ. ವೈ? ಬಿಕಾಸ್ ಅವ್ರಿಗೆ ಗೊತ್ತು ಬೆಸ್ಟ್ ಫುಡ್ ಅಲ್ಲಿ ಸಿಕ್ಕುತ್ತೆ, ನನ್ನ ಫ್ರೆಂಡ್ಗೂ ನಾನು ಕೊಡಿಸುವಾಗ ಬೆಸ್ಟೇ ಕೊಡಿಸ್ಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ, ಸೊ ನಿಮ್ಮ ಊರಲ್ಲಿ ಇರುವಂತ ಬೆಸ್ಟ್ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ನೀವೇ ಹೇಳ್ತೀರಾ ಸರ್ ಆ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ. ಬೆಸ್ಟ್ ಒಂದು ದಿನಸಿ ತಗೊಳಕ್ ಎಲ್ಲಿ ಬೆಸ್ಟ್ ಅಂತ ಕೇಳಿದ್ರೆ ನೀವೇ ರೆಕಮೆಂಡ್ ಮಾಡ್ತೀರಾ ಅಲ್ಲಿಗೆ ಹೋಗಿ ಅಂತ ಹೇಳಿ. ಸೊ ನಾವು ಪ್ರತಿದಿನ ಈ ರೆಕಮೆಂಡೇಶನ್ ಮಾಡ್ತಾನೆ ಇದೀವಿ. ಎವ್ರಿ ಡೇ ನಾವು ಇದು ಸ್ಟಾಪೇ ಮಾಡಕ್ಕಾಗಲ್ಲ, ಎವ್ರಿ ಡೇ ನಾವು ರೆಕಮೆಂಡ್ ಮಾಡ್ತಾನೆ ಇರ್ತೀವಿ. ಬಟ್ ಇಲ್ಲಿ ತನಕ ನಾವು ರೆಕಮೆಂಡ್ ಮಾಡಿದಾಗ ನಮ್ಗೆ ಏನು ಸಿಕ್ಕಿಲ್ಲ. ಕೊಟ್ರು, ಕೆಲವರು ಕೊಟ್ರು. ಎಂತ ಕಂಪನಿ ಕೊಟ್ರು? ಗೂಗಲ್ ಪೇ ಬಂತ ಕಂಪನಿ, ಜಿಪೇ ಅನ್ನೋ ಕಂಪನಿ ಹೇಳಿದ್ರು ನೀವು ಬೇರೆಯವ್ರಿಗೆ ಹೇಳಿ 51 ರೂಪಾಯಿ ಕೊಡ್ತೀವಿ ಅಂತಂದ್ರು. ನಾವು 51 ರೂಪಾಯಿ ಕೊಡ್ತೀವಿ ಅಂದಿದ್ದಕ್ಕೇನೆ 1000 ಜನಕ್ಕೆ ಈ ಮೆಸೇಜ್ ಕಳ್ಸಿದೀವಿ. ಓಕೆ, ಊಬರ್ ಹೇಳಿದ್ರು ನೀವು ನಮ್ದು ಊಬರ್ ಬಗ್ಗೆ ಒಬ್ಬರಿಗೆ ಮೆಸೇಜ್ ಕಳ್ಸಿ ಒಂದು ರೈಡ್ ಫ್ರೀ ಕೊಡ್ತೀನಿ ಅಂದ್ರು, 100 ಜನಕ್ಕೆ ನಾವು ಕಳ್ಸಿದೀವಿ. ಓಕೆ, ಸೊ ಸ್ವಿಗ್ಗಿ ಅವ್ರು ಬಂದ್ಬಿಟ್ಟು ಹೇಳಿದ್ರು ನಮ್ದು ನೀವು ರೆಕಮೆಂಡ್ ಮಾಡಿ ರೆಫರ್ ಮಾಡಿ ನಾವು 100 ರೂಪಾಯಿದೊಂದು ಕೂಪನ್ ಕೊಡ್ತೀವಿ ಅಂದ ತಕ್ಷಣ, ಫುಡ್ ವೋಚರ್ ಕೊಡ್ತೀವಿ ಅಂದ ತಕ್ಷಣ ನಾವು 1000 ಜನಕ್ಕೆ ಕಳ್ಸಿದೀವಿ. ಸೊ ನಾವು ಮನುಷ್ಯರು ಎಲ್ಲಿ 10 ರೂಪಾಯಿ ಸಿಕ್ಕುತ್ತೆ ಅಂತ ಅಂದಾಗ ನಾವು ಹೋಗುವಂತ ವ್ಯಕ್ತಿಗಳು, ಸೊ ನಾವು ರೆಕಮೆಂಡ್ ಮಾಡುವಂತ ವ್ಯಕ್ತಿಗಳೇ. ಓಕೆ, ನಾವ್ ಎಷ್ಟು ಬುದ್ಧಿವಂತರು ಅಂತ ಕೇಳಿದ್ರೆ ನಾಳೆ ಪೆಟ್ರೋಲ್ 50 ಪೈಸಾ ಜಾಸ್ತಿ ಆಗುತ್ತೆ ಅಂದ ತಕ್ಷಣ ನಮ್ ಇಂಡಿಯನ್ಸ್ ಎಸ್ಪೆಷಲಿ ಬರೀ 50 ಪೈಸಾ ಪೆಟ್ರೋಲ್ಗೆ ನಾಳೆ ಜಾಸ್ತಿ ಆಗುತ್ತೆ ಅಂದ ತಕ್ಷಣ ಕ್ಯೂ ನಿಂತಿರುವಂತ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ನಾವೇ ಇಂಡಿಯನ್ಸ್. ಗ್ರೇಟ್. ಓಕೆ, ಫುಲ್ ಟ್ಯಾಂಕ್ ಹಾಕ್ಸ್ಕೊತೀವಿ, ಉಳಿಸೋದೆಷ್ಟು ಮ್ಯಾಕ್ಸಿಮಮ್ 10 ರೂಪಾಯಿ ಉಳಿಸ್ತೀವಿ, ಅದಕ್ಕೆ ಬಟ್ ಕ್ಯೂ ನಿಂತು ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀವಿ. ಸೊ ನಾವು ಎಲ್ಲಿ ಏನಾದ್ರೂ ಸಿಕ್ಕುತ್ತಾ ಅನ್ನೋದು ನಾವು ನೋಡ್ತೀವಿ. ದಟ್ಸ್ ಹೌ ವಿ ಆರ್ ವೈರ್ಡ್. ಓಕೆ, ಸೊ ತಪ್ಪೇನು ಅಲ್ಲ, ನಾವು ಬೇಸಿಕ್ಲಿ ಹಂಗೇನೆ. ಈ ತರ ಬೆನಿಫಿಟ್ ನಿಮ್ಗೆ ಇಷ್ಟೊಂದು ಲಕ್ಷ ಸಿಕ್ಕುತ್ತೆ ಅಂತ ಅಂದಾಗ ನೀವ್ ಹೇಳೇ ಹೇಳ್ತೀರಾ. ನಾವ್ ಹೇಳ್ದಿದ್ರು ಪರವಾಗಿಲ್ಲ, ನೀವ್ ಹೇಳೇ ಹೇಳ್ತೀರಾ. ಈಗ ನಿಮ್ ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲ್, ಆಂಟಿ, ಫ್ರೆಂಡ್ಸ್, ರಿಲೇಷನ್ ಎಲ್ಲರಿಗೂ ಹೇಳ್ತೀರಾ ಅಣ್ಣ ನೀನ್ ಇನ್ಮೇಲೆ ಇದರಿಂದಾನೇ ಮಾಡ್ಸು, ಇದರಿಂದಾನೇ ಆಪ್ ಡೌನ್ಲೋಡ್ ಮಾಡು, ಇಲ್ಲಿಂದಾನೇ ಶಾಪ್ ಮಾಡೋದು ನೀವಂತೂ ಪ್ರೆಷರು ಮಾಡ್ತೀರಾ, ಅದ್ ನನ್ಗೆ ಗೊತ್ತು. ಓಕೆ, ಅದು ಆಟೋಮೆಟಿಕ್ಲಿ ನಾನು ಮಾಡಿದೀನಿ ಅದಕ್ಕೆ. ಸೊ ನಾನೇನ್ ಕಂಪನಿಯಿಂದ ಪೇಡ್ ಎಂಪ್ಲಾಯಿ ಅಲ್ಲ, ನಾನು ಕೂಡ ಕಸ್ಟಮರ್ ಬೆನಿಫಿಟ್ ಸಿಕ್ಕಿದ್ಮೇಲೆ ನಾವು ಈಗ ಹೇಳಕ್ ಶುರು ಮಾಡಿದೀವಿ ಅಷ್ಟೇ. ಸೊ ಈ ತರ ಬೆನಿಫಿಟ್ ಬಂದಾಗ ನೀವು ಪರ್ಚೇಸ್ ಮಾಡಿದ್ರಿ, ನಿಮ್ಮ ಒಂದು ಅಂಕಲ್ ಒಂದು ದಾವಣಗೆರೆನಲ್ಲಿ ಯಾರೋ ಒಬ್ರು ಪರ್ಚೇಸ್, ಅವರು 10,000 ಅವ್ರ ಮನೆಗೆ ರೇಷನ್ ತಗೊಂಡಿದ್ದು, ಅಷ್ಟೇ ಅರ್ಥ ಮಾಡ್ಬಿಡಿ, ಏನು ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಅವ್ರು ಮಾಡಿದ್ದು. ಯಾರೋ ಒಬ್ರು ಭದ್ರಾವತಿಯಿಂದ ಒಬ್ರು ಯಾರೋ ಪರ್ಚೇಸ್ ಮಾಡಿದ್ರು, ಇಲ್ಲಿ ಯಾರೋ ಮಂಗಳೂರಲ್ಲಿ ಮಾಡಿದ್ರು, ಇಲ್ಲಿ ಯಾರೋ ಹುಬ್ಳಿನಲ್ಲಿ ಮಾಡಿದ್ರು, ಇಲ್ಲಿ ಯಾರೋ ಮೈಸೂರಲ್ಲಿ ಮಾಡಿದ್ರು. ನಿಮ್ಮ 6ನೇ ಫ್ರೆಂಡ್ ಮಂಡ್ಯದವ್ರು ಮಾಡಿದ್ರು. ಬಟ್ ಇವ್ರಿಗೆಲ್ಲ ಕಂಪನಿ 75 ರೂಪಾಯಿ ಒಬ್ಬೊಬ್ರಿಗೂ ನೀವು ಟ್ಯಾಗ್ ಮಾಡಿದ ತಕ್ಷಣ 75 ರೂಪಾಯಿ ಕೊಟ್ರು. ಬಟ್ ಕೇಳಿಸಲ್ಲ. ಸೊ ಬಟ್ ನೀವು ಮಂಡ್ಯದವ್ರನ್ನ ಮಾಡಿದ ತಕ್ಷಣ 125 ರೂಪಾಯಿ ಕೊಟ್ರು. ಸೊ ಇದು ಮಂಡ್ಯದವ್ರ ಅಂತ ಏನು ಬೇಡ, ಇದು 6th UPVಗೆ 125 ರೂಪಾಯಿ ಬರುತ್ತೆ. ಸೊ 5 UPVಗೆ 75 ಬರುತ್ತೆ. 6ನೇ UPV ನೀವು ಟ್ಯಾಗ್ ಮಾಡಿದ ತಕ್ಷಣ ನಿಮ್ಗೆ 125 ರೂಪಾಯಿ ಬರುತ್ತೆ. ಓಕೆ, ಇದು ಒಂದು ಮಾಡಿದ್ರು ಬಂದ್ಬಿಡುತ್ತೆ, 5 ಒಂದೇ ಸತಿ ಮಾಡಿದ್ರು 500 ರೂಪಾಯಿ ಬರುತ್ತೆ. ಸೊ ನೋಡಿ, ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಒಂದು ಸರ್ಕಲ್ ಕಂಪ್ಲೀಟ್ ಆಗಿದ ತಕ್ಷಣ 50,000 ಆಯ್ತು. ಓಕೆ, ಸೊ ಇಲ್ಲಿ 2 ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಸರ್ ಈಗ ನಾನು 60,000 ರೂಪೀಸ್ ಶಾಪಿಂಗ್ ಮಾಡಿದ್ರೆ ನನ್ಗೆ ಹಾಕೋಬಹುದು. ಇದು 6 ನಿಮ್ದೇ UPV, ನೀವು ನಿಮ್ದೇ 6 UPV ನ ಟ್ಯಾಗ್ ಮಾಡಿದ್ದೀರಾ. ಸೊ ನಿಮ್ಗೆ 500 ರೂಪಾಯಿ ಶಾಪಿಂಗ್ ಮಾಡಿದ್ದಕ್ಕೆ ಬಂತು. ಸೊ 60,000 ಶಾಪಿಂಗ್ ಮಾಡಿದ್ದಕ್ಕೆ 5% UPV ನಿಮಗೆ ಆಲ್ರೆಡಿ ಬಂದಾಯ್ತು. ದಟ್ ಇಸ್ 500 rupees. Okay, now it's not 5% of 60,000. It is 6 UPV ಇಂದ ಬಂದಿರೋ ಕಲೆಕ್ಟಿವ್ ಇನ್ಕಮ್ ಇಸ್ 50,000 rupees. ಅಥವಾ ನೀವು ಬೆಸ್ಟ್ ಈ ಮೈ ಸರ್ಕಲ್ ಸ್ಟಾರ್ಟ್ ಮಾಡುವಾಗ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನ ಇಲ್ಲಿಗೆ 6 ಕಡೆ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ಮ UPV ಇವ್ರ ಕೆಳಗಡೆ ಹಾಕಿದಾಗ ಆಟೋಮೆಟಿಕ್ಲಿ ಬೆಳೆಯುತ್ತೆ. ಬಟ್ ಅದಕ್ಕಿಂತ ಫಾಸ್ಟ್ ನಾವು ಇದನ್ನೊಂದು ಹೇಳ್ತೀನಿ. ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದೇ ಒಂದು ಸರ್ಕಲ್, ಇದನ್ನ ಒಂದು ಸರ್ಕಲ್ ಅಂತ ಕರಿತೀವಿ. ಒಂದು ಸರ್ಕಲ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಒಂದು 500 ರೂಪೀಸ್ ಬಂತು. ಏನಾದ್ರೂ ಡೌಟ್ ಇದೆಯಾ ಸರ್ ಇಲ್ಲಿ ತನಕ? ಎನಿ ನ್ಯೂ ಮೆಂಬರ್ಸ್ ಇದ್ರೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. or else I'll go to second thing. No doubt? ಸರ್ ನಂದೊಂದು ಡೌಟ್ ಇದೆ. ಪ್ಲೀಸ್ ಸರ್ ಕೇಳಿ.
ಸರ್ ಇದು UPV ಪ್ರತಿ ತಿಂಗಳು ಅವ್ರ 10,000 ಪರ್ಚೇಸ್ ಮಾಡ್ತಾ ಇದ್ದಾಗ ನಮ್ಗೆ ಈ ಆಡ್ ಆನ್ ಮನಿ ಬರ್ತಾನೆ ಇರುತ್ತಾ? ಖಂಡಿತ ಸರ್, ಮಲ್ಟಿಪಲ್ ಒಂದು UPV ಗೆ ಒಂದು ಬಂತು, ಮತ್ತೆ ಇನ್ನೊಂದು UPV ಬಂತು, ಮತ್ತೆ ಬರುತ್ತೆ, ಮತ್ತೆ UPV. ಈಗ ಫಾರ್ ಎಕ್ಸಾಂಪಲ್ ನಾವಾಗ್ಲೇ ಹೇಳಿದ್ನಲ್ಲ, ಇದು ನೀವು ಈ ತಿಂಗಳು ಮಾಡಿದ್ರಿ, ಯಾವ ನಿಮ್ ಫ್ರೆಂಡ್ಸ್ ನ ಮಾಡ್ಬಿಟ್ಟಿದ್ರಿ, ಓಕೆ, ನೀವು ಮಾಡಿದ್ರ 500 rupees ಬಂತು, ಖರ್ಚಂತೂ ನೆಕ್ಸ್ಟ್ ಮಂತ್ ಮಾಡ್ಲೇಬೇಕು, ನೆಕ್ಸ್ಟ್ ಮಂತ್ ಮಾಡಿದ್ರಿ, ಮತ್ತೆ ಹೊಸ ಖರ್ಚು ಬಂತು, ಮತ್ತೆ ಒಂದು ಹೊಸ UPV ಬಂತು. ಸೊ ಈಗ ನೀವು ಇವ್ರ ಕೆಳಗಡೆ ಆಗ್ತಾ ಇದ್ದೀರಾ, ಓಕೆ. ಈಗ ಮತ್ತೆ ಇದಕ್ಕೂ ನೀವು 6 ಜನ ಫ್ರೆಂಡ್ಸ್ ನ ಬೇಕಾದ್ರೆ ನೀವು ಟ್ಯಾಗ್ ಮಾಡ್ಕೊಂಡು ನಿಮ್ದೇ UPV. ಈಗ ನೆಕ್ಸ್ಟ್ ಇದರಿಂದ 500 ಬರ್ತಾ ಇದೆ. ಸೊ ಆತರ ನೀವು ಎಷ್ಟು UPV ಬರುತ್ತೆ ನೀವೇ ಟ್ಯಾಗ್ ಮಾಡ್ತಾ ಹೋಗ್ಬೋದು ಮ್ಯಾನ್ಯುವಲಿ. ಇದು ನಿಮ್ಮ ಸರ್ಕಲ್ ಅದು. ಓಕೆ, ಕ್ಲಿಯರ್? ಎಸ್ ಸರ್, ಥ್ಯಾಂಕ್ ಯು. ಸೊ ಫಸ್ಟ್ ಸರ್ಕಲ್ ಕಂಪ್ಲೀಟ್ ಆಯ್ತು, ನನ್ನ ಕೆಳಗಡೆ 500 rupees ಬಂತು, ಓಕೆ. ಸೊ ಈಗ ಸೆಕೆಂಡ್ ಸರ್ಕಲ್ ಅಲ್ಲಿ ಇದೇ ತರ ನಾನ್ ಏನ್ ಮಾಡಿದೆ, 6 ನನ್ನ UPV ಟ್ಯಾಗ್ ಮಾಡಿದೆ, ಅದೇ ತರ ನನ್ನ 6 ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ಟ್ಯಾಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ನಾವು ಕೇಳ್ತೀವಿ ಎಷ್ಟು ದಿನ ಬೇಕು ಸರ್ ಈ ತರ ಈ ಒಂದು ಟ್ಯಾಗ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಜನರಲಿ ಯೂಶಲಿ ತುಂಬಾ ಕೆಲವರು 1 ವಾರ ಹೇಳಿರೋರು ಇದ್ರೆ, 10 ದಿನ ಹೇಳಿರೋರು ಇದೆ, ಬಟ್ ಸಾಮಾನ್ಯವಾಗಿ 1 ತಿಂಗಳಲ್ಲಿ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಒಪ್ಕೋತಾರೆ. ಸೊ 1 ತಿಂಗಳಲ್ಲಂತೂ ನಂದು UPV ಬಂದೇ ಬರುತ್ತೆ. ನಾನು ಒಂದು 6 ಜನಕ್ಕೆ ಹೇಳಿ ಇಟ್ಕೊಂಡಿರ್ತೀನಿ. ಸೊ ಅವರು ಖರ್ಚು ಮಾಡಿರ್ತಾರೆ, ಅವ್ರು ಖರ್ಚು ಮಾಡಿದ ತಕ್ಷಣ ನಮಗೂ ಸಿಸ್ಟಮ್ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಇಮ್ಯಾಜಿನ್ ದಟ್ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಹಾಗೇನೆ 1 ತಿಂಗಳು ತಗೊಂಡ್ರು ಅಂತ ಇಟ್ಕೊಳ್ಳೋಣ. ಸೊ ಸೆಕೆಂಡ್ ತಿಂಗಳಲ್ಲಿ, 2ನೇ ತಿಂಗಳಲ್ಲಿ ನಿಮ್ಮ ಸರ್ಕಲ್ ಪ್ರತಿಯೊಬ್ಬರು ಕೂಡ ಅವ್ರವ್ರದ್ದು UPV ಕಂಪ್ಲೀಟ್ ಮಾಡಿದ್ರು, ಓಕೆ. ಸೊ ಸೆಕೆಂಡ್ ತಿಂಗಳಲ್ಲಿ ಅವ್ರು UPV ಕಂಪ್ಲೀಟ್ ಮಾಡಿದ್ರು 6. ಸೊ ನಿಮ್ ಕೆಳಗಡೆ 6 ಸರ್ಕಲ್ಸ್ ಬಂದಾಯ್ತು. ಈಗ ನಿಮ್ಮ ಇನ್ಕಮ್ ಇಸ್ 1000 rupees. ಸೊ ಯುವರ್ ಇನ್ಕಮ್ ಇಸ್ 1000 rupees. ಸೊ ಇದೇ ರೀತಿಯಲ್ಲಿ ಥರ್ಡ್ ಸರ್ಕಲ್, ಸೊ ಇದೇ ಮಲ್ಟಿಪ್ಲಿಕೇಶನ್ ಆಯ್ತಾ ಹೋದ್ರೆ ಥರ್ಡ್ ಸರ್ಕಲ್ ಬಂದಾಗ ಯುವರ್ ಇನ್ಕಮ್ ಇಸ್ 3500 rupees. ಇದೆಲ್ಲ GG ಮನಿ, ಇದು ನಾನು ಮಾತಾಡ್ತಾ ಇರೋದು. ಫೋರ್ತ್ ಸರ್ಕಲ್, ಓಕೆ. ಸೊ ಫೋರ್ತ್ ಸರ್ಕಲ್ ಕಂಪ್ಲೀಟ್ ಆಗಿದ ತಕ್ಷಣ ಯು ಆರ್ ಗೆಟಿಂಗ್ 5000 rupees, ಓಕೆ. 5,000 ಬರ್ತಾ ಇದೆ. ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ 6. ನೀವು 1 6 6 6 36 into 6 216, ಯಾ, ಅದೇ ತರ ಈ ಕಾಂಬಿನೇಷನ್ ಹೋಗ್ತಾ ಇರುತ್ತೆ. ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 5,000 plus 3,500 plus 1,000 plus 1,000. ಸೊ ಟೋಟಲ್ ಇನ್ಕಮ್ ಇಸ್ 10,000 rupees. ನೀವೇನ್ ಮಾಡಿದೀರಾ ಅದು ಈ 4 ಸರ್ಕಲ್ UPV ಕಂಪ್ಲೀಟ್ ಆಗಷ್ಟೇ ನಿಮ್ 10,000 ರೂಪಾಯಿ ಬಂದಾಯ್ತು. ಸೊ ಯುವರ್ ಎಕ್ಸ್ಪೆನ್ಸ್ ವಾಸ್ 10,000 rupees. ಸೊ ಯು ಗಾಟ್ ಯುವರ್ 10,000 ಬ್ಯಾಕ್, ಓಕೆ. ಇಲ್ಲಿ ಮತ್ತೆ ಕಂಪ್ಯೂಟರ್ ಚೆಕ್ ಮಾಡ್ತಾ ಇದೆ, ಇಲ್ಲಿ ನೋಡ್ತಾ ಇದೆ ನಿಮಗೆ GG ಕಾಯಿನ್ಸ್ ಏನಾದ್ರೂ ಇದೆಯಾ ಬ್ಯಾಲೆನ್ಸ್ ಅಂತ. ಇದು GG ಮನಿ ಅಂತ ಬರೀತೀನಿ, ಇಲ್ಲಿ GG ಕಾಯಿನ್ಸ್ ಅಂತ ಬರೀತೀನಿ. ಸೊ ಇಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ 10,000 GG ಕಾಯಿನ್ಸ್ ಹಂಗೆ ನೀವು ಉಳಿಸ್ಕೊಂಡಿದ್ರಿ. ಸೊ ಇದೀಗ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಆಯ್ತು. ಸೊ 10,000 plus 10,000, your income is 20,000 rupees, which you can draw immediately from your account, okay. ಬರೀ ಫೋರ್ತ್ ಸರ್ಕಲ್ ಟಚ್ ಆಗಿದ ತಕ್ಷಣ ನೀವ್ ಹಾಕಿರೋದು ಬಂದಾಯ್ತು, ಓಕೆ. ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿಗೇನೆ ನಾವೇನಾದ್ರೂ ಕಳ್ಕೊತಾ ಇದೀವ? ಇದಕ್ ನಾವೇನಾದ್ರೂ ಮಾಡಿದೀವ? ನಾವೇನ್ ರೆಕಮೆಂಡ್ ಮಾಡ್ತಾ ಇದೀವಿ ಅದೇ ಇಲ್ಲೂ ಮಾಡಿರೋದು. ನಾವು ಇದನ್ನ ಸ್ವಲ್ಪ ಇನಿಷಿಯೇಟಿವ್ ಮಾಡಿ ಸ್ವಲ್ಪ ಪುಷ್ ಮಾಡಿದ್ರು ಕೂಡ 20,000 ಅಂತೂ ನಮ್ಗೆ ಫೋರ್ತ್ ಸರ್ಕಲ್ ಅಲ್ಲೇ ಬರ್ತಾ ಇದೆ, ಓಕೆ. ಬಟ್ ಕಂಪನಿದು ಈ ಸರ್ಕಲ್ ಬ್ಯೂಟಿ ಏನು ಅಂತ ಕೇಳಿದ್ರೆ, ಇದು ಸರ್ಕಲ್ ಕಂಪ್ಲೀಟ್ ಆಗೋ ತನಕ ಸರ್ಕಲ್ ನಿಲ್ಲಲ್ಲ. ನೀವು ಶುರು ಏನೋ ನೀವು ಮಾಡ್ಬಿಟ್ಟಿದೀರಾ, ಬಟ್ ಇದು ನಿಲ್ಲಲ್ಲ. ಒಂದು ಡ್ರಾಬ್ಯಾಕ್ ಇದೆ. ಫಾರ್ ಎಕ್ಸಾಂಪಲ್, ಸರ್ ಇದು ನಾನು ಇಲ್ಲಿ ಮಾಡಿದ್ದೆ, ನನ್ನ 5 ಜನ ಫ್ರೆಂಡ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಅಂದ್ರೆ ಅವರೊಂದು ಇದು ಸರ್ಕಲ್ ನ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಬಟ್ ಈ ಅಣ್ಣ ಇದಾನಲ್ಲ, ಇವನು ಏನು ಮಾಡ್ತಾ ಇಲ್ಲ ಅಣ್ಣ ಸರ್, ಅವನು ಗೊತ್ತೇ ಇಲ್ಲ, ಅವ್ನ ಪರಿಚಯ, ಅವನು ಯಾಕೋ ರೆಸ್ಪಾಂಡೇ ಮಾಡಿದಿಲ್ಲ, ಅವನೇನು ಇಂಟ್ರೆಸ್ಟೇ ಇಲ್ಲ. ದೇರ್ ಇಸ್ ಅನ್ ಆಪ್ಷನ್, ಯು ಕ್ಯಾನ್ ರೀಪ್ಲೇಸ್ ಇಟ್. ಬೇಕಾದ್ರೆ ಇದು ನೀವು ರೀಪ್ಲೇಸ್ ಮಾಡಬಹುದು. ಈ ವ್ಯಕ್ತಿ ಕೆಲಸ, ಈಗ ನಿಮಗೆ ಇವರು ಸರ್ಕಲ್ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಗೊತ್ತಾದ್ರೆ ಯು ಕ್ಯಾನ್ ರೀಪ್ಲೇಸ್ ಇಮ್. ಇಲ್ಲಿ ಮತ್ತೆ ಬೇಕಾದ್ರೆ ನಿಮ್ದೇ ಇನ್ನೊಂದು UPV ಆಡ್ ಮಾಡಬಹುದು, ಆ ಆಪ್ಷನ್ ಇದೆ, ಓಕೆ. ಯಾರಾದ್ರೂ ಅನ್ಪ್ರೊಡಕ್ಟಿವ್ ಆಗಿ ಜಸ್ಟ್ ಶಾಪ್ ಮಾಡಿ ಒಂದ್ ಸರಿ ಕೂತ್ಬಿಟ್ಟು ಕೂಡ ಯು ಹ್ಯಾವ್ ಅನ್ ಆಪ್ಷನ್ ಟು ರೀಪ್ಲೇಸ್ ಆಲ್ಸೋ. ದಟ್ ಇಸ್ ದ ಬೆಸ್ಟ್ ಪಾರ್ಟ್, ಓಕೆ. ಸೊ ಈ ರೀತಿಯಲ್ಲಿ ಹೋದಾಗ 100% ಇದು ಹೋಗುತ್ತೆ ಅಂತ ನಮ್ಮ ವಿಶ್ವಾಸ. ಸೊ ಈ ರೀತಿಯಲ್ಲಿ 5ನೇ ಸರ್ಕಲ್ ಕಂಪ್ಲೀಟ್ ಆದಾಗ ನಿಮಗೆ
18,000 ರೂಪಾಯಿ ಬರ್ತಾ ಇದೆ, 18,000 rupees ಬರ್ತಾ ಇದೆ. ಸೊ ಇಲ್ಲಿಗೆ ಕಂಪನಿ ಚೆಕ್ ಮಾಡ್ತಿದೆ ಜಿಜಿ ಕಾಯಿನ್ಸ್ ಎಷ್ಟಿದೆ ಅಂತ. ಸೊ ಇಲ್ಲಿ 36,000 ರೂಪಾಯಿದು ಜಿಜಿ ಕಾಯಿನ್ಸ್ ನೀವು ಆಡ್ ಮಾಡ್ಕೊಡಿ. ಸೊ 36,000 ಜಿಜಿ ಕಾಯಿನ್ಸ್ ನ ನೀವು ಕನ್ವರ್ಟ್ ಮಾಡಬಹುದು. ಸೊ 6th ಸರ್ಕಲ್ ಹೆಚ್ಚಾಗಿ ತಕ್ಷಣ ಯು ಆರ್ ಗೆಟಿಂಗ್ 50,000 rupees, 50,000 ರೂಪಾಯಿ ನಿಮಗೆ ಜಿಜಿ ಮನಿ ಆಗಿ ಬರ್ತಾ ಇದೆ. ಜಿಜಿ ಕ್ಯಾಶ್, ಜಿಜಿ ಕಾಯಿನ್ಸ್ ಎಷ್ಟಿದೆ ಚೆಕ್ ಮಾಡ್ತಾ ಇದೆ. 1,00,000 ಜಿಜಿ ಕಾಯಿನ್ಸ್ ಬೇಕಾದ್ರೆ ಕನ್ವರ್ಟ್ ಮಾಡಬಹುದು. ಇಲ್ಲಿಗೆ ಹೊಸ ಸಮಸ್ಯೆ ಶುರು ಆಗುತ್ತೆ. 6ನೇ ಸರ್ಕಲ್ ಬಂದಿದ ತಕ್ಷಣ ಹೊಸ ಸಮಸ್ಯೆ ಶುರು ಆಗುತ್ತೆ. ಸರ್ ನಾವು ಒಂದು ವರ್ಷದಲ್ಲಿ ಖರ್ಚು ಮಾಡ್ತೀವಿ ಅಂತಂದ್ರೆ ಒಂದು ಮನೆಯಲ್ಲಿ ಆವರೇಜ್ ಒಂದು 30,000 ರೂಪಾಯಿ ಪ್ರತಿ ತಿಂಗಳು ನಾವೆಲ್ಲಾ ಖರ್ಚು ಮಾಡಿ ಅದೆಲ್ಲ ಜಿಜಿಯಿಂದ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು ಕೂಡ ಒಂದು ವರ್ಷಕ್ಕೆ ನಾನು ನಿಯರ್ಲಿ 3,00,000 ಜಿಜಿ ಕಾಯಿನ್ಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿಗೆ ಕಾಂಪಿಟಿಷನ್ ಶುರು ಆಗಿದೆ. ಬಿಕಾಸ್ ನಾನು ಹೇಳ್ತಾ ಇರೋದು ಕೇಳಿ, ನೆಕ್ಸ್ಟ್ ಸರ್ಕಲ್ ಅಂದ್ರೆ ಬೈ 8th ಸರ್ಕಲ್, 7th ಸರ್ಕಲ್ ಬಂದಿದ ತಕ್ಷಣ ನಿಮಗೆ 1.5 lakh ಜಿಜಿ ಮನಿ ಕೊಡ್ತಾ ಇದೆ. 3,00,000 ಜಿಜಿ ಕಾಯಿನ್ಸ್ ಬೇಕಾಗಿ ಬರುತ್ತೆ. ಇಲ್ಲಿಗೆ ನಮ್ಮ ಹತ್ರ ಜಿಜಿ ಕಾಯಿನ್ಸ್ ಶಾರ್ಟೇಜ್ ಆಗಕ್ಕೆ ಶುರು ಆಗುತ್ತೆ. ಇಲ್ಲಿಂದ ನಮಗೆ ಜಿಜಿ ಕಾಯಿನ್ಸ್ ಇರಲ್ಲ. ಇಷ್ಟೊಂದು ಜಿಜಿ ಕಾಯಿನ್ಸ್ ನಾವು ಪರ್ಸನಲ್ ಶಾಪಿಂಗ್ ಮಾಡೋದು ಅಂತ ಬರಲ್ಲ. ಎಷ್ಟು ಶಾಪ್ ಮಾಡಿದ್ರು ಅಂದ್ರೆ ನೀವು ಪ್ರತಿ ತಿಂಗಳು 50,000 ಶಾಪ್ ಮಾಡಿದ್ರು ಕೂಡ ನಿಮ್ಗೆ ಒಂದು 4 ಲಕ್ಷ ಜಿಜಿ ಕಾಯಿನ್ಸ್ ಒಂದು ವರ್ಷಕ್ಕೆ ಬರ್ಬೋದು. ಬಟ್ ನಾವು ಇದು 6ನೇ ತಿಂಗಳಿಗೆನೆ, ಇದು 7ನೇ ತಿಂಗಳಿಗೆನೆ ಇದು ಇಲ್ಲಿ ಟಚ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿಗೆ ಜಿಜಿ ಕಾಯಿನ್ಸ್ ಶಾರ್ಟೇಜ್ ಆಗಕ್ ಶುರು ಆಯ್ತು. ಇಲ್ಲಿಗೆ ನಿಮ್ಗೆ ಒಂದು ಹೊಸ ಆಪ್ಷನ್ ಇದೆ. ಈಗ ಬೇಕಾದ್ರೆ ನೀವು ಗ್ಲೋಬಲ್ ಗಾರ್ನರ್ ಇರುವಂತ ಯಾವುದೇ ವ್ಯಕ್ತಿ ಹತ್ರ ನೀವು ಜಿಜಿ ಕಾಯಿನ್ಸ್ ಸಾಲ ಇಸ್ಕೋಬಹುದು ಅಥವಾ ಬಾರ್ಗೇನ್ ಮಾಡ್ಬೋದು, ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಶ್ರೀಧರ್ ಅವ್ರು ತುಂಬಾ ಶ್ರೀಮಂತರು ಜಿಜಿ ಕಾಯಿನ್ಸ್ ಅಲ್ಲಿ. ಅವ್ರು ಯಾಕಂದ್ರೆ ಅವ್ರು ಜಿಜಿ ಸ್ಟೋರ್ ಇರಲ್ಲ, ಅವರೇ ಶುರು ಮಾಡ್ಕೊಂತಾರೆ. ಸೊ ಅವ್ರ ಹತ್ರ ಒಂದು 10 ಲಕ್ಷ ಜಿಜಿ ಕಾಯಿನ್ಸ್ ಇದೆ. ಓಕೆ, ಸೊ ನಮಗ್ ಬೇಕಾಗಿರೋದು 3,00,000 ಜಿಜಿ ಕಾಯಿನ್ಸ್. ನಾನು ಹೇಳ್ತಾ ಇದ್ದೀನಿ ಶ್ರೀಧರ್ ಸರ್, ನಾನು 1.5 ಲಕ್ಷ ರೂಪಾಯಿ ಕೊಡ್ತೀನಿ, ನನಗೆ ದಯವಿಟ್ಟು ಇದರಲ್ಲಿ 3,00,000 ಜಿಜಿ ಕಾಯಿನ್ಸ್ ಕೊಟ್ಬಿಡಿ, 50% ರೇಟ್ ಕೊಟ್ಬಿಡಿ ಅಂತ ಕೇಳ್ತೀನಿ. ಶ್ರೀಧರ್ ಸರ್ ತುಂಬಾ ಸಂತೋಷದಲ್ಲಿ ಕೊಟ್ರೆ ಇಸ್ಕೊತೀನಿ, ಇಲ್ಲ ಅವ್ರು ಜಾಸ್ತಿ ಕೇಳಿದ್ರೆ ಗೊತ್ತಿಲ್ಲ. ಓಕೆ, ಸೊ ಈ ರೀತಿಯಲ್ಲಿ ನೀವು ಬಾರ್ಗೇನ್ ಮಾಡ್ಬೋದು. ನಿಮ್ಮ ಜಿಜಿ ಕಾಯಿನ್ಸ್ಗೂ ಈಗ ದುಡ್ಡು ಶುರು ಆಯ್ತು. ಓಕೆ, ಇವಾಗ 3,00,000 ಜಿಜಿ ಕಾಯಿನ್ಸ್ ನಿಮ್ಮ ಹತ್ರ ಈ ಸ್ಟೇಜ್ ಅಲ್ಲಿ ನಿಮಗ್ ಬೇಕು. ಕೆಲವರೆಲ್ಲ ಇರ್ತಾರೆ ಈ ಸ್ಟೇಜ್ ಅಲ್ಲಿ ಇರೋದ್ರ ಜಿಜಿ ಕಾಯಿನ್ಸ್ ಇರುತ್ತೆ, ಬಟ್ ಅವ್ರಿಗೇನು ಉಪಯೋಗಕ್ಕಿಲ್ಲ. ಸೊ ಇಂಥವ್ರ ಹತ್ರ ನೀವು ಹೇಳ್ಬೋದು, ಸರ್ ನೀವು ಈ ಸ್ಟೇಜ್ ಬಂದಾಗ ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ ಅಂತ ಸಾಲ ಇಸ್ಕೋಬಹುದು. ಡಿಪೆಂಡ್ಸ್. ಓಕೆ, ಇಟ್ಸ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಜಿಜಿ ಕಾಯಿನ್ಸ್ ವ್ಯಾಲ್ಯೂ ಈಗ ನಿಮ್ಗೆ ಗೊತ್ತಾಯ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಜಿಜಿ ಕಾಯಿನ್ಸ್. ಸೊ ಇನ್ನೆಲ್ಲ ವಾವ್ ಮೀಟಿಂಗ್ ಅಟೆಂಡ್ ಮಾಡಿ ಒಂದಂತೂ ಗ್ಯಾರಂಟಿ 500 ಜಿಜಿ ಕಾಯಿನ್ಸ್ ಅಂತ ಬಂದೇ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. 500 ಜಿಜಿ ಕಾಯಿನ್ಸ್ ನೀವು ಬಂದ್ ಅಟೆಂಡ್ ಮಾಡಿದ ತಕ್ಷಣ 500 ಜಿಜಿ ಕಾಯಿನ್ಸ್ ಕೊಡುತ್ತೆ. ಒಂದೇ ಕಂಡೀಷನ್, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಇರಬೇಕು. ದಟ್ ಇಸ್ ಕಂಡೀಷನ್. ಓಕೆ, ಸೊ ದಟ್ ಇಸ್ ದ ಕಂಡೀಷನ್. ಸೊ 7th ಸರ್ಕಲ್ ಅಲ್ಲಿ ಈ ಜಿಜಿ ಕಾಯಿನ್ಸ್ 3 lakh ಜಿಜಿ ಕಾಯಿನ್ಸ್ ಬೇಕಾಗುತ್ತೆ. ಇನ್ನು 2 ಸರ್ಕಲ್ ಕಂಪ್ಲೀಟ್ ಮಾಡಿ ಈ ಸೈಕಲ್ ಔಟ್ ಆಗುತ್ತೆ. ನೋಡೋದ 8th ಸರ್ಕಲ್ ಅಲ್ಲಿ ನಿಮಗೆ 6.72 lakh ನಿಮಗೆ ರಿಯಲ್ ಕ್ಯಾಶ್ ಬರುತ್ತೆ. 15 lakh 15 ಲಕ್ಷದ ಜಿಜಿ ಕಾಯಿನ್ಸ್ ನಿಮಗೆ ಉಪಯೋಗ ಬರುತ್ತೆ. ಸೊ ಇದು 9ನೇ ಸರ್ಕಲ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ಇದು ಸಿಸ್ಟಮ್ ಇಂದ ಔಟ್ ಆಗೋಗುತ್ತೆ, ಅಂದ್ರೆ ಎಕ್ಸಿಟ್ ಆಗ್ಬಿಡುತ್ತೆ. ಸೊ 9ನೇ ಸರ್ಕಲ್ ಬಂದಿದ ತಕ್ಷಣ ನಿಮಗೆ 21 lakh 21 ಲಕ್ಷ ಜಿಜಿ ಕ್ಯಾಶ್ ಅಂಡ್ ಐ ಥಿಂಕ್ 50 lakh 50 ಲಕ್ಷ ಜಿಜಿ ಮನಿ ಸಿಗ್ತದೆ. ಸೊ ನಿಮ್ಮ 50 ಲಕ್ಷ ಜಿಜಿ ಮನಿ ಕಾಯಿನ್ಸ್ ಇದ್ರೆ ಇಮಿಡಿಯೇಟ್ಲಿ ಯುವರ್ ಇನ್ಕಮ್ ವಿಲ್ ಬಿ 71 lakhs. ಸೊ ಇದಕ್ಕೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗ್ ಬರ್ತಾ ಇರೋದು 30 ಲಕ್ಷ ಕ್ಯಾಶ್ ಆಗಿ ಬರ್ತಾ ಇದೆ, ಜಿಜಿ ಮನಿ ಆಗಿ ಬರ್ತಾ ಇದೆ. 70 ಲಕ್ಷ ಜಿಜಿ ಕ್ಯಾಶ್ ಆಗಿ ಬರ್ತಾ ಇದೆ. ಸೊ ಯುವರ್ ಇನ್ಕಮ್ ಇಸ್ 1 crore ಫ್ರಮ್ ದಿಸ್ ಸಿಸ್ಟಮ್. Okay, 1 crore from the system. ಇದು ಪ್ಯೂರ್ಲಿ ಮ್ಯಾಥಮೆಟಿಕ್ಸ್. ಇದು ಬೇರೆ ಏನು ಮ್ಯಾಜಿಕ್ ಅಲ್ಲ, ಇದೇನು ಸ್ಕೀಮ್ ಅಲ್ಲ. ದಿಸ್ ಇಸ್ ಬೇಸ್ಡ್ ಆನ್ ದ ಇನ್ಕಮ್. ನೀವು ಏನು ಖರ್ಚು ಮಾಡ್ತಾ ಇದ್ದೀರಾ ಆ ಖರ್ಚಿಂದ ಉಳಿಸಿರೋ ದುಡ್ಡಲ್ಲಿ ಕಂಪನಿ ಕೊಡ್ತಾ ಇರೋದು. ದಿಸ್ ಇಸ್ ಅ ಪವರ್ ಆಫ್ ಎ ಕಸ್ಟಮರ್. ಓಕೆ, ಆಸ್ ಎ ಕಸ್ಟಮರ್ ನಾವು ಪ್ರತಿದಿನ ಶಾಪ್ ಮಾಡ್ತಾ ಇದ್ವಿ, ಬಟ್ ನಮ್ಗೆ ಅದರಲ್ಲಿ ಎಷ್ಟೋ ಬೆನಿಫಿಟ್ ನಮಗ್ ಸಿಗ್ತಾ ಇಲ್ಲ. ಬಟ್ ಓನ್ಲಿ ವೆನ್ ವಿ ಆರ್ ಶಾಪಿಂಗ್ ಫ್ರಮ್ ಜಿಜಿ ಆಪ್ ಇಂದ ಶಾಪ್ ಮಾಡಿದ ತಕ್ಷಣ ಇಷ್ಟೊಂದು ಬೆನಿಫಿಟ್ ನಮ್ಗೆ ಸಿಗ್ತಾ ಇದೆ. ಇಷ್ಟೊಂದು ಕ್ಯಾಶ್ ಬ್ಯಾಕ್ ನಮಗ್ ಫ್ಲೋ ಆಗ್ತಾ ಇದೆ. ಸೊ ಅಪ್ ಟು 1 crore ಅರ್ನ್ ಮಾಡಕ್ಕೆ ಇನ್ಕಮ್ ಸಿಗ್ತದೆ. ನಾನ್ ಕೇಳ್ತೀನಿ, ಸರ್ ಇದು 9 ತಿಂಗಳಲ್ಲಿ ಆಗೋಗುತ್ತಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರೂ ಒಂದೊಂದ್ ತಿಂಗಳು ಮಾಡ್ಕೊಂಡು ಹೋದ್ರು ಸಾಕು 9 ತಿಂಗಳಿಗೆ ಆಗೋಗುತ್ತೆ.
ಸಪೋಸ್ 9 ತಿಂಗಳಿಗೆ ಆಗಿಲ್ಲ ಅಂತಾನೆ ಇಟ್ಕೊಳ್ಳೋಣ, ನೆಗೆಟಿವ್ ಆಗಿ ಯೋಚನೆ ಮಾಡೋಣ. 9 ವರ್ಷದ ನಂತರ ನಮ್ಗೆ ಇದು ಬಂತು ಅಂತ ಇಟ್ಕೊಳ್ಳಿ, ಈಗ್ಲೂ ಗ್ಯಾರಂಟಿ ಹೇಳಿ, ಈಗ್ಲೂ ನೀವು 10,000 ರೂಪಾಯಿ ಖರ್ಚು ಮಾಡಿದಾಗ ಯಾವ್ದಾದ್ರು ಚಾನ್ಸ್ ಇದೆಯಾ ನಿಮಗೆ 1 ಕೋಟಿ ಬರುತ್ತೆ ಅಂತ? ಹೋಪ್ ಆದ್ರೂ ಇದೆಯಾ, ನಂಬಿಕೆ ಆದ್ರೂ ಇದೆಯಾ ಬಂದೇ ಬರುತ್ತೆ, ಇವತ್ತಾದ್ರೂ ಬರುತ್ತೆ ಅಂತ? ಇಲ್ಲಂತೂ ಸಿಸ್ಟಮ್ ಅಲ್ಲಿ ಒಂದು ಗ್ಯಾರಂಟಿ ಇದೆ. ಇವತ್ತು ಶಾಪ್ ಮಾಡಿ 9 ವರ್ಷದ ನಂತರ ಆದ್ರೂ ನಮ್ಗೆ 1 ಕೋಟಿ, ಒಂದು UPV 1 ಕೋಟಿ ಬರುತ್ತೆ ಅಂತ ಸಿಸ್ಟಮ್ ಅದು ಸ್ಟಾರ್ಟ್ ಆಯ್ತಲ್ಲ. ಸೊ 40-45 ವರ್ಷ ನಾವು ಎಷ್ಟೋ ಲಕ್ಷಗಳು ಸ್ಪೆಂಡ್ ಮಾಡಿದೀವಿ, ನಮ್ಗೇನು ಬಂದಿರ್ಲಿಲ್ಲ. ಬಟ್ ಇನ್ ಮುಂದೆ ಇದು ಮಾಡಿದಕ್ಕೆ ನಮಗ್ ಬರ್ತಾ ಇದೆ. ಕ್ಲಿಯರ್? ಸೊ ಎನಿ ಡೌಟ್ ಪ್ಲೀಸ್ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಬಿಕಾಸ್ ಲಾಸ್ಟ್ ಪಾರ್ಟ್ ಹೋಗ್ತಾ ಇದೀವಿ. ಇದರಲ್ಲಿ ನಾವು ಕರ್ನಾಟಕದಲ್ಲಿ ಇದಕ್ಕೊಂದು ಹೊಸ ಸಿಸ್ಟಮ್ ಪ್ಲಾನ್ ಮಾಡಿದೀವಿ. ವಿಲ್ ಟಾಕ್ ದಟ್ ಅಂಡ್ ವಿಲ್ ಫಿನಿಶ್. ಸರ್ ಶ್ರೀಧರ್ ಸರ್, ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಆಸ್ಕ್. ಯಾರಿಗಾದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ 9th ಲೆವೆಲ್ ಬರ್ಬೇಕಂದ್ರೆ ಎಷ್ಟು ಕಸ್ಟಮರ್ ಎಷ್ಟು ಇರ್ಬೇಕು ಸರ್? ಸಾರಿ ಸರ್, ಸರ್ ಇದು ಕಸ್ಟಮರ್, ಇದು ಕಸ್ಟಮರ್ ಅಲ್ಲ, ಅಪ್ರಾಕ್ಸಿಮೇಟ್ಲಿ 1.20 crore UPV ಬೇಕು. ಸರಿ ಸರ್. ಓಕೆ, ಅರೌಂಡ್ 1.2 crore UPV ಬೇಕು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇದು 1.2 crore ಜನ ಆದ್ರೆ ಸ್ಯಾಚುರೇಷನ್ ಆಗುತ್ತೆ, ಓಕೆ, ನಿಂತು ಹೋಗ್ಬೋದು. ಬಟ್ UPV ನಿಲ್ಲಲ್ವಲ್ಲ, ನಾವು ಖರ್ಚು ನಿಲ್ಸಲ್ಲ. ಒಂದು ಮನುಷ್ಯನೇ, ಒಂದು ವ್ಯಕ್ತಿನೇ ಒಂದು ಪ್ರತಿ ತಿಂಗಳು ಖರ್ಚು ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ನೀವು GG ಇಂದ ನೀವು ಒಂದು 10 ಲಕ್ಷದ್ದು ಒಂದು ಲೋನ್, ಹೌಸಿಂಗ್ ಲೋನ್ ತಗೊಂಡಿದ್ದೀರಾ, ನಿಮಗೆ GG ಕಾಯಿನ್ಸ್ ಕೊಡ್ತೀವಿ, UPV ಬರುತ್ತೆ. ಸೊ ಯೋಚನೆ ಮಾಡಿ, 10 ಲಕ್ಷ UPV ಜನರೇಟ್ ಆಗಿದ ತಕ್ಷಣ ಅವ್ನಿಗೆ ಎಷ್ಟು UPV ಜನರೇಟ್ ಆಗುತ್ತೆ ಅಂತ. UPV ಎಂಡ್ ಇಲ್ಲ ಫ್ರೆಂಡ್ಸ್, ಅದೇ ಹೇಳ್ತಾ ಇರೋದು. ಇದು ಜನ ಆಗಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್ ಇದು ನಡೆಯಲ್ಲ ಅಂತ, ಕಷ್ಟ ಇದೆ ಅಂತ ಹೇಳ್ತೀನಿ. This is UPV. This is UPV. So it will possible. Okay sir. Yes. ಅದೇ ಸರ್, ಹೇಳಿ ಸರ್. ಇದ್ರ ಜೊತೆಗೆ ಪ್ಲಸ್ ಇದು ಈಗ ಒಂದ್ ಸತಿ ಈ ಸರ್ಕಲ್ ಕಂಪ್ಲೀಟ್ ಆದಾಗ ನಿಮ್ಗೆ 1 crore ಬಂದಿದೆ ಅಂದ್ರೆ ಈ ಸೆಕೆಂಡ್ ಸರ್ಕಲ್ ಅವ್ರಿಗೂ ಆಟೋಮೆಟಿಕ್ 22 lakhs ಸಮಥಿಂಗ್ ಏನೋ ಬಂದಿರುತ್ತೆ. ಸೊ ಅಬ್ವಿಯಸ್ಲಿ ಅವ್ರುನು ಆ 1 ಕೋಟಿ ಅರ್ನ್ ಮಾಡ್ಬೇಕು ಅಂತ ಅವರು ಕಂಟಿನ್ಯೂ ಮಾಡ್ತಾರೆ. ಇದು ನಿಮ್ಗೆ ಏನ್ 9 months ಆಗಿದೆಯೋ, ಇದು ಒಂದ್ಸತಿ ನಿಮ್ ಸರ್ಕಲ್ ಔಟ್ ಆದಾಗ ಇದು ಪ್ರತಿ ತಿಂಗಳು ನಿಮ್ಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ವೆರಿ ಗುಡ್ ಪಾಯಿಂಟ್ ಸರ್. ಸೊ ಇದು ಅಳಿಸ್ಲಾ? ಅಳಿಸಿ. ಹಿಂಗೆ ಇಟ್ಕೋತೀನಿ. ಅದೇ ನಮ್ ಶ್ರೀಧರ್ ಸರ್ ಹೇಳಿತಾರ ದ ಬೆಸ್ಟ್ ಪಾರ್ಟ್ ಏನು ಅಂತ ಕೇಳಿದ್ರೆ, ಸೊ ಸಪೋಸ್ ಈಗ ಒಂದು ಫಸ್ಟ್ ವ್ಯಕ್ತಿ, ಓಕೆ, ಈಗ ಮೊದಲನೇ ವ್ಯಕ್ತಿ ಇದು 1 crore ಅಂತ ಹೇಳಿದ್ರೆ 99,46,000 ಸಮಥಿಂಗ್ ಏನೋ ಬರುತ್ತೆ. ನಾವು ಕ್ಯಾಲ್ಕುಲೇಷನ್ಗೆ 1 crore ಅಂತ ಹೇಳ್ತಾ ಇರೋದು. ಸೊ 1 crore ಅಂತಾನೆ ಇಟ್ಕೊಳ್ಳೋದ. 1 crore ಇವ್ರು ಅರ್ನ್ ಮಾಡ್ತಾ ಇರೋ ಫಸ್ಟ್ ಟಾಪ್ ಅಲ್ಲಿ ಇರೋ ವ್ಯಕ್ತಿ ಅನ್ಕೊಳ್ಳಿ. ಓಕೆ, ಆಗ ಬರುವಾಗ ನಿಮ್ಮ ಕೆಳಗಡೆ ಇರುವಂತ 6 ಫಸ್ಟ್ ಸರ್ಕಲ್ ಅಲ್ಲಿ ಬಂದಿರುವಂತ 6 ವ್ಯಕ್ತಿಗಳು 71 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಬಂದಿರುವ 36ನೇ ಸರ್ಕಲ್ ಅಂದ್ರೆ ಥರ್ಡ್ ಸರ್ಕಲ್ ಅಲ್ಲಿ ಇದ್ದಂತ ವ್ಯಕ್ತಿಗಳು 21 lakhs 0.72 21,72,000 ಅವ್ರು ಅರ್ನ್ ಮಾಡ್ತಾ ಇರ್ತಾರೆ. ಸೊ 216 ಮೆಂಬರ್ಸ್ 216 UPV 4,50,000 ರೂಪಾಯಿ ಅವ್ರಿಗೂ ಬರ್ತಾ ಇದೆ. 1,296 will be getting 1,50,000. 7,776 UPV will be getting 54,000. Okay, so 46,000 plus ದಾಗ್ತೀನಿ ಚಿಲ್ಲರೆ ಇದೆ, ಅದಕ್ಕೆ ಆಗ್ತಾ ಇರೋದು will be minimum earning 15,000 rupees and around 2,79,000 2,79,000 ಚೇಂಜ್ ಜನಗಳಿಗೆ UPV ಗಳಿಗೆ will be getting 3,500 rupees. Okay, so 16 lakhs 16 ಲಕ್ಷ ಪ್ಲಸ್ ವ್ಯಕ್ತಿಗಳಿಗೆ 1,000 ರೂಪಾಯಿ ಸಿಗ್ತಾ ಇದೆ. And more than 1 crore UPV will be getting at least 500. So ನೋಡಿ, ಬಿಸ್ನೆಸ್ ಅಲ್ಲಿ ಸಾಮಾನ್ಯವಾಗಿ ಒಬ್ಬ ದುಡಿಯುವಾಗ ಬಾಕಿ ಇರೋರೆಲ್ಲ ಹಾಳಾಗ್ತಾ ಇರ್ತಾರೆ, ದುಡ್ಡು ಸಿಕ್ಕಲ್ಲ. ಬಟ್ ಈ ಕ್ಯಾಲ್ಕುಲೇಷನ್ ಅಲ್ಲಿ ಈ UPV ನಲ್ಲಿ ಟಾಪ್ UPV 1 ಕೋಟಿ ಸಂಪಾದನೆ ಮಾಡುವಾಗ ಇಲ್ಲಿ 1 ಕೋಟಿ ವ್ಯಕ್ತಿಗಳಿಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ, ಅಥವಾ 1 ಕೋಟಿ UPV ಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಸಿ ದ ಪವರ್ ಆಫ್ ದಿಸ್ ಬಿಸ್ನೆಸ್. ಸೊ ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ಸ್ಟೇಜ್ ಅಲ್ಲಿ ಓನ್ ಆಗ್ತಾ ಇದೆ. ಸೊ ಇಷ್ಟು ದುಡ್ಡು ಬಂದಿರೋನು, ನಾನು ಒಂದಂತ ಹೇಳ್ತೀನಿ,
10,000 ರೂಪಾಯಿ ಒಂದು ವ್ಯಕ್ತಿಗೆ ನೀವು 4ನೇ ಸರ್ಕಲ್ ತನಕ ಟಚ್ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಅವರೇ ಅವ್ರನ್ನ ಸರ್ಕಲ್ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಆಟೋಮೆಟಿಕ್ಲಿ ಆಗುತ್ತೆ. ಓಕೆ, ದಿಸ್ ಇಸ್ ಆಟೋಮೆಟಿಕ್ಲಿ ವಿಲ್ ಹ್ಯಾಪನ್. ಓಕೆ, ಕ್ಲಿಯರ್ ಶ್ರೀಧರ್ ಸರ್? ಹೌದು. ಸೊ ಇಷ್ಟು ಜನ ದುಡ್ಡು ಬಂದಿದೆ ಅಂದ್ಮೇಲೆ ಡೆಫಿನೆಟ್ಲಿ ಯಾರು ಸ್ಟಾಪ್ ಮಾಡಲ್ಲ, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ಏನು ಈ 9 months ಅಂತ ತೋರಿಸಿದೀವಿ, ಇದು ನೆಕ್ಸ್ಟ್ ಎವ್ರಿ ಮಂತ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಬೆನಿಫಿಟ್ ಆಫ್ ಮೈ ಸರ್ಕಲ್. ಇದ್ರಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ಒಂದು ನ್ಯೂ ಕಮರ್ ಒಂದು ಕ್ವಶನ್ ಇದೆ ಸಂದೀಪ್ ಸರ್. ಇವಾಗ ಆಯ್ತು, ನಂದೊಂದು UPV ಜನರೇಟ್ ಆಯ್ತು, ಅದಾದ್ಮೇಲೆ ನಾನು 9 ಲೈನ್ ಪಾಸ್ ಆಗಿ ಆಯ್ತು. ಅದಾದ ನಂತರ ವಾಟ್ ಇಸ್ ಮೈ ಫ್ಯೂಚರ್ ನಾವು? ನಂದಲ್ಲಿ ದಿ ಎಂಡ್ ಅಥವಾ ವಾಟ್ ಆರ್ ದ ಅದರ್ ಚಾಯ್ಸಸ್, ವಾಟ್ ಆರ್ ದ ಅದರ್ ಚಾನ್ಸಸ್ ಎಕ್ಸೆಟ್ರಾ? ಆ UPV ಸಿಸ್ಟಮ್ ಇಂದ ಔಟ್ ಆಗುತ್ತೆ. ಇಟ್ ಇಸ್ ಎಕ್ಸ್ಪೈರ್ ಆಗೋಯ್ತು. ಓಕೆ, ಒಬ್ಬ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವಾ? ಸೊ ಆ UPV ಹುಟ್ಟಾಯ್ತು, ಈ ಲೆವೆಲ್ ಬಂದ ತಕ್ಷಣ UPV ಸತ್ತೋಗುತ್ತೆ. ಸೊ ದಟ್ UPV ಇಸ್ ಔಟ್ ಆಫ್ ದಿ ಸಿಸ್ಟಮ್. ಅದರಿಂದ ಇನ್ ಯಾವುದೇ ಇನ್ಕಮ್ ಬರಲ್ಲ. ಬಟ್ ಒಂದಂತೂ ನಿಜ, ನೀವು ಒಂದೇ UPV ಬಂದ್ಮೇಲೆ ನೀವಂತೂ ನಿಲ್ಸಲ್ಲ. ನಿಮ್ಗೆ ಇಷ್ಟೊಂದು ದುಡ್ಡು ಬರುವಾಗ ನೀವು ಒಂದ್ರಲ್ಲೇ ನಿಲ್ಸ್ಬಿಡ್ತೀರಾ? ನೀವು ಮತ್ತೆ ಖರ್ಚು ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಇಲ್ಲೆಲ್ಲೋ UPV ಇರುತ್ತೆ, ಇಲ್ಲೆಲ್ಲೋ 2 UPV ಇರುತ್ತೆ, ಇಲ್ಲೆಲ್ಲೋ 10 UPV ಇರುತ್ತೆ, ಇಲ್ಲೆಲ್ಲೋ 100 UPV ಬರ್ಬೋದು, ಯಾಕಂದ್ರೆ ನಿಮ್ ದುಡ್ಡು ಜಾಸ್ತಿ ಬರ್ತೈತಲ್ವಾ. ಸೊ ಇಲ್ಲೆಲ್ಲೋ ನಿಮ್ದು 25 UPV, 250 UPV ನಿಮ್ದೇ ಇರ್ಬೋದು. 10,000 UPV ನಿಮ್ದೇ ಇರ್ಬೋದು. ಇದೆಲ್ಲ ನಾಳೆ ದುಡ್ಡು ದುಡಿತಾ ಇಲ್ವಾ? ಇದು ದುಡಿತದೆ. ಸೊ ಇದರಿಂದ 1 ಕೋಟಿ ಸಿಗ್ತದೆ, ಇದರಿಂದ 21 ಲಕ್ಷ ಸಿಗ್ತದೆ. ಈ UPV ನಲ್ಲಿ 15,000 ಸಿಗ್ತದೆ, ಈ UPV ನಲ್ಲಿ 4,500 ರೂಪಾಯಿ ಸಿಗ್ತದೆ, 4 ಲಕ್ಷ ಸಿಗ್ತದೆ. ಸೊ ಎಲ್ಲಿ ಸ್ಟಾಪ್ ಆಗ್ತದೆ ಸರ್? ಅದು ಇಲ್ಲಿಗೆ ಬಂದಿದ ತಕ್ಷಣ ಅದು ಎಕ್ಸಿಟ್ ಆಗ್ತದೆ. ಬಟ್ ಇಲ್ಲಿ ತನಕ ಅಂತ ಅದು ಇಷ್ಟು ಅರ್ನ್ ಮಾಡ್ತಾ ಇದ್ದಲ್ಲ, ಅದ್ರ ಮಧ್ಯದಲ್ಲಿ ನಿಮ್ದು ಮಲ್ಟಿಪಲ್ UPV ಬರ್ಬೋದಲ್ಲ, ಎಲ್ಲೂ ಸ್ಟಾಪ್ ಮಾಡಿಲ್ವಲ್ಲ. ಒಂದೇ UPV ತಗೊಂಡ್ ಬರ್ಬೇಕು ಗ್ಲೋಬಲ್ ಗನ್ನರ್ಗೆ ಅಂತ ಕಂಪನಿ ಹೇಳಿದ್ಯಾ? ಇಲ್ಲ. ಸೊ ನೀವ್ ಹೇಳೋದು ಬರೀ 1 ಕೋಟಿ ಸಂಪಾದನೆ ಮಾಡಬಹುದು, 1 ಕೋಟಿ ಸಂಪಾದನೆ ಮಾಡಬಹುದು. ಇಟ್ ಇಸ್ ನಾಟ್ ಓನ್ಲಿ 1 CR, ಇಟ್ ಇಸ್ ಮಲ್ಟಿಪಲ್ ಆಫ್ CR ಅಂತ ಅರ್ಥ ಆಯ್ತು ಇವಾಗ. ಕರೆಕ್ಟ್ ಸರ್? ಅದಕ್ಕೆ ನಾವು ಸಿಂಪಲ್ ಆಗಿ ಇನ್ನೊಂದು ಹೇಳ್ತೀವಿ. ಓಕೆ, ನಮ್ದೊಂದು ಯುನೀಕ್ ಪ್ರಾಡಕ್ಟ್ ಇದೆ, ಅದು 5 ಕೋಟಿ ಬೆಲೆ ಬಾಳುವ ಪ್ರಾಡಕ್ಟ್. ಓಕೆ, ಯುಪಾಸ್. ಅದಕ್ಕೆ ನಾವೀಗ ಕೊಡ್ತಾ ಇರೋದು ಬರೀ 54,000 ರೂಪಾಯಿಗೆ ಪ್ಲಸ್ GST. ಓಕೆ, ಇದು ತಗೊಂಡ್ರೆ ನಿಮ್ಗೆ 5 UPV ಕೊಡ್ತೀವಿ. ನಾವು ನಿಮ್ಗೆ ಹೇಳ್ತೀವಿ, ನೀವು ಇದು 5 UPV ನಿಮ್ದೇ ಟ್ಯಾಗ್ ಮಾಡಿ, ಇಲ್ಲಿ ಯಾರು ಟ್ಯಾಗ್ ಮಾಡಿ, ಇದರಿಂದ 1 ಕೋಟಿ ಅರ್ನ್ 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 ಮಾಡಿ. ನಾವದೇ ಹೇಳ್ತಾ ಇರೋದು, ದಯವಿಟ್ಟು ಹಿಂಗೆ ಮಾಡಿ ಅಂತಾನೆ ಹೇಳ್ತಾ ಇರೋದು. ಯುಪಾಸ್ ತಗೊಂಡು ಹಿಂಗೆ ಮಾಡಿ. ಸೊ ಸ್ಟಾರ್ಟಿಂಗ್ ನಲ್ಲಿ ಯುಪಾಸ್ ತಗೊಂಡೇ ಬನ್ನಿ ಸಿಸ್ಟಮ್ಗೆ. ಸೊ ಬಿಸ್ನೆಸ್ ಪವರ್ ಅರ್ಥ ಮಾಡ್ಕೊಳ್ಳಿ. 5 UPV ಆಟೋಮೆಟಿಕ್ಲಿ ಈಗ ನೀವು 54,000 ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡ್ರು ಕೂಡ ಒಂದೊಂದು ಗ್ಯಾರಂಟಿ ನೀವು 5,000 35,000 ನೋಡಿ. ಒಂದೇ ಒಂದು UPV ಈ ಸಿಸ್ಟಮ್ ಬಂದಿದ ತಕ್ಷಣ ನಿಮ್ಗೆ ಈ 4 ಸಿಸ್ಟಮ್ ಕಂಪ್ಲೀಟ್ ಆಗಿದ ತಕ್ಷಣ 10,000 ರೂಪಾಯಿ ದುಡಿತಾ ಇದೆ. ಪ್ಲಸ್ 10,000 ರೂಪಾಯಿ ನಿಮ್ GG ಕಾಯಿನ್ಸ್ ಕನ್ವರ್ಟ್ ಮಾಡಿದ 10,000 ರೂಪಾಯಿ. ಸೊ 4th ಸರ್ಕಲ್ ಅಲ್ಲೇನೆ ನಾನು ಯುಪಾಸ್ ಯಾಕೆ ತಗೋಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಬೆನಿಫಿಟ್ ಇದ್ದೇನೆ. ಓಕೆ, ಬರೀ ನಿಮ್ಮ ಸರ್ಕಲ್ ಅಲ್ಲಿ 1, 6, 36 and 216. ಓಕೆ, 1, 6, 216. ನಾನು ಇದು ಕಣ್ಣು ಮುಚ್ಕೊಂಡಿದ್ ಯಾವುದೇ ಸಿಂಪಲ್ ವ್ಯಕ್ತಿನೂ ಕೂಡ ಇದು ನಡೆಸಬಹುದು. ಓಕೆ, ಇದು ನಡೆಸ್ತಾರೆ. ಓಕೆ, ಇದು ಕಂಪ್ಲೀಟ್ ಆದ್ರೆ ಈ ಸ್ಟೇಜ್ಗೆ ನಿಮ್ದು ಒಂದು UPV 10,000 ಪ್ಲಸ್ 10,000 ದುಡಿತಾ ಇದೆ. ಒಂದು UPV ಇನ್ಕಮ್ 20,000 rupees ಬಂತು. ಸೊ 20,000 rupees into 5, 1 lakh rupee ನಿಮಗೆ UPV ಇನ್ಕಮ್ ಮೇಲೆ ಬಂದ್ಬಿಡುತ್ತೆ. ಬರೀ ಮೈ ಸರ್ಕಲ್ ಅಲ್ಲೇ 1 ಲಕ್ಷ ಬಂದ್ಬಿಡುತ್ತೆ 5 UPV ಇಂದ. ಪ್ಲಸ್ ನೀವು ಯುಪಾಸ್ ಅಲ್ಲಿ ಮಾರುವ ಪ್ರತಿಯೊಂದು ತಿಂಗಳು ಬರೋ ಕಮಿಷನ್ ಬೇರೆ, ಯುಪಾಸ್ ಸೇಲ್ ಮಾಡಿ ಬರೋ ಕಮಿಷನ್ ಬೇರೆ, ಅದೆಲ್ಲ ಬೇರೆ. ಸೊ ಎಷ್ಟು ಕಾಮನ್ ಸೆನ್ಸ್. ಬರೀ ಇಷ್ಟರಲ್ಲೇ ನಾವು 1 ಲಕ್ಷ ದುಡಿಬಹುದು 5. ನಾವ್ ಇವತ್ತು ಅದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡ್ರು ಕೂಡ -54,000 ಅನ್ಕೊಂಡ್ರು ಕೂಡ ಸ್ಟಿಲ್ 46,000 rupees is our net profit. ಜಸ್ಟ್ ಸರ್ಕಲ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಆ ಯುಪಾಸ್ ಇಟ್ಕೊಂಡು ನೀವ್ ಏನ್ ಮಾಡದೇ ಇದ್ರು ಕೂಡ ನಿಮ್ಮ ಪರ್ಸನಲ್ ಶಾಪಿಂಗ್ ಮಾಡಿದ್ರು ಕೂಡ ನಿಮ್ಮ ಪ್ರತಿ ತಿಂಗಳು ಶಾಪಿಂಗ್ ಮಾಡಿದ್ರು ಕೂಡ ಮಿನಿಮಮ್ ನೀವು 3.5% ಅಂತೂ ಅರ್ನ್ ಮಾಡ್ತೀರಾ ಅದರದ್ದು. ಅದಂದ್ರೆ ನಾವ್ ಹೇಳ್ತಾ ಇರೋದು 2,800 ರೂಪಾಯಿ ಅಂತ ನೀವು ಪ್ರತಿ ತಿಂಗಳು ಅದ್ರ ದುಡಿಲೇಬಹುದು. ಬರೀ ನಿಮ್ಮ ಒಬ್ಬರದ್ದು ಏನ್ ಖರ್ಚಿದೆ ಅಲ್ಲ, ಮನೆಗೆ ಮಾಡುವ ರೇಷನ್, ಕರೆಂಟ್ ಬಿಲ್ಲು, ಟೆಲಿಫೋನ್ ಬಿಲ್ಲು, ಅದು ಇದು ಅಳು ಮೂಳು ಎಲ್ಲ, ಅದು ಮಾತ್ರ ಮಾಡಿದ್ರು ಕೂಡ ಪ್ರತಿ ತಿಂಗಳು 2,800 ರೂಪಾಯಿ ಉಳಿಸ್ತೀರಾ.
ಈಗ ಹೇಳಿ ಯಾಕೆ ಯುಪಾಸ್ ತಗೋಬಾರ್ದು? ರವಿ ಸರ್ ಹೇಳಿ, ಯಾವಾಗ ಯುಪಾಸ್ ತಗೋತೀರಾ ಈಗ ಅಂತ? ಸರ್ ಅದೇ ಇವಾಗ ಒಂದು ಮೊಬೈಲ್ ತಗೊಳ್ಳೋಣ, ಒಂದ್ ಲ್ಯಾಪ್ಟಾಪ್ ತಗೊಂಡು 50,000 ಮಾಡಿ 5 UPV ಮಾಡ್ಕೊಳ್ಳೋಣ ಅನ್ನೋ ಬದಲು ನೀವ್ ಹೇಳೋ ಪ್ರಕಾರ ಯುಪಾಸೇ ತಗೊಂಡು ಅದ್ರಲ್ಲಿ 5 UPV ಜನರೇಟ್ ಮಾಡ್ಕೊಂಡು ಮತ್ತೆ ಯುಪಾಸ್ ನಲ್ಲಿ ಬರ್ತಕ್ಕಂತ ಕಮಿಷನ್ ಯೂಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನಿಸ್ತಾ ಇದೆ ಸರ್ ಇವಾಗ. 100% ಸರ್. ಅದಕ್ಕೆ ಇನ್ನೂ ಒಂದು ಬೆನಿಫಿಟ್ ಹೇಳ್ತೀನಿ. ನೀವು ಕರ್ನಾಟಕದಲ್ಲಿ ಇದಕ್ಕೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ಕೊಡ್ತಾ ಇದ್ದೀವಿ, ಹೇಳ್ಬಿಡ್ಲ ಅದುವೇ? ಹೇಳಿ ಸರ್, ಖಂಡಿತವಾಗ ಹೇಳಿ ಹೇಳಿ. ಓಕೆ, ಇಲ್ಲಿ ತನಕ ಏನಾಗ್ತಿತ್ತು ಅಂತಂದ್ರೆ, ಸಂದೀಪ್ ಬಿಸ್ನೆಸ್ ಶುರು ಮಾಡಾಯ್ತು. ಸಂದೀಪ್ 6 ಫ್ರೆಂಡ್ಸ್ ನ ರೆಕಮೆಂಡ್ ಮಾಡಿ ಸಂದೀಪ್ ಸರ್ಕಲ್ ಪುಷ್ ಮಾಡ್ಬೇಕಿತ್ತು. ಓಕೆ, ನಾನು ಒಬ್ಬನೇ ಮನಸ್ ಮಾಡ್ಬೇಕು. ನನ್ನ ಹಾಗೇನೆ 6 ಸಂದೀಪ್ಗಳು ಬಂದರೆ ಗ್ಯಾರಂಟಿ ನನ್ನ ಸರ್ಕಲ್ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದಕ್ಕೆ ಚಾನ್ಸಸ್ ಇದೆ. ಓಕೆ, ನನ್ನ ಹಾಗೇನೆ, ಬಿಕಾಸ್ ನಾನ್ ತುಂಬಾ ಸೀರಿಯಸ್ ಇದ್ದೀನಿ ಬಿಸ್ನೆಸ್ ಅಲ್ಲಿ. ನನ್ನ ಹಾಗೇನೆ 6 ಸಂದೀಪ್ಗಳು ನನ್ನ ಬಿಸ್ನೆಸ್ ಬಂದ್ರೆ 100% 9ನೇ ತಿಂಗಳಿಗೆ ನಾನು 1 crore ಟಚ್ ಮಾಡ್ತೀನಿ ಈ UPV ಇಂದ. ಇದು ಕಷ್ಟ ಇದೆ. ನನ್ನ ಹಾಗೇನೆ 6 ಸಂದೀಪ್ನ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ, ಅಥವಾ ರವಿಕುಮಾರ್ ಅವ್ರನ್ನ ಡೂಪ್ಲಿಕೇಟ್ ಮಾಡಕ್ಕಲ್ಲ, ಅಥವಾ ಶ್ರೀಧರ್ ಅವ್ರನ್ನ ಡೂಪ್ಲಿಕೇಟ್ ಮಾಡಕ್ಕಲ್ಲ, ಕೃಷ್ಣ ಮೋಹನ್ ಸರ್ ತರ ಡೂಪ್ಲಿಕೇಟ್ ಮಾಡಕ್ಕಲ್ಲ, ಅಥವಾ ಯಾರು ಇಲ್ಲಿರೋ XYZ ಎಲ್ಲರೂ ಇಂಟ್ರೆಸ್ಟ್ ಇರೋ ತರ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಸೊ ಸಿಸ್ಟಮ್ ನಮ್ಗೆ ಅನ್ಸುತ್ತೆ ಸರ್, ಇದೆಲ್ಲೋ ಇಲ್ಲೋಗಿ ಇಲ್ಲೆಲ್ಲೋ ನಿಂತೋಗ್ಬೋದು, ನನ್ ಸರ್ಕಲ್ ನಡೆಯಲ್ಲ ಅಂತ ಅನ್ಕೋಬಹುದು. ಸೊ ಸ್ಟಾಪ್ ಆದ್ರೂ ರೀಪ್ಲೇಸ್ ಮಾಡಕ್ಕಂತ ಆಪ್ಷನ್ ಇದೆ. ಓಕೆ, ರೀಪ್ಲೇಸ್ ಮಾಡಕ್ ಆಪ್ಷನ್ ಇದೆ. ಸೊ ನಾವು ಇಡೀ ಕರ್ನಾಟಕ ಬಿಜಿ ಮಾಸ್ಟರ್ ಚಾನೆಲ್ ಪಾರ್ಟ್ನರ್ಸ್ ಹಾಗೂ ನಮ್ಮ ಲೀಡರ್ ದೇವರಾಜ್ ಸರ್ ಕೂತ್ಕೊಂಡು ನಾವು ಚರ್ಚೆ ಮಾಡಿ ನಮಗನ್ಸ್ತು ನಾವು ಇದಕ್ಕೊಂದು ಸಿಸ್ಟಮ್ಯಾಟಿಕ್, ನಾವ್ ಹೆಂಗಿದ್ರು ತಂಡವಾಗಿ ಕೆಲಸ ಮಾಡ್ತಾ ಇದೀವಿ, ನಾವ್ ಇದಕ್ಕೊಂದು ಹೊಸ ವ್ಯವಸ್ಥೆ ಕೊಡೋಣ. ಸೊ ದೇವರಾಜ್ ಸರ್ ನ ಫಸ್ಟ್ ನಾವು ಅವ್ರದ್ದು UPV ಇಲ್ಲ ಆಗಿದೆ. ಸೊ ನಾವ್ ಹೇಳಿದ್ವಿ ಇದನ್ನ ಫಿಫೋ ಮಾಡೆಲ್ಗೆ ನಾವೇ ತಗೊಂಡು ಹೋಗೋಣ. ಫಿಫೋ ನೆನ್ಪಿಟ್ಕೊಳ್ಳಿ, ಫಿಫೋ ಅಂದ್ರೆ ನಾವೇ ಆಟೋ ಫಿಲ್ಲಿಂಗ್ ಮಾಡೋದು. ಓಕೆ, ಅಂದ್ರೆ ಇಡೀ ಕರ್ನಾಟಕ ಟೀಮ್ ನಾವೇ ಆಟೋ ಫಿಲ್ಲಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಶ್ರೀಧರ್ ಸರ್ ಇದಾರೆ, ಇಲ್ಲಿ ಸಂದೀಪ್ ಇದಾರೆ, ಇಲ್ಲಿ ಕೃಷ್ಣಮೋಹನ್ ಇದಾರೆ, ಇಲ್ಲಿ ಪ್ರಸನ್ನ ಸರ್ ಇದಾರೆ, ಇಲ್ಲಿ ಶ್ರೀಶಾ ಅವ್ರು ಇದಾರೆ. ಈ ತರ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಹಿಂಗೆ ಇದೆ ಅಂತಲ್ಲ. ಸೊ ನಮ್ದು UPV ಇಲ್ಲಿದೆ. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ, ಅಥವಾ ಈ ತರ ಎಲ್ಲ 13 ಎಲ್ಲರೂ ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿ ನಾವು 13 ಜನನು ಒಂದೊಂದು UPV ಹಿಂಗ್ ಮಾಡ್ಕೊಂಡಿದೀವಿ. ನಾವೀಗ ಡಿಸೈಡ್ ಮಾಡಿದೀವಿ ನೆಕ್ಸ್ಟ್ ನಮಗ್ ಬರುವಂತ ನಮ್ಮ ತಂಡದಲ್ಲಿ ಯಾರಿಗೆಲ್ಲ ಇದ್ರ ನಮ್ಮ ತಂಡವಾಗಿ ಹೋಗೋಣ ಅಂತ ಆಸಕ್ತಿ ಇದೆ ಅವ್ರಿಗೆಲ್ಲ ನಾವು ವೆಲ್ಕಮ್ ಅಂತ ಕರಿತೀವಿ, ಬನ್ನಿ ಸರ್ ಅಂತ ಕರಿತೀವಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಕರಿತೀವಿ. ಓಕೆ, ನಾವ್ ಹೇಳ್ತೀವಿ ಸರ್ ನಿಮ್ UPV ಕೊಡಿ, ನಾವು ನಿಮಗೆ ಆಟೋ ಫಿಲ್ ಮಾಡ್ತೀವಿ, ನೀವು ಮಾಡಿ, ನೀವು ಹೊಸ UPV ತಗೊಂಬನ್ನಿ, ನಿಮ್ ಹೊಸ ಸ್ನೇಹಿತ ತಗೊಂಬನ್ನಿ, ಬಟ್ ನಾವು ನಮ್ ತಂಡದಿಂದ ಫುಲ್ ಸಪೋರ್ಟ್ ಕೊಡ್ತೀವಿ, ನಾವು ನಿಮಗೆ ಜಲ್ದಿ ಕ್ಯಾಶ್ ಬ್ಯಾಕ್ ಬರಕ್ ಹೆಲ್ಪ್ ಮಾಡ್ತೀವಿ ಅಂತ ನಾವ್ ಹೇಳ್ತಾ ಇದೀವಿ. ಓಕೆ, ಸಪೋಸ್ ನೀವ್ ಹೇಳ್ಬೋದು ಸರ್ ನಾನ್ ಯಾಕೆ ಬರ್ಬೇಕು, ನಾನು ನಂದೇ ಸರ್ಕಲ್ ಮಾಡ್ತೀನಿ, ತೊಂದ್ರೆ ಇಲ್ಲ, ನಿಮಗೆ ಫುಲ್ ಅಧಿಕಾರ ಇದೆ, ನೀವೇ ಸ್ವಂತವಾಗಿ ಸರ್ಕಲ್ ಮಾಡ್ಬೋದು, ನೀವೇ ಅದಕ್ಕೆ ನಾವು ನಿಮ್ಗೆ ಒಂದು ಟ್ಯಾಗ್ ಮಾಡ್ಕೊಡ್ತೀವಿ, ನೀವೇ ಧೈರ್ಯವಾಗಿ ನಿಮ್ ಸರ್ಕಲ್ ಕಂಟಿನ್ಯೂ ಮಾಡಿ, ಯು ಆರ್ ಮೋಸ್ಟ್ ವೆಲ್ಕಮ್. ಫಾರ್ ಎಕ್ಸಾಂಪಲ್, ಇಲ್ಲ ಸರ್ ನಾವು ನಿಮ್ ಜೊತೆ ಬರ್ತೀವಿ ಅಂದ್ರೆ ಏನ್ ಪವರ್ ಇದೆ ತೋರಿಸ್ತೀನಿ ಕೇಳಿ. ಆಟೋಮೆಟಿಕ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ 13 ಜನದ್ದು ಇಲ್ಲಿ ಮುಗ್ದೋಗಿದೆ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಿರೋ UPV ಬಂದ್ರೆ ಬೇರೆ ಎಲ್ಲೂ ನಾವು ಟ್ಯಾಗ್ ಮಾಡಕ್ ಆಗಲ್ಲ, ಅಂದ್ರೆ ಒಂದು ವ್ಯಕ್ತಿಗೆ 6 ಜನ ಟ್ಯಾಗ್ ಮಾಡಕ್ ಆಗುತ್ತೆ. ಸೊ ನಾವು 13 MCPs, ಓಕೆ, ಪ್ಲಸ್ ಹಲವಾರು CPs ಆಲ್ರೆಡಿ ರೆಡಿ ಆಗಿದ್ದಾರೆ ನಮ್ಮ ತಂಡದಲ್ಲಿ, ಪ್ಲಸ್ ACPs ರೆಡಿ ಆಗಿದ್ದಾರೆ, ಪ್ಲಸ್ ನಾವು 3 ಜನ ಕನ್ವಿನ್ಸ್ ಆದ್ರೆ ಯೂಸರ್ ಗಳನ್ನ ಕನ್ವಿನ್ಸ್ ಮಾಡೋದ್ರಿಂದ ಕಷ್ಟ ಇಲ್ಲ, ನಾವು ಇದರ ಬೆನಿಫಿಟ್ ಹೇಳ್ಕೊಡ್ಬೋದು. ಈಗ ನಾವ್ ಇಷ್ಟು ಜನ ಸೇರಿ ಇಡೀ ಕರ್ನಾಟಕದಲ್ಲಿ ಇದೊಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇದು ಫಿಲ್ ಆಗುತ್ತೆ, ನೆಕ್ಸ್ಟ್ ಇದು ಫಿಲ್ ಆಗುತ್ತೆ, ಇದು ಫಿಲ್ ಆಗುತ್ತೆ, ಇದು ಫಿಲ್ ಆಗುತ್ತೆ, ಇದು ಫಿಲ್ ಆಗುತ್ತೆ, ಅದೇ ತರ ನೆಕ್ಸ್ಟ್ ಇದು ಫಿಲ್ ಮಾಡ್ತಾ ಹೋಗ್ತೀವಿ, ನೆಕ್ಸ್ಟ್ ಇವ್ರನ್ನ ಫಿಲ್ ಮಾಡ್ತಾ ಹೋಗ್ತೀವಿ, ನೆಕ್ಸ್ಟ್ ಇವ್ರನ್ನ ಫಿಲ್ ಮಾಡ್ತಾ ಹೋಗ್ತೀವಿ. ಒಂದೊಂದು ಗ್ಯಾರಂಟಿ ಯಾರಿಗೂ ಮಿಸ್ ಆಗಲ್ಲ. ಓಕೆ, ಈ ಲೈನ್ ಕಂಪ್ಲೀಟ್ ಆಯ್ತು ಅಂದ್ರೆ 1 ಆಯ್ತು, 6 ಆಯ್ತು, 36 ಫಿಲ್ ಆಯ್ತು, ನೆಕ್ಸ್ಟ್ 216 ಫಿಲ್ ಆಯ್ತು. ಈ ತರ ನಾವೇ ಕಂಪ್ಲೀಟ್ ಮಾಡ್ತೀವಿ, ನಾವೆಲ್ಲ ಸೇರ್ಕೊಂಡು ಕಂಪ್ಲೀಟ್ ಮಾಡ್ತೀವಿ. ನಾವೇ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರೋದು, ನೀವು ಮಾಡ್ಬೇಕು. ಸೊ ಈ ತರ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಒಂದಂತೂ ಬರೆದು ಕೊಡ್ತೀನಿ, ಅಟ್ಲೀಸ್ಟ್ 5ನೇ ಸರ್ಕಲ್ ತನಕ ಕಣ್ಣು ಮುಚ್ಕೊಂಡು ಟಚ್ ಆಗಿ. ಅದಾದ್ಮೇಲೆ ನಮ್ಗೆ ಗೊತ್ತಿಲ್ಲ, ಬಿಕಾಸ್ 1000, 10,000, 20,000, 30,000 ಅಂತ ಬಂದಾಗ ಏನೇನಾಗುತ್ತೆ ಗೊತ್ತಿಲ್ಲ. ಬಟ್ ಇಷ್ಟಂತೂ ಗ್ಯಾರಂಟಿ ಬರುತ್ತೆ. ಇಷ್ಟು ಟಚ್ ಮಾಡಿದ ತಕ್ಷಣ ನಮ್ 10,000 ರೂಪಾಯಿ 20,000 ಆಗೋಗ್ತಾ ಇದೆ, ರೈಟ್? ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್.
ಇಷ್ಟು Yes, sir, yes, sir. 10,000 is becoming 20,000. So this is the system which GG Karnataka is going to do. GG Karnataka ತಂಡವಾಗಿ ಇದು ಮಾಡಕ್ ಹೊರಟಿದೆ. GG ಕರ್ನಾಟಕ ದಯವಿಟ್ಟು ಈ ಪವರ್ ಅರ್ಥ ಮಾಡ್ಕೊಳ್ಳಿ. ಯುಪಾಸ್ ತಗೊಂಡ್ರೆ ಬೆನಿಫಿಟ್ ಯೋಚನೆ ಮಾಡಿ ನೋಡಿ. ಯುಪಾಸ್ ತಗೊಂಡಿದ ತಕ್ಷಣ ಈಗ ನೀವು ಯುಪಾಸ್ ತಗೊಂಡಿದ್ದೀರಾ, 1 2 3 4 5 ನಿಮ್ದೆ 5 ಡೈರಿಗೆ ಬಂದ್ಬಿಡ್ತು. ಇನ್ನೊಬ್ರು ಯಾರೋ ಯುಪಾಸ್ ತಗೊಂಡ್ರು 1 2 3 4 5. ಓಕೆ, ಇದಂತೂ ಈಗ ಮೇಲ್ಗಡೆ ಬಂದಿರೋರು ಇನ್ನು ಎಲ್ಲೂ ಆಗಕ್ಕಾಗಲ್ಲ. ಅವ್ರು UPB ಬಂದ್ರು ಜನರೇಟ್ ಮಾಡಿದ್ರು. ಈಗ ದುಡ್ಡು ಬಂದಿರೋರು, ಈಗ ದೇವರಸ ದುಡ್ಡು ಜಾಸ್ತಿ ಬಂದಿರೋರು ದುಡ್ಡು ಕಮ್ಮಿ ಇಟ್ಕೊತಾರೆ, ಖರ್ಚು ಜಾಸ್ತಿ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಮನುಷ್ಯರ ಬುದ್ಧಿ ಅದಷ್ಟೇ. ದುಡ್ಡು ಜಾಸ್ತಿ ಬಂದಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಮತ್ತೆ ಎಕ್ಸ್ಪೆನ್ಸ್ ಆಗುತ್ತೆ, ಮತ್ತೆ ನಿಮ್ಮ UPB ಜನರೇಟ್ ಇಲ್ಲಿ ಬೆಳೀತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಪವರ್ ಆಫ್ ಅ ಟೀಮ್. ಓಕೆ, ದಿಸ್ ಇಸ್ ಅ ಪವರ್ ಆಫ್ ಟೀಮ್. ಓಕೆ, ಇದು ರಿಸ್ಕ್ ಇದೆ. ಇದೆಲ್ಲ ನಡೆಯುತ್ತೆ ಅಂತ ಕೇಳೋದಕ್ಕೆ ಎಸ್, ನಾವ್ ಇದಕ್ಕೆ ಟೆಕ್ನಾಲಜಿಯ ಸಹಾಯ ಉಪಯೋಗಿಸ್ಕೊತಾ ಇದೀವಿ. ನಾವ್ ಇದಕ್ಕೆ ಇದು ಫುಲ್ ಮಾನಿಟರ್ ಮಾಡೋದಕ್ಕೆ ಇದಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದೀವಿ ಈಗ ಇದ್ರ ಜೊತೆಗೆ. ಸೊ ಒಂದು ಯೂಸರ್ಗೆ ನಾವು ಈ ನಮ್ಮ ಗ್ಲೋಬಲ್ ಗಾರ್ನರ್ ಆಪ್ ಜೊತೆಗೆ ಅವ್ರು UPB ಜನರೇಟ್ ಆಗಿದ ತಕ್ಷಣ ಒಂದೇ ಒಂದು ಶೀಟ್ ಕಳಿಸ್ತೀವಿ. ಜಸ್ಟ್ ಅವ್ರದ್ದು UPB ನಂಬರ್ ಕೊಡಿ ಅಂತ ನಾವು ಕಳಿಸ್ಕೊಡ್ತೀವಿ. ಅದಾಗಿದ ತಕ್ಷಣ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಟೋಮೆಟಿಕ್ಲಿ ಅದನ್ನ ಟ್ಯಾಗ್ ಮಾಡ್ತಾರೆ. ಸೊ ದಿಸ್ ಸಿಸ್ಟಮ್ ವಿಲ್ ರನ್. ಓಕೆ, ಒಂದಂತೂ ನಿಜ, ನಾವು ಈ ಸಿಸ್ಟಮ್ ನಲ್ಲಿ ಸಾವಿರಾರು ಕೋಟಿ ಕನ್ನಡಿಗರಿಗೆ ಸಹಾಯ ಮಾಡ್ಬೋದು. ಯಾವುದೋ ತುಂಬಾ ಬಡವ, ಯಾವುದೋ ತುಂಬಾ ರೈತ, ಅವನ್ಗೆ ಒಂದು ವರ್ಷದಲ್ಲಿ ಅವ್ನಿಗೆ ಹೆಂಗೋ 10,000 ರೂಪಾಯಿ ಶಾಪ್ ಮಾಡಿಸಿ ಅವ್ನೊಂದು UPB ಜನರೇಟ್ ಮಾಡೋದ್ ಮುಂದೆ ಹಾಕೊಡಿ. ನೀವ್ ಇಲ್ಲಿ ಅವ್ರನ್ನ ಪ್ಲೇಸ್ ಮಾಡ್ತಾ ಇದ್ರೆ ಮುಂದ್ಕೊಡಿ. ಅವ್ನು ತುಂಬಾ ಬಡವ, ಬಟ್ ನಾವು ಅವ್ನಿಗೆ ಒಂದು ಇಂಡೈರೆಕ್ಟ್ಲಿ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಈ ಸಿಸ್ಟಮ್ ನಲ್ಲಿ ನಾವೆಲ್ಲ ಕೆಲಸ ಮಾಡಿದಾಗ ಅಟ್ಲೀಸ್ಟ್ ಅವ್ನ ಮನೆಗೆ ಏನೋ ಒಂದು ಇನ್ಕಮ್ ಜನರೇಟ್ ಆಗಕ್ ಶುರು ಆಗುತ್ತೆ. 500, 1000, 2,500. ಸೊ ದಿಸ್ ವೇ ವಿ ಆರ್ ಹೆಲ್ಪಿಂಗ್ ಪೀಪಲ್. ಈ ಸಿಸ್ಟಮ್ ಇಂದ ನಾನು ಒಬ್ಬನೇ ಮನಸ್ಬಿಟ್ರೆ ಕಷ್ಟ ಇದೆ, ಬಟ್ ನಾವೆಲ್ಲರೂ ಮನಸ್ಬಿಟ್ರೆ ನಾವು ಲಕ್ಷಾಂತರ ಕನ್ನಡಿಗರಿಗೆ ಸಹಾಯ ಮಾಡ್ಬೋದು. ಈ ಸಿಸ್ಟಮ್ ನಲ್ಲಿ ಬರುವಂತ ಪ್ರತಿಯೊಂದು ಯೂಸರ್ ನಾವು ಸಹಾಯ ಮಾಡ್ಬೋದು. ದಿಸ್ ಇಸ್ ದ ಪವರ್ ಆಫ್ ದಿಸ್ ಸರ್ಕಲ್. ಸೊ ನಾವು ಸರ್ಕಲ್ ಜೊತೆಗೆ ನಾವು ಮೈ ಸರ್ಕಲ್ ನ ನಾವು ಒಂದು ಎಕ್ಸ್ಟ್ರಾ ಟಚ್ ಕೊಟ್ಟಿದೀವಿ, ಪ್ಲಸ್ FIFO ನಾವೇ ಕರ್ನಾಟಕ FIFO ಮಾಡಿದೀವಿ. ಸೊ ಇದನ್ನ ಮೈ ಸರ್ಕಲ್ ಕರ್ನಾಟಕ FIFO ಅಂತ ಕರಿತೀವಿ. ಮೈ ಕರ್ನಾಟಕ ಸಿಸ್ಟಮ್ ನಲ್ಲಿ ನಾವು ಈ ಸಿಸ್ಟಮ್ ರನ್ ಮಾಡ್ಬೇಕು ಅಂತ ಹೊರಟಿದೀವಿ. ಸೊ MCPಗಳಂತೂ ಒಪ್ಕೊಂಡಿದೀವಿ, ಸುಮಾರು CPಗಳು ಒಪ್ಕೊಂಡಿದ್ದಾರೆ. ಈ ಸಿಸ್ಟಮ್ 100% ತಂಡವಾಗಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಆದಾಯ ಇದೆ ಅಂತ ಹೇಳ್ತೀನಿ. ಇಲ್ಲಿಗೆ ಏನಾದ್ರು ಡೌಟ್ ಇದ್ರೆ, ಇದರಲ್ಲಿ ಡೌಟ್ ಇದ್ರೆ ನೀವು ಕೇಳ್ಬೋದು, ಅಥವಾ ಸರ್ ಇದ್ರ ಜೊತೆಗೆ ನಮ್ಮ ಉದ್ದೇಶ ಮೇನ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ರವಿ ನೀವೊಂದು UPB ಜನರೇಟ್ ಮಾಡ್ತೀರಾ. ನೀವು UPB ಜನರೇಟ್ ಮಾಡಿದಾಗ ಇಲ್ಲಿ ನಾವು ಟ್ಯಾಗ್ ಮಾಡಿದಾಗ ನೆಕ್ಸ್ಟ್ ನೀವೊಂದ್ 4-5 ಜನಕ್ಕೆ ಹೇಳ್ತೀರಾ, ಪ್ರಾಬ್ಲಿ ಅವ್ರ ಇಂಟ್ರೆಸ್ಟ್ ಇರೋದಿಲ್ಲ, ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೂ ಇಂಟ್ರೆಸ್ಟ್ ಕಳ್ದೋಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಕಳ್ದೋದ್ರೂ ಪರವಾಗಿಲ್ಲ, ಸಿನ್ಸ್ ಇಟ್ ಇಸ್ ಆಟೋ ಟ್ಯಾಗಿಂಗ್ ಇರೋದ್ರಿಂದ ನಮ್ದು ಯಾವ್ಯಾವ್ದು UPB ಬಂದಾಗೋ ನಿಮ್ ಟರ್ನ್ ಬಂದಾಗ ನಿಮ್ ಕೆಳಗಡೆ UPB ಜನರೇಟ್ ಆದಾಗ ನಿಮ್ಗೆ ಆಟೋಮೆಟಿಕ್ ಆಗಿ 500 ರೂಪೀಸ್ ಬರುತ್ತೆ. ಆ 500 ರೂಪೀಸ್ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ಅರೆ ನನ್ಗೆ ಏನು ಮಾಡಿದ್ರೆ ನನ್ಗೆ 500 ರೂಪೀಸ್ ಬಂತಲ್ಲ ಅನ್ಬಿಟ್ಟು ನೆಕ್ಸ್ಟ್ ನೀವೇನೇ ಶಾಪಿಂಗ್ ಮಾಡಿದಾಗ ಮತ್ತೆ ನಿಮ್ಗೊಂದು UPB ಆಟೋಮೆಟಿಕ್ ಜನರೇಟ್ ಮಾಡ್ತೀರಾ. ಸೊ ಇದರಲ್ಲಿ ನಾವು ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕೋಸ್ಕರ ಅರ್ಧ ಈ ಆಟೋಮೆಟಿಕ್ ಟ್ಯಾಗಿಂಗ್ ಮಾಡ್ತಾ ಇದೀವಿ. ನಾಳೆ ದಿವಸ ನೀವು ಮಾಡೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಟೋ ಟ್ಯಾಗಿಂಗ್ ಅಂತೂ ನಡೆಯುತ್ತೆ. ನಿಮ್ಗೆ ಒಂದು ಗ್ಲೋಬಲ್ ಗಾರ್ನರ್ ಕಡೆಯಿಂದ ಡೆಫಿನೆಟ್ಲಿ ನಿಮ್ಗೆ ಅಮೌಂಟ್ ನಿಮ್ದು ಸರ್ಕಲ್ ಫಿಲ್ ಆಗ್ತಾ ಇದ್ದಂಗೆ ಬಂದೇ ಬರುತ್ತೆ. ಸೊ ಉದ್ದೇಶ ಇಷ್ಟೇ ಇರೋದು. ಯಾವ್ಯಾವ ಪ್ರಶ್ನೆ ಇದ್ರೆ ಕೇಳಿ. ಚೆನ್ನಾಗಿದೆ ಸಂದೀಪ್ ಸರ್, ನಿಜವಾಗ್ಲೂ ಇಟ್ಸ್ ಹ್ಯಾಟ್ಸ್ ಆಫ್ ಟು ದ ಟೀಮ್. ಈ ಆಟೋಮೆಟಿಕ್ ಕರ್ನಾಟಕ ಟೀಮ್ ಫಿಲ್ಲಿಂಗ್ ಮಾಡೋದು ಏನ್ ಡಿಸೈಡ್ ಮಾಡಿದಿರಾ, ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಒಬ್ಬ 6 ಜನನ ಟ್ಯಾಗ್ ಮಾಡ್ಬೇಕು ಅಂದ್ರೆ ಸಮಥಿಂಗ್ ಲೈಕ್ ಒಬ್ಬ 6 kg ತೂಕ ಹೊತ್ಕೊಂಡು ಹೋಗೋ ಬದಲು ನೀವು ನಮ್ಗ್ ಜೊತೆಗೆ 6 ಜನ 1 kg ತೂಕ ಎತ್ತಿ, ಐ ಮೀನ್ ಯು ಆರ್ ಲಿಫ್ಟಿಂಗ್ ಅ ಪೀಪಲ್ ಟು ಸಪೋರ್ಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಇಟ್ಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಕಾನ್ಸೆಪ್ಟ್. ಜೊತೆಗೆ ಇನ್ನೇನು ಉದ್ದೇಶ ಅಂದ್ರೆ ಲೈಕ್ ಒಂದ್ಸತಿ ಯಾವಾಗ ಈಗ ನಮ್ದು MCPಗಳು ನಾವು ಈ ಸಿಸ್ಟಮ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ದಿವಸದಿಂದ ಇರೋದ್ರಿಂದ ಅರ್ಥ ಮಾಡ್ಕೊಡೋದ್ರಿಂದ ನಮಗ್ ಗೊತ್ತು ಇದೆ ಬೆನಿಫಿಟ್. ಬಟ್ ಎಲ್ಲರಿಗೂ ಇನ್ನು ಈ ಕಾನ್ಫಿಡೆನ್ಸ್ ಬಂದಿರಲ್ಲ. ಬಟ್ ಒಂದ್ಸತಿ ನಿಮ್ಗೆ ಯಾವಾಗ ಇನ್ಕಮ್ ಬರಕ್ ಶುರು ಆಗುತ್ತಲ್ಲ ಅವಾಗ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಬರಕ್ಕೆ ನಿಮ್ಗೆ ಆಟೋಮೆಟಿಕ್ ಶುರು ಆಗುತ್ತೆ. ಸೊ ಆ ಒಂದು ಉದ್ದೇಶನೇ ಮೇನ್ ಇಟ್ಕೊಂಡು ನಾವ್ ಈ ಮೈ ಸರ್ಕಲ್ ಶುರು ಮಾಡಿದೀವಿ. ಇದ್ರ ಬಗ್ಗೆ ಇನ್ನು ಬೇರೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಸೆಷನ್ ಇಲ್ಲಿಗೆ ಮುಗೀತು. ನಿಮ್ಗೆ ಯಾವ ಪ್ರಶ್ನೆ ಇದ್ರೆ ಕೇಳ್ಬೋದು. ಸಾರಿ, ನಮ್ದು ಬ್ಯಾಟ್ರಿ ಆಫ್ ಆಗೋಯ್ತು, ಅದಕ್ಕೆ ಡಿಸ್ಕನೆಕ್ಟ್ ಆಗೋಯ್ತು. ಸರ್ ನಂದೊಂದು ಪ್ರಶ್ನೆ ಈಗ ಕೇಳಿ. ಸರ್ ಏನಂದ್ರೆ ಇವಾಗ ನಾನು GG ಇದ್ರಲ್ಲಿ ಆಕ್ಟಿವ್ ಆಗಿ ಇರ್ತೀನಿ. ಫಸ್ಟ್ ನಾನು ಆಕ್ಟಿವ್ ಆಗಿ ಇರ್ತೀನಿ. ಸೊ ಜಸ್ಟ್ ಕೀಪ್ ನಾನು ಏನು ಪರ್ಚೇಸ್ ಮಾಡಲ್ಲ, ಏನಿಲ್ಲ, ಜಸ್ಟ್ ನಾನು ರೆಫರ್ ಮಾಡ್ತಾ ನನ್ನ ಫ್ರೆಂಡ್ ರೆಫರ್ ಮಾಡ್ತಾ ಇರ್ತೀನಿ.
ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ನೀವು ಒಂದು UPV ಜನರೇಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೈ ಸರ್ಕಲ್ ಸ್ಟಾರ್ಟ್ ಮಾಡಕ್ ಆಗಲ್ಲ. ಓಕೆ. ಸೊ ಜಸ್ಟ್ ರೆಫರೆನ್ಸ್ ಅಲ್ಲಿ ನಾವು ಇದನ್ನೇನು ಮಾಡಕ್ಕಾಗಲ್ಲ ಸರ್. ಅಂದ್ರೆ ನಾನು ಕೀಪ್ ಆನ್ ನನ್ನ ಫ್ರೆಂಡ್ಸ್ಗೆ ರೆಫರ್ ಮಾಡ್ತಾ ಅವ್ರನ್ನ ಪುಲ್ ಓವರ್ ಮಾಡ್ತಾ ಇರ್ತೀನಿ. ಅದಕ್ಕೆ ನಿಮ್ಗೆ 50 GG ಕಾಯಿನ್ಸ್ ಅದೇನ್ ಬರ್ಬೇಕು ಅದ್ ಬರುತ್ತೆ. ಓಕೆ. ಸೊ ಅದು ಲಾಸ್ಟ್ ಗೆ ಒಂದು ಅದು ಕನ್ವರ್ಟ್ ಆಗುತ್ತೆ ಕ್ಯಾಶ್ ಆಗಿ? ಕನ್ವರ್ಟ್ ಆಗ್ಬೇಕಂದ್ರೆ ಅದು ಮೈ ಸರ್ಕಲ್ ಆಗಿ ಬರ್ಲೇಬೇಕು ನೀವು. ಓಕೆ. ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ದಯವಿಟ್ಟು, ನಾವ್ ನಿಮ್ಗೆ ಯಾವ್ದನ್ನು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ರೆಗ್ಯುಲರ್ ಆಗಿ ನಿಮ್ದು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಕೋಲ್ಗೇಟ್ ಯೂಸ್ ಮಾಡ್ತಾ ಇದೀರ ಅಂದ್ರೆ ಕೋಲ್ಗೇಟೇ ಬೈ ಮಾಡಿ. ನೀವು ಶಾಂಪು ಯಾವ್ದು ಪರ್ಟಿಕ್ಯುಲರ್ ಶಾಂಪು ಯೂಸ್ ಮಾಡ್ತಾ ಇದ್ರೆ ಅದೇ ಶಾಂಪು ಬೈ ಮಾಡಿ. ಈಗ ನಾಟ್ ಲೈಕ್ ಅದರ್ ನಾವು MLMs ತರ ನೀವು ನಮ್ಮ ಪ್ರಾಡಕ್ಟೇ ಬೈ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ರೆಗ್ಯುಲರ್ ಏನ್ ಪ್ರಾಡಕ್ಟ್ ನೀವು ಬೈ ಮಾಡ್ತಾ ಇದ್ರ ಅದನ್ನ ಗ್ಲೋಬಲ್ ಗಾರ್ನರ್ ಕಡೆಯಿಂದಾನೇ ಬೈ ಮಾಡಿ. ಪ್ರಾಬ್ಲಮ್ ಒಂದು ಸಣ್ಣ ಚೇಂಜ್ ಏನಾಗ್ಬೋದು ಅಂದ್ರೆ ಇಷ್ಟ ದಿವಸ ನೀವು ಎಲ್ಲ ಡಿಮಾರ್ಟ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀರ ಅನ್ಕೊಳ್ತೀರಾ. ಸೊ ಈಗ ಅದನ್ನ ಬಿಗ್ ಬಜಾರ್ ಪರ್ಚೇಸ್ ಮಾಡಿ. ಇಲ್ಲ ನಿಮ್ ಮನೆ ಹತ್ರ ಯಾವ್ದು ನೀವು ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬಿಗ್ ಬಜಾರ್ ಪರ್ಚೇಸ್ ಮಾಡಿ. ಇಲ್ಲ ಆ ಶಾಪ್ ನ ಒಂದು ವೆಂಡರ್ ತರ ಕನ್ವರ್ಟ್ ಮಾಡಿ ಆಮೇಲೆ ಅವ್ರ ಹತ್ರ ಪರ್ಚೇಸ್ ಮಾಡಿ. ಸೊ ದಟ್ ನಿಮ್ಗೆ, ಬಟ್ ವಿ ಆರ್ ನಾಟ್ ಟೆಲಿಂಗ್ ಟು ಚೇಂಜ್ ಯುವರ್ ಬ್ರ್ಯಾಂಡ್. ಸರ್ ನಂದೊಂದು ಪ್ರಶ್ನೆ ಇದೆ, ವಿನಯ್ ಅಂತ. ಹೇಳಿ ವಿನಯ್. ಹಲೋ. ಈಗ ಇದು ಹೇಳುದು ಲೋನ್ ಹೇಳಿದ್ರು, ಹೋಮ್ ಲೋನ್ ಅಥವಾ ಕಾರ್ ಲೋನ್ಸ್ ಅಂತ ಅಂದ್ಬಿಟ್ಟು, ಆ ಲೋನು ನಾರ್ಮಲಿ ಯೂಸರ್ ಮಾತ್ರ ಜನರೇಟ್ ಆಗತ್ತಾ ಅಥವಾ UPAS ತಗೊಂಡು ಅವ್ರ ಮಾತ್ರ ಜನರೇಟ್ ಮಾಡ್ಬೋದಾ? ಒಂದ್ ಕ್ವಶನ್ ಇದೆ. ಮತ್ತೆ ಇನ್ಸೂರೆನ್ಸ್ ಒಂದು ಕಟ್ಬೋದಿತ್ತು, ಅದು ಇನ್ಸೂರೆನ್ಸ್ ಓಪನ್ ಆಗ್ತಿಲ್ಲ. ನಂದೇ 3 ವೆಹಿಕಲ್ ಇದೆ, 3 ಕಾರ್ದು ಹತ್ತತ್ರ 1 ಲಕ್ಷ ಕಟ್ಬೇಕು. ನಾನು ಟ್ರೈ ಮಾಡ್ದೆ, ಬರ್ಲಿಲ್ಲ. 15 days ಕಾಯ್ದೆ, 10 days ಕಾಯ್ದೆ, ಬರ್ಲಿಲ್ಲ. ಸೊ ಬೇರೆ ಕಡೆ ಈಗ ನಾಳೆ ಮಾಡಿಸ್ತಾ ಇದ್ದೀನಿ. ಸರ್ ಇದು UPAS ಕಡೆಯಿಂದ ನೀವು ಅಪ್ಲೈ ಮಾಡಿಸ್ಬೇಕು. ಓಕೆ. ಸೊ ಅವಾಗ ಅವ್ರು ನಿಮ್ಗೆ ಕೊಟೇಶನ್ ತರ್ಸ್ಕೊಡ್ತಾರೆ. ಯಾರು UPAS ಹೋಲ್ಡರ್ ಇದಾರಲ್ಲ ಅವ್ರ ಕಡೆಯಿಂದ ಕೊಟೇಶನ್ ತರ್ಸ್ಕೊಡ್ತಾರೆ ನಿಮ್ಗೆ. ನಾರ್ಮಲಿ ಯೂಸರ್ ಆಪ್ ಇಂದ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಅಲ್ಲಿ ಬರುತ್ತೆ ಲೋನ್, ಹೋಮ್ ಲೋನ್ಸ್, ಕಾರ್ ಲೋನ್ ಸಮಥಿಂಗ್ ಎಲ್ಲ ಬರುತ್ತಲ್ಲ, ಅದರಿಂದ ಯೂಸ್ ಮಾಡಕ್ ಆಗಲ್ಲ. UPAS ಇದ್ರೆ ಮಾಡ್ಬೋದು. ಹೌದು, UPAS ಥ್ರೂ ಮಾಡ್ಬೋದು ನೀವು. ನಿಮ್ದೇನಿಲ್ಲ ಹೇಳಿ. ಇಂಟರಪ್ಟ್ ಮಾಡ್ತೀನಿ ಸರ್. ಸದ್ಯದಲ್ಲಿ ಈ ಆಪ್ಷನ್ ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಸದ್ಯದಲ್ಲಿ ಈ ಆಪ್ಷನ್ ಸ್ಟಾರ್ಟ್ ಆಗಿಲ್ಲ. ಕಾರ್ ಇನ್ಶೂರೆನ್ಸ್, ಈಗ ನೀವು ಕಾರ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್ ನೀವು ಈಗಲೇ ಈಗ್ಲೂ ತಗೋಬಹುದು. ಜಸ್ಟ್ ನಿಮ್ಮ ಚಾನೆಲ್ ಪಾರ್ಟ್ನರ್ ಅಥವಾ ಮಾಸ್ಟರ್ ಚಾನೆಲ್ ಪಾರ್ಟ್ನರ್ಗೆ ಒಂದು ಫೋನ್ ಮಾಡಿ ಕೇಳಿ, ಸರ್ ನನಗೆ ಕಾರ್ ಇನ್ಶೂರೆನ್ಸ್ ಇದೆ ಅಥವಾ ನಿಮ್ಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರು ನಿಮ್ ನಿಜವಾಗ್ಲೂ ಗೈಡ್ ಮಾಡ್ತಾರೆ, ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಈಗಲೂ ಕಾರ್ ಇನ್ಶೂರೆನ್ಸ್ ಇದೆ, ಬಟ್ ಈಗ ನಮ್ಮ ಆಪ್ ಗೆ ಅದು ಇಂಟಿಗ್ರೇಟ್ ಆಗಿಲ್ಲ. ಸೊ ಇವತ್ತು ನಮ್ಮ ಆಪ್ ಅಲ್ಲಿ ತುಂಬಾ ಕೆಲಸ ನಡೀತಾ ಇದೆ. ಓಕೆ, ಹೊಸ ಅಪ್ಡೇಷನ್ ನಡೀತಾ ಇದೆ. ನಾವು ಈ ಆಪ್ ಡೆವಲಪ್ಮೆಂಟ್ ಗೆ ನಾವು ಯಾವುದೇ ಫಾರಿನ್ ಕಂಪನಿಗಳಿಗೆ ಈ ಆಪ್ ಡೆವಲಪ್ ಮಾಡಕ್ ಕೊಟ್ಟಿಲ್ಲ. ಇದು ಇನ್ಹೌಸ್ ಆಪ್, ನಾವೇ ಡೆವಲಪ್ ಮಾಡಿರೋ ಆಪ್, ನಾವೇ ಡಿಸೈನ್ ಮಾಡಿರೋ ಆಪ್, ನಾವೇ ಇದಕ್ಕೆ ಅಪ್ಡೇಟ್ ಮಾಡ್ತಾ ಇರೋದು. ಅಂದ್ರೆ ಕಂಪನಿ ನಾವು GG ಮಾಡ್ತಾ ಇರೋದು. ಓಕೆ, ಪ್ರತಿದಿನ ಇವಾಗ ಅಪ್ಡೇಟ್ ನಡೀತಾ ಇದೆ. ಅಪ್ ಟು ಈ 1 ತಿಂಗಳು 1.5 ತಿಂಗಳ ತನಕ ಪ್ರತಿದಿನ ಆಪ್ ಅಲ್ಲಿ ಅಪ್ಡೇಷನ್ಸ್ ಆಗ್ತಾ ಇದೆ, ಬಗ್ಸ್ ಗಳು ಆಗ್ತಾ ಇದೆ, ಪ್ಯಾಚ್ ವರ್ಕ್. ಏನಂದ್ರೆ ಈಗ ನಾನು ಕೆಲವು ಕಸ್ಟಮರ್ಸ್ ನ ಇಂಟರಾಕ್ಟ್ ಮಾಡಿದ್ದೆ. ಅವರು ಎಲ್ರು UPAS ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅವರೆಲ್ಲ ಯಾರಂದ್ರೆ ಸ್ಟಾರ್ಟಿಂಗ್ ಮೀಟಿಂಗ್ ಇಂದನೂ ಈ ಕೇಬಲ್ ಆಪರೇಟರ್ಸ್ ನ ಅಥವಾ ನಮ್ಮ ಈಗ ಏನು ಇನ್ಸೂರೆನ್ಸ್ ಏಜೆಂಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಮ್ಗೆ ಇದ ಬೆನಿಫಿಟ್ ಸಿಗತ್ತೆ ಅಂತ. ಹಾಗಾಗಿ ಇಬ್ರು ಇನ್ಸೂರೆನ್ಸ್ ಏಜೆಂಟ್ ಇವತ್ತೇ ತಗೊಳಕ್ ರೆಡಿ ಇದ್ದಾರೆ. ಬಟ್ ಅದ್ರಲ್ಲಿ ಅದು ವರ್ಕ್ ಆಗ್ತಿಲ್ಲ ಮೇಜರ್. ಯಾಕಂದ್ರೆ ಈಗ 10 ಲಕ್ಷ 15 ಲಕ್ಷ ವರ್ಕ್ ಆಗತ್ತೆ ಅಂತ ಹೇಳಿ ಅವ್ರು ಬರೀ ಅದನ್ನ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಈ ಮನಿ ಟ್ರಾನ್ಸ್ಫರ್ ಅನ್ನೋದು ಸ್ವಲ್ಪ ಕೆಲವು ಅಂಗಡಿಗಳಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವ್ರಿಗೆ ಟ್ರಾನ್ಸಾಕ್ಷನ್ ತುಂಬಾ ಜಾಸ್ತಿ ಆಗತ್ತೆ. ಅದೊಂದು ಈ ಲೋನ್ ಒಂದು ತುಂಬಾ ಜನ ಇಂಟ್ರೆಸ್ಟ್ ಇದಾರೆ, ಬಟ್ ನಾನು ಅವ್ರಿಗೆ ಅದನ್ನ ಅಲ್ಲಿ ತೋರ್ಸ್ಲಿಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ UPAS ಸೇಲ್ ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಒಂದ್ 5 UPAS ರೆಡಿ ಇದೆ, ಬಟ್ ಸೇಲ್ ಮಾಡಕ್ ಆಗಿಲ್ಲ. ಜಸ್ಟ್ ಇದೊಂದು ಇದರಿಂದ ಗೊತ್ತಾಯ್ತು ಸರ್. ಇದೆಲ್ಲ ಅಪ್ಡೇಟ್ ಆಗ್ತಾ ಇದೆ ಸರ್. ಒಂದು ಮತ್ತೆ ಎರಡನೇ ಸಮಸ್ಯೆ ಬಂದಿರೋದು ಕೋವಿಡ್ ಇಂದ. ನಿಮ್ಗೆ ಗೊತ್ತಿದೆ, ಗುಜರಾತ್, ನಮ್ಮ ಆಫೀಸ್ ಇರೋದು ಗುಜರಾತ್ ಅಲ್ಲಿ, ಅಹಮದಾಬಾದ್ ಅಲ್ಲಿ. ಸೊ ಅಲ್ಲಿ ತಮಿಳ್ನಾಡು, ಗುಜರಾತ್ ಅಂಡ್ ಮಹಾರಾಷ್ಟ್ರ 3 ಕಡೆ ಜಾಸ್ತಿ ಕೋವಿಡ್ ಇರೋ ಜಾಗ ಅಲ್ಲೇನೆ. ಸೊ ಅಲ್ಲಿ ತುಂಬಾ ಲಾಕ್ ಡೌನ್ ಇದೆ. ಸೊ ಅವ್ರಿಗೆ ತುಂಬಾ ಓಪನ್ ಆಗಿ ಟ್ರಾನ್ಸಾಕ್ಷನ್ ವರ್ಕ್ ಎಟ್ ಹೋಮ್ ಅಲ್ಲೇ ಮಾಡ್ತಾ ಇರೋದು. ಸೊ ಅವ್ರು ತುಂಬಾ ಓಪನ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಅದು ಒಂದು ಸಮಸ್ಯೆ ಇದೆ. ಓಕೆ, ಲೋನ್ ಗೆ ನೀವು ಎಂಕ್ವೈರಿ ಕಳ್ಸಿ, ಬಟ್ ಲೋನ್ ಗೆ ಅವ್ರು ನಿಮ್ಗೆ ನೆಕ್ಸ್ಟ್ ರಿಪ್ಲೈ ಮಾಡ್ತಾರೆ. ಬಟ್ ಅದಕ್ಕೆ ಟೈಮ್ ಹಿಡಿತಾ ಇದೆ. ಸದ್ಯದಲ್ಲಿ ಅದು ಸ್ಟ್ರೀಮ್ ಲೈನ್ ಆಗ್ತಾ ಇದೆ, ಬಟ್ ಹಾಗೆ ಆಗುತ್ತೆ ಸರ್. ಕಮಿಂಗ್ ಡೇಸ್ ಅಲ್ಲಂತೂ ಹಾಗೆ ಆಗುತ್ತೆ. ನೀವು ಇನ್ಶೂರೆನ್ಸ್ ಕಟ್ಬೋದು. ರಿನ್ಯೂವಲ್ ಪಾಲಿಸಿ ಕಟ್ಟಕ್ ಆಗಲ್ಲ, ರಿನ್ಯೂವಲ್ ಪಾಲಿಸಿ ಮಾಡಕ್ ಆಗಲ್ಲ. ಬಿಕಾಸ್ IRDA ಪ್ರಕಾರ ಯಾರ ಹತ್ರ ಮಾಡಿರ್ತೀವಿ ಅವ್ರಿಗೆ ಕಟ್ಬೇಕಲ್ವಾ. ಬಟ್ ಹೊಸ ಪಾಲಿಸಿ ಬೇಕಾದ್ರೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನೀವು ಹೊಸ ಅಥವಾ ಜನರಲ್ ಇನ್ಶೂರೆನ್ಸ್ ಹೊಸ ಪಾಲಿಸಿ ಏನಿದೆ ನೀವು ಇಲ್ಲಿಂದ ಖಂಡಿತವಾಗ್ಲೂ
ಹೋಗ್ಬೋದು. ಈಗ ನೀವು ಹೇಳಿರುವ ಕಾರ್ ಇನ್ಶೂರೆನ್ಸ್ ಇವತ್ತು ಕಟ್ಟಬಹುದು. ದಯವಿಟ್ಟು ನಿಮ್ಮ CP ಗೆ ಕೇಳಿ. ಸಪೋಸ್ ನಿಮಗೆ CP ಆನ್ಸರ್ ಮಾಡಕ್ ಆಗದೆ ಹೋದ್ರೆ ನಿಮ್ಮ MCP ನಂಬರ್ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್. 100% ಈಗಲೂ ನೀವು ಕಟ್ಟಬಹುದು. ಸಂದೀಪ್ ಅವರ ದಿಲೀಪ್ ಇಲ್ಲಿ ಹೇಳಿ ಸರ್. ದಿಲೀಪ್ ಸರ್. ವಿನಯ್, ನೀವು ಅದೇ ನಾಗಭೂಷಣ್ ಅವ್ರ ಕಡೆ ವಿನಯ್ ತಾನೆ? ಹಲೋ. ಹೌದು ಸರ್. ವಿನಯ್, ಹಾಯ್ ವಿನಯ್. ಓಕೆ ವಿನಯ್, ನಾನ್ ದಿಲೀಪ್ ಇಲ್ಲಿ. ವಿನಯ್ ಆಕ್ಚುಲಿ ನಾನು ಮೊನ್ನೆ ಲಾಸ್ಟ್ ನಾಗಭೂಷಣ್ ಅವ್ರು ಫೋನ್ ಮಾಡಿದ್ರು. ಸೊ ಅವ್ರಿಗೆ ಆಕ್ಚುಲಿ ಅದನ್ನ ಅಪ್ಡೇಟ್ ಮಾಡಿದೀನಿ. ಅದು ಇನ್ಶೂರೆನ್ಸ್ ಮತ್ತೆ ಇದೆಲ್ಲ ಹೇಗ್ ಮಾಡ್ಬೇಕು ಅಂತ ಸೇಮ್ ನನ್ನ ಕೇಳಿದ್ರು. ಅವ್ರಿಗೆ ಅಪ್ಡೇಟ್ ಮಾಡಿದೀನಿ. ಸೊ ಎಂಟೈರ್ ಪ್ರೊಸೀಜರ್ ನ ಅವ್ರಿಗೆ ಕೊಟ್ಟಿದ್ದೀನಿ ಹೇಗ್ ಮಾಡ್ಬೇಕು ಅಂತ. ಸೊ ಅವ್ರಿಗೆ ಹತ್ರ ಇದೆ ಡೀಟೇಲ್ಸ್ ಆಲ್ರೆಡಿ. ಇವಾಗ ಮಾತಾಡಿ, ಇನ್ ಕೇಸ್ ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನನಗೆ ಇವಾಗ ಇದಾದ್ಮೇಲೆ ನನಗೆ ಫೋನ್ ಮಾಡಿ, ನಾನು ಎಂಟೈರ್ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಇದು ಮುಗಿದ ತಕ್ಷಣ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ಬಿಡಿ. ನಾನು ಮಾತಾಡ್ತೀನಿ ವಿನಯ್. ನಾವು ಇದಾದ್ಮೇಲೆ ನಾನು ಲೈನ್ ಬಂದು ನಿಮ್ಗೆ ಎಲ್ಲಾ ಪ್ರೊಸೀಜರ್ ಕೊಡ್ತೀನಿ. ಓಕೆ ಸರ್. ಓಕೆ ವಿನಯ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀಧರ್. ಬೇರೆ ಯಾರ್ದಾದ್ರು ಪ್ರಶ್ನೆ ಇದಾವ ಸರ್? ಮಂಜುನಾಥ್ ಅಂತ ಹೇಳಿ. ಹೇಳಿ ಮಂಜುನಾಥ್ ಅವರೇ. ಸರ್ ಯು ಪಾಸ್ ತಗೊಂತೀರಲ್ವಾ 54,000 ಪ್ಲಸ್ ಟ್ಯಾಕ್ಸಸ್. 54,000 ನಾವು ಯುಟಿಲೈಸ್ ಮಾಡ್ಕೋಬೋದಾ ಅಥವಾ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್? ಸರ್ 54,000 rupees ನೀವು ಕೊಡ್ತಾ ಇರುವಂತದ್ದು UPAS ಅನ್ನೋ ಒಂದು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಇದಕ್ಕೆ. ಅದರಲ್ಲಿ ನೀವು ನಮ್ಮ ಇದ್ರ ಎಲ್ಲಾ ಪ್ರಾಡಕ್ಟ್ಸ್ ನೀವು ಬೇರೆಯವ್ರ ಪರವಾಗಿ ನೀವು ಮಾರಬಹುದು. ಅದ್ರ ಜೊತೆಗೆ ನಿಮ್ಗೆ 50,000 ವೌಚರ್ಸ್ ಬರುತ್ತೆ ನಿಮ್ಗೆ, ವಿಚ್ ಯು ಕ್ಯಾನ್ ಯೂಸ್ ಇಟ್ ಟು ನಿಮ್ಮ ಕಸ್ಟಮರ್ಸ್ ಗೆ ಕೊಟ್ಟು ಅವ್ರನ್ನ ನೀವು UPAS ಕಸ್ಟಮರ್ಸ್ ಮಾಡ್ಕೊಳ್ಳಕ್ಕೆ ಅದನ್ನ ಯೂಸ್ ಮಾಡಬಹುದು. ಪ್ಲಸ್ 5 UPV ಜನರೇಟ್ ಆಗುತ್ತೆ, ಫ್ರಮ್ ವಿಚ್ ಯು ಕ್ಯಾನ್ ಗೋ ಅಪ್ ಟು 5 crores rupees. ಸೊ ಇದು ಬೆನಿಫಿಟ್ ಬರುತ್ತೆ ಸರ್ UPAS. ಥ್ಯಾಂಕ್ ಯು. ಅದೇ ಅಷ್ಟೇ ನೋಡ್ತೀವಿ. ಓಕೆ. ಸೊ ನಾಳೆ ಒಂದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ UPAS ಬಗ್ಗೆನೇ ಇದೆ. ಹೌ UPAS ವರ್ಕ್, UPAS ಅಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಇನ್ಕಮ್ ಜನರೇಟ್ ಮಾಡಬಹುದು, UPAS ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ನೀವು ನಿಮ್ಮ UPAS ನ ನೀವು ಯಾವ ರೀತಿಯಲ್ಲಿ ಬೇರೆಯವ್ರಿಗೆ ಒಂದು ರೆಂಟ್ ತರ ಚಾರ್ಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ನಾಳೆ 7 o'clock ಗೆ ನಾವು ನಾಲೆಡ್ಜ್ ಶೇರಿಂಗ್ ಸೆಷನ್ ಅಲ್ಲಿ ಮಾಡ್ತೀವಿ. ನಾಳೆ ಮಿಸ್ ಮಾಡದೆ ಅಟೆಂಡ್ ಮಾಡಿ, ಎಲ್ಲರಿಗೂ ನಾಳೆ ಪ್ರಮೋಟ್ ಮಾಡಿ. ನಾಳೆ ಮ್ಯಾಕ್ಸಿಮಮ್ UPAS ದೇ ನಾಳೆ ಸೆಕ್ಷನ್ ಇರೋದು. ಮ್ಯಾಕ್ಸಿಮಮ್ ಮೆಂಬರ್ಸ್ ಪ್ರಮೋಟ್ ಮಾಡಿ. ನಾನು ಶ್ರೀಧರ್ ಸರ್ ನಾಳೆ ಅದ್ ಮಾಡ್ತಾ ಇದೀವಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಬೌಟ್ UPAS, ದ ವೈ ಯು ಶುಡ್ ಬೈ UPAS. ಅದೇ ನಮ್ಮ ನಾಳೆಯ ಟಾಪಿಕ್. ಫ್ರೆಂಡ್ಸ್, ಮತ್ತೆ ನಮ್ ಕಡೆ ಮಂಡೇ ಟು ಫ್ರೈಡೆ 7 o'clock ಎವ್ರಿ ಡೇ ಗ್ಲೋಬಲ್ ಗಾರ್ನರ್ ಬಗ್ಗೆ ನಾಲೆಡ್ಜ್ ಶೇರಿಂಗ್ ಇರುತ್ತೆ. ಸೊ ಯಾರ್ಯಾರು ಫ್ರೀ ಇದಾರೋ, ಯಾರ್ಯಾರು ಲರ್ನ್ ಮಾಡ್ಬೇಕೋ, ನೀವೆಲ್ಲ ಅದಕ್ಕೆ ಅಟೆಂಡ್ ಮಾಡ್ಬೋದು. ಸೊ ದಟ್ ಯಾಕಂದ್ರೆ ಇದು ಬಂದು ವಾಸ್ಟ್ ಸಬ್ಜೆಕ್ಟ್. ಇದು ಒಂಥರ ಒಂದ್ ದಿವಸದಲ್ಲಿ ಅರ್ಥ ಆಗುವಂತ ಸಬ್ಜೆಕ್ಟ್ ಅಲ್ಲ. ಅಂಡ್ ಮೋರ್ ಓವರ್, ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್. ನಾವ್ ಯಾವ MLM ಕಂಪನಿನೂ ಅಲ್ಲ, ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿನೂ ಅಲ್ಲ. ವಿ ಆರ್ ಪ್ಯೂರ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಲ್. ಹೋಪ್ ನೀವು ನೋಡಿದವ್ರಿಗೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಏನು ಡಿಸ್ಟ್ರಿಬ್ಯೂಷನ್ ಮಾಡಲ್ ಅಂತ. ಸೊ ಎವ್ರಿ ಡೇ ನೀವು ಫ್ರೀ ಆಗಿದ್ರೆ ಯು ಕ್ಯಾನ್ ಅಟೆಂಡ್ ದ 7 o'clock ಸೆಷನ್ಸ್ ವೇರ್ ಯು ಕ್ಯಾನ್ ಲರ್ನ್ ಮೋರ್ ಅಂಡ್ ಮೋರ್ ಅಬೌಟ್ ಗ್ಲೋಬಲ್ ಗಾರ್ನರ್. ಅಂಡ್ ಆ ಲೀಡರ್ಶಿಪ್ ಟೀಮ್ ಬಗ್ಗೆ ಯು ಕ್ಯಾನ್ ಆಸ್ಕ್. ನಿಮ್ಮ ಯಾರ್ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ರೋ ಅವ್ರಿಗೆ ನೀವು ಕೇಳ್ಬೋದು. ಸೊ ವಾಟ್ ಯು ಹ್ಯಾವ್ ಟು ಡೂ ಫಾರ್ ದ ಲೀಡರ್ಶಿಪ್ ಟೀಮ್ಸ್. ನೀವು ಅಕಸ್ಮಾತ್ ಒಳಗಡೆ ಬರ್ಬೋದು ಅಂದ್ರೆ, ಯಾಕಂದ್ರೆ ನಮ್ಮಲ್ಲಿ ವೇರಿಯಸ್ ಸೆಗ್ಮೆಂಟ್ಸ್ ಇದೆ. ಆಸ್ ಎ ಯೂಸರ್, ಎಸ್ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆಸ್ ಎ ವೆಂಡರ್, ಎಸ್ ಯು ಕ್ಯಾನ್ ಗೆಟ್ ಬೆನಿಫಿಟೆಡ್. ಲೀಡರ್ಶಿಪ್, ಎಸ್ ಯು ಕ್ಯಾನ್ ಡೂ ಬೆನಿಫಿಟ್. ಇಲ್ಲ ಬರೀ ನಾನು UPAS ಒಂದು ತಗೊಂಡು ನಾನು ಮಾಡ್ಕೊಳ್ತೀನಿ ಅಂದ್ರೆ ದೇರ್ ಆಲ್ಸೋ ಯು ಗೆಟ್ ಬೆನಿಫಿಟ್. ಇದೊಂಥರ ಅಕ್ಷಯ ಪಾತ್ರ ಇದ್ದಂಗೆ ನಮ್ಮ ಗ್ಲೋಬಲ್ ಗಾರ್ನರ್. ಯಾರಿಗೆ ಏನ್ ಬೇಕೋ ಅವರು ತಗೋಬಹುದು ಇದರಿಂದ. ಸೊ ಇದು ಹೇಳ್ತಾ ನಮ್ಮ ಸಂದೀಪ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ತುಂಬಾ ವಂಡರ್ಫುಲ್ ಆಗಿ ಈ ಸೆಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಂದೀಪ್. ಸೊ ವಿ ವಿಲ್ ಕ್ಲೋಸ್ ದಿಸ್ ಸೆಷನ್ ಫಾರ್ ಟುಡೇ. Thank you. Thank you, sir. Thanks everyone who attended this meeting. Thank you. Thank you, sir. Thank you.